ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ಮಕ್ಕಳೇ, ಸೂಪರ್ಲೇಟಿವ್ಸ್ ಆಫ್ ಇಂಡಿಯಾ, ಭಾರತದ ಅತ್ಯುನ್ನತ ಅಂಶಗಳ ಮೊದಲ ಪಾಠ ನಾವು ಮುಗಿಸಿದ್ದೀವಿ. ಇವತ್ತು ಸ್ವಲ್ಪ ಮುಂದುವರೆದ ಭಾಗವನ್ನು ನೋಡೋಣ. ಇವತ್ತಿನ ತರಗತಿಯಲ್ಲಿ ಹವಾಮಾನಕ್ಕೆ ಸಂಬಂಧಪಟ್ಟಂತೆ, ಭಾರತದ ವಿವಿಧ ಹವಾಮಾನ ವಲಯಗಳ ಬಗ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತೇವೆ. ಇದರ ಬಗ್ಗೆ ಕಲಿಯೋದಕ್ಕೆ ಒಂದು ಸೂಕ್ತ ಮಾರ್ಗ ಅಂದರೆ ಪ್ರಶ್ನಾವಳಿಗಳ ಜೊತೆಗೆ ನಾವು ಕಲಿಯೋದು. ನಾನು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತೀನಿ, ನೀವು ಅಂದಾಜಿಸಿ ಉತ್ತರ ಹೇಳಿ, ನಂತರ ನಾವು ಗೆಸ್ ಮಾಡೋಣ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊತ ಹೋಗೋಣ. ಜೊತೆಗೆ ಯಾವ್ಯಾವ ಜಾಗಗಳು ಎಲ್ಲೆಲ್ಲಿ ಬರ್ತದೆ ಅದನ್ನು ಸಹ ನೋಡೋಣ. ವಿಚ್ ಈಸ್ ದ ವೆಟೆಸ್ಟ್ ಪ್ಲೇಸ್ ಇನ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್ ಆಲ್ಸೋ? ಭಾರತದ ಮತ್ತು ಪ್ರಪಂಚದ ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಇದು ಓದಿದ್ದೀವಿ. ಯಾವುದು? ಮೇಘಾಲಯ ಅಲ್ಲ, ಮೇಘಾಲಯದಲ್ಲಿ ಬರುವ ಮೌಸಿನ್ ರಾಮಲ್ಲಿ ಭಾಳ ಮಳೆ ಆಗುತ್ತೆ ಮಕ್ಕಳೇ. ಅತಿ ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶ ಈ ಥರ ಕಾಣ್ತದೆ ಮೇಘಾಲಯದಲ್ಲಿ. ವಾಹ್, ಯಾರು ಹೇಳಿತದು? ಮೋಡಗಳ ಆಲಯ ಮೇಘಾಲಯ ಎಲ್ಲಿ ಬರ್ತದೆ ಮಕ್ಕಳೇ? ಎಲ್ಲಿ ಬರ್ತದೆ? ಮೌಸಿನ್ ರಾಮ್ ಇದರೊಳಗೆ ಬರ್ತದೆ. ಯಾವ ಪರ್ವತ ಶ್ರೇಣಿಯಲ್ಲಿ ಬರುತ್ತೆ ಮೌಸಿನ್ ರಾಮ್? ಕಾಶಿ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯಿತು ನನಗೆ. ಸೊ ಮಕ್ಕಳೇ, ಜಿ ಕೆ ಅನ್ನೋದು ಮ್ಯಾಜಿಕಲ್, ಇಂಟರ್ಕನೆಕ್ಟೆಡ್, ವೆರಿ ಡೈನಾಮಿಕ್. ಹಾಗಂದ್ರೆ ಏನು ಸರ್? ಜಿ ಕೆ ಅಂದರೆ ಮಕ್ಕಳೇ, ಹಳೇದೇನು ಕಲ್ತಿರ್ತೀವಲ್ಲ, ಹೊಸದು ಕಲಿತಿರ್ತೀವಲ್ಲ, ಅದ್ರ ಜೊತೆಗೆ ಭಾಳಷ್ಟು ವಿಷಯಗಳು ಒಂದಕ್ಕೊಂದು ಜೋಡಣೆ ಆಗ್ತವೆ. ನಾವು ಮೇಘಾಲಯದ ಬಗ್ಗೆ ಹಿಂದೊಂದು ಸರಿ ನೋಡಿದ್ವಿ, ಮತ್ತೆ ಬಂದಿದೆ. ಸೊ ಈ ಥರ ರಿವಿಷನ್ಸು ಆಗ್ತದೆ. ಚಿರಾಗ್ ಥರ ಕೂರದೆ ನಾವು ಸರಿಯಾಗಿ ಕೂತ್ಕೊಂಡು ಎಲ್ಲರೂ ಜಿ ಕೆ ಬಗ್ಗೆ ಸ್ವಲ್ಪ ಆಸಕ್ತಿ ಕೊಟ್ಟು ಕೇಳೋಣ. ವಿಚ್ ಈಸ್ ದ ಡ್ರೈಯೆಸ್ಟ್ ಪ್ಲೇಸ್ ಆರ್ ಲೋಯೆಸ್ಟ್ ರೈನ್ಫಾಲ್ ಸ್ಟೇಷನ್ ಇನ್ ಇಂಡಿಯಾ? ಭಾರತದ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ಲದಾಖ್. ಲೇ ಲದಾಖ್. ಇಲ್ಲಿ ಭಾಳ ಕಡಿಮೆ ಮಳೆ ಬೀಳುತ್ತೆ. ರಾಜಸ್ಥಾನ್ಗಿಂತನೂ ಕಡಿಮೆ ಮಳೆ ಬೀಳುತ್ತೆ ಇಲ್ಲಿ. ಹೌದು. ಮಳೆ ಥಂಡಿ ಇರ್ಬೋದು, ಮಳೆ ಬೆಳೆ ಎಲ್ಲಿದೆ ನೋಡ್ರಿ? ಎಲ್ಲಿದೆ ಬೆಳೆ? ಭಾಳ ಸ್ವಲ್ಪ ಹುಲ್ಲು, ಸಣ್ಣ ಪುಟ್ಟ ಹುಲ್ಲು ಅಂತ ಹುಲ್ಲುಗಳು ಇರ್ತಾವೆ ಇಲ್ಲಿ. ಹೌದು. ಅಲ್ಲ, ಈಗ ತಾನೇ ಅಲ್ಲಿ ಹಿಮ ಹರಿತಿರ್ತಲ್ಲ, ಹಿಮ ನದಿಗಳು ಅಷ್ಟೇ ಅವು. ಓಕೆ, ಲೇ ಎಲ್ಲಿದೆ ಮಕ್ಕಳೇ? ಲೇ ಇಲ್ಲಿದೆ. ಆಲ್ರೈಟ್, ಚಾಲೋಜಿ. ವಿಚ್ ಈಸ್ ದ ಲಾರ್ಜೆಸ್ಟ್ ಬಯೋಸ್ಪಿಯರ್ ರಿಸರ್ವ್ ಇನ್ ಇಂಡಿಯಾ ಬೈ ಏರಿಯಾ? ಭಾರತದ ಅತ್ಯಂತ ದೊಡ್ಡ ಬಯೋಸ್ಪಿಯರ್ ರಿಸರ್ವ್ ಅಂದರೆ ಜೀವಮಂಡಲ. ಬಯೋಸ್ಪಿಯರ್ ರಿಸರ್ವ್, ಜೈವಿಕ ವಲಯ ಯಾವುದು? ಗೊತ್ತಿಲ್ಲ ನಿಮಗೆ? ರನ್ ಆಫ್ ಕಚ್ ಜೈವಿಕ ವಲಯ ಅಲ್ಲಿ ಬರ್ತದೆ. ಕಚ್ ಜೈವಿಕ ವಲಯ ಮಕ್ಕಳೇ. ಕಚ್ ಜೈವಿಕ ವಲಯದಲ್ಲಿ ಈ ಥರ ಉಪ್ಪಿನ ಜಾಗ ಇರ್ತದೆ, ಮ್ಯಾಂಗ್ರೂವ್ ಕಾಡುಗಳಿರ್ತವೆ, ಸಮುದ್ರದ ನೀರಿನ ಹತ್ರ ಮ್ಯಾಂಗ್ರೂವ್ ಅರಣ್ಯ ಬರ್ತದಲ್ವಾ, ಉಪ್ಪಿನ ನೀರಿಗೆ ಹೊಂದ್ಕೊಳ್ಳುವಂಥ ಗಿಡಗಳಿರ್ತವೆ ಕೆಲವು. ಆಮೇಲೆ ಇಲ್ಲಿ ಮತ್ತು ಇಲ್ಲಿ ಬೇರೆ ರೀತಿ ಕೆಲವು ಗಿಡಗಳು ಬರ್ತವೆ, ಡಾಲ್ಫಿನ್ಗಳಿದ್ದಾವೆ. ಮತ್ತು ಇಲ್ಲಿ ಸಿಗುವ ಕೆಲವು ಪಕ್ಷಿಗಳಿರ್ತವೆ, ವಿಶೇಷ ಪಕ್ಷಿಗಳು ಈ ಭಾಗದಲ್ಲಿ ಅಷ್ಟೇ ಕಂಡು ಬರ್ತವೆ ಪಕ್ಷಿಗಳು. ಗಾತ್ರದ ವಾರ ನೋಡಿದ್ರೆ ಇದು ಭಾಳ ಹೆಚ್ಚಿದೆ. ಕಚ್ ಜೈವಿಕ ವಲಯ ಇಲ್ಲಿ ಬರ್ತದೆ ಮಕ್ಕಳೇ. ಆಯಿತಾ? ಹೇಳಿ. ಅಲ್ಲಷ್ಟೇ ಅಲ್ಲ, ಅಲ್ಲಿ ಕೆಲವು ವಿಶೇಷವಾದ ಡಾಲ್ಫಿನ್ಗಳಿದ್ದಾವೆ ಅಲ್ಲಷ್ಟೇ ಅಲ್ಲ, ಗಂಗಾ ನದಿಯಲ್ಲೂ ಡಾಲ್ಫಿನ್ಗಳಿದ್ದಾವೆ. ಹೇಳಿ. ಸಾಕುವ ಪ್ರಾಣಿ? ಯಾಕ್ರಿ ಸಾಕುವ ಪ್ರಾಣಿ ಅಂದರೆ? ನಾಯಿಗಳು, ಎತ್ತು, ಮತ್ತೆ ಅವುಗಳನ್ನು ಸಾಕ್ಬೋದು ಅಂತನಾ? ಇಲ್ಲಪ್ಪ, ಸಾಕಂಗಿಲ್ಲ, ಅವನ್ನೆಲ್ಲ ಜೈಲಿಗೆ ಹಾಕ್ತಾರೆ ಸಾಕಕ್ಕೆ ಹೋದರೆ. ಆಯಿತಾ? ಕಾನೂನುಗಳಿದ್ದಾವೆ, ಅವನ್ನೆಲ್ಲ ಮನೆಯಲ್ಲೆಲ್ಲ ಇಟ್ಕೊಳ್ಳೋಂಗಿಲ್ಲ. ಈಗ ಹುಲಿನ ಸಾಕ್ಬೋದಾ? ಅಲ್ಲ, ಹುಲಿನ ಕಡಿಯುತ್ತೆ ಅಂತ ಅಲ್ಲ, ಹುಲಿ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ ಅಂತ ಅಲ್ಲ. ಹುಲಿನ ನಾವು ನಿಜವಾಗ್ಲೂ ಸಾಕ್ಬೋದಾ? ಖಂಡಿತ ಸಾಕ್ಬೋದು. ಆ ಕ್ಷಮತೆ ಮನುಷ್ಯನಿಗಿದೆ. ಒಂದು ಬೋನಿಟ್ಟು ಸಾಕ್ಬೋದು. ಅದಂತ ಅದಕ್ಕೆ ಊಟ ಹಾಕ್ತಿದ್ರೆ ಊಟ ಮಾಡ್ತಿರ್ತದೆ, ಕ್ಲೀನ್ ಮಾಡ್ತಾಯಿದ್ರೆ ಮುಗೀತದು. ಆದರೆ ಕಾನೂನಾತ್ಮಕವಾಗಿ ನಾವು ಸಾಕೋ ಹಾಗಿಲ್ಲ ಅವನ್ನ. ಆಯಿತಾ? ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಅವೆಲ್ಲ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಬರ್ತದೆ, ಒಂದು ಕಾಯ್ದೆ ಬರ್ತದೆ, ಕೆಲವು ಕಾನೂನುಗಳಿದ್ದಾವೆ. ಕೆಲವು ಕಾಡು ಪ್ರಾಣಿಗಳನ್ನು ನಾವು ಸಾಕುವಂತಿಲ್ಲ. ಅಕಸ್ಮಾತ್ ಸಾಕಲೇಬೇಕು ಅನ್ನೋದಾದರೆ ಅದಕ್ಕೆ ವಿಶೇಷ ಅನುಮತಿ ಪಡೆದು ಸಾಕಬೇಕು. ಅದು ನಿಮ್ಮ ವಯಸ್ಸಿಗೆ ಮೀರಿದಂಥ ವಿಷಯ. ಆಯಿತಾ? ಇಷ್ಟು ನಿಮಗೆ ಗೊತ್ತಿರಲಿ. ಇಲ್ಲಾಂದರೆ ನೀವು UPSC ಮಟ್ಟಕ್ಕೆ ಓದಬೇಕಾಗತ್ತೆ ಅದನ್ನೆಲ್ಲ ಓದ್ಕೊತ ಹೋದರೆ. ವಿಚ್ ಈಸ್ ದಿ ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ? ಭಾರತದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನ ಯಾವುದು? ಗೊತ್ತಿಲ್ಲ ನಿಮಗೆ? ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಎಲ್ಲಿ ಬರುತ್ತೆ ಇದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ?
ಉತ್ತರಾಖಂಡ ಇಲ್ಲಿ ಬರ್ದಿದೆ ಅದಕ್ಕೆ ಸರ್, ಹೌದಾ ಸರ್? ಇಲ್ಲ, ತೊಂದರೆ ಇಲ್ಲ. ಮೊದಲು ಬಾರಿ ಕೇಳ್ತಾ ಇದ್ದೀರಾ ನೀವು, ಯು ಆರ್ ಗೆಟಿಂಗ್ ಇಟ್ ಫಾರ್ ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ಕೇಳ್ತಿರೋದ್ರಿಂದ ನೀವು ನಿಧಾನವಾಗಿ ಒಂದೊಂದೇ ನೋಡ್ಕೊತ ಹೋಗಿ. ಇದನ್ನು ಯಾವಾಗ ಸ್ಥಾಪಿಸಲಾಯಿತು ಅಂದರೆ 1936ರಲ್ಲಿ ಮಕ್ಕಳೇ, 1936ರಲ್ಲಿ. ಇನ್ನೂ ಬ್ರಿಟಿಷರು ಇದ್ದರು ಅವಾಗಿನ್ನೂ, ಬ್ರಿಟಿಷರು ಇನ್ನೂ ಇದ್ದರು ಆವಾಗ. ಆ ಸಮಯದಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿದರು. ಸೊ ಇದನ್ನು ಆವಾಗ ಹೇಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಿದ್ರು. ತದನಂತರ ಇದನ್ನು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ ಕರೆದ್ರು. ಸೊ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಮಕ್ಕಳೇ? ಇಲ್ಲಿದೆ ಉತ್ತರಾಖಂಡಲ್ಲಿ. ನೋಡಿರಿ, ಉತ್ತರಾಖಂಡಲ್ಲಿ ಎಷ್ಟೆಲ್ಲ ವಿಷಯಗಳಿದಾವೆ ಮಕ್ಕಳು ತಿಳ್ಕೊಳ್ಳೋದಕ್ಕೆ. ಗಂಗೋತ್ರಿ, ಯಮುನೋತ್ರಿ, ಭಗೀರಥಿ, ಅಲಕ್ನಂದ, ಮತ್ತು ನಂದಾದೇವಿ ಪರ್ವತ. ನದಿ ಒಂದು ಹರಿತಾ ಇರುತ್ತೆ. ಬಟ್ ನ್ಯಾಷನಲ್ ಪಾರ್ಕ್ ಅಂದರೆ ಭಾಳ ವಿಶಾಲವಾದ ಜಾಗ, ದೊಡ್ಡ ಜಾಗ. ಅಲ್ಲಿ ಕೆಲವು ರೀತಿಯ ಪ್ರಾಣಿಗಳಿರ್ತವೆ, ಅದನ್ನು ಸಂರಕ್ಷಿಸಬೇಕು, ಅದನ್ನು ಕಾಡು ಕಡಿಯೋವಾಗಿಲ್ಲ. ಹಾಗಾಗಿ ಅದನ್ನು ಆ ರೀತಿ ಘೋಷಣೆ ಮಾಡಿಟ್ಟಿರ್ತಾರೆ. ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ನ್ಯಾಷನಲ್ ಪಾರ್ಕು, ಬಯೋಸ್ಪಿಯರ್ ರಿಸರ್ವು. ಇದರ ಬಗ್ಗೆ ಇನ್ನೂ ಆಳವಾಗಿ ಮುಂದೆ ಓದ್ತೀವಿ ನಾವು. ಈಗ ಬರೀ ಫ್ಯಾಕ್ಟ್ಸ್ ಅಷ್ಟೇ ನೋಡೋಣ. ಭಾರತದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಎಲ್ಲಿ ಬರುತ್ತದು? ಉತ್ತರಾಖಂಡಲ್ಲಿ. ಇಷ್ಟು ವಿಷಯ ನಮಗೆ ಗೊತ್ತಿರಲಿ. ಆಮೇಲೆ ಉತ್ತರಾಖಂಡಲ್ಲಿ ಆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಒಳಗಡೆ ಏನೇನಿದೆ, ಯಾವ್ಯಾವ ಥರ ಪ್ರಾಣಿಗಳಿದ್ದಾವೆ, ಯಾವ್ಯಾವ ಥರ ಸಸ್ಯ ಪ್ರಭೇದಗಳಿದೆ, ಅದನ್ನು ಮುಂದೆ ಹೋಗ್ತಾ ಓದೋಣ ನಾವು. ಓಕೆ, ಓನ್ಲಿ ಫ್ಯಾಕ್ಟ್ಸ್, ಸ್ಮಾಲ್ ಫ್ಯಾಕ್ಟ್ಸ್. ಈಸಿ ಆಗಬೇಕು ನಮಗೆ, ಕನ್ಫ್ಯೂಷನ್ ಇರಬಾರ್ದಲ್ಲ ಮುಂದೆ, ಅದಕ್ಕೆ. ಆಮೇಲೆ ಈ ಹೆಸರುಗಳೆಲ್ಲ ಸ್ವಲ್ಪ ಹೊಸದು. ಜಿಮ್ ಕಾರ್ಬೆಟ್, ಹೌದಲ್ರಿ? ಇದು ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಮಾತನಾಡಲ್ಲ ಈ ಶಬ್ದಗಳನ್ನು. ಇದು ನಿಮಗೆ ಹೊಸದು ಅನಿಸ್ತದೆ, ವಿದೇಶಿ ಭಾಷೆ ಅನಿಸುತ್ತೆ, ಹೌದಿಲ್ರಿ? ಸ್ವಲ್ಪ ಇದ್ರ ಜೊತೆಗೆ ಹೊಂದಾಣಿಕೆ ಮಾಡೋ ಪ್ರಯತ್ನ ನಿಮ್ಮ ಕಡೆಯಿಂದ ಇರಬೇಕು ಇದಕ್ಕೆ, ಆಯಿತಾ? ನಾನು ನಿಮಗೆ ಸುಲಭ ಮಾಡಿಕೊಡ್ತೀನಿ ಜಿಕೆನ, ಬಟ್ ನೀವು ನನಗೆ ಗಮನ ಅಂದು ಕೊಡಬೇಕಷ್ಟೇ. ನೀವು ನಮಗೆ ಗಮನ ಕೊಡಿ, ನಾವು ನಿಮಗೆ ಜಿಕೆ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಭಾರತದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು? ವಿಚ್ ಇಸ್ ದ ಲಾರ್ಜೆಸ್ಟ್? ಈಗ ನೋಡಿರಿ, ಹಳೇದಲ್ಲ ಈಗ ನಾವು ಹೇಳ್ತಿರೋದು, ದೊಡ್ಡ ಭಾರತದ ವಿಚ್ ಇಸ್ ದ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್? ಕಾಜಿರಂಗ. ರಿಯಲಿ? ಅಲ್ಲಿ ಒನ್ ಹಾರ್ನ್ಡ್ ಏನಿರುತ್ತೆ? ರೈನೋಸರಸ್ ಇರುತ್ತೆ. ಹೇಮಿಸ್ ರಾಷ್ಟ್ರೀಯ ಉದ್ಯಾನವನ ಲದಾಖ್, ಹೇಮಿಸ್ ನ್ಯಾಷನಲ್ ಪಾರ್ಕ್ ಇದೆಲ್ಲಿ ಬರುತ್ತಪ್ಪ? ಲದಾಖಲ್ಲಿ ಬರುತ್ತೆ. ದೊಡ್ಡದಲ್ವಾ ಇದು? ಲದಾಖ್ ಭಾಳ ದೊಡ್ಡ ಜಾಗ ಅಲ್ರಿ. ಸೊ ಹೇಮಿಸ್ ನ್ಯಾಷನಲ್ ಪಾರ್ಕ್ ಇಲ್ಲಿ ಬರುತ್ತೆ ಮಕ್ಕಳೇ. ಓಕೆ, ಹೇಮಿಸ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಬರುತ್ತೆ. ವಿಚ್ ಇಸ್ ದ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ? ಓಹೋ, ನೀವೇ ಹೇಳ್ರಿ. ಟೈಗರ್ಸ್. ಭಾರತದ ಅತ್ಯಂತ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು? ಒಂದು ನಿಮಿಷ. ಈಗ ನಿಮಗೆ ಗೊತ್ತಿದೆ, ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಮಧ್ಯಪ್ರದೇಶ. ಕರ್ನಾಟಕದ ಪೊಸಿಷನ್ ಏನಿದೆ? ಸೆಕೆಂಡ್ ಪೊಸಿಷನ್ ಇದೆ, ರೈಟ್? ಸೊ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯ ಮಧ್ಯಪ್ರದೇಶ. ಹಾಗಾದರೆ ಅತ್ಯಂತ ದೊಡ್ಡ ಹುಲಿ ಸಂರಕ್ಷಿತ ವಲಯ ಯಾವುದಾಗಿರಬೇಕು? ಮಧ್ಯಪ್ರದೇಶದಲ್ಲಿ ಇರಬೇಕು. ಅದು ಒಂದು ಅಂದಾಜಿಸ್ಬೋದ ಈ ಥರ ನಾವು? ಸೊ ಮಧ್ಯಪ್ರದೇಶದಲ್ಲಿ ಇದೆಯಾ? ಇಲ್ಲ, ಸಾರಿ, ಇಲ್ಲ. ಇದಿರೋದು ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ. ಇದು ಕನ್ಫ್ಯೂಷನ್ ಇರಬಾರ್ದು ನಿಮಗೆ. ಮಧ್ಯಪ್ರದೇಶದಲ್ಲಿ ಬರೋದಿಲ್ಲ ಇದು. ಮಧ್ಯಪ್ರದೇಶದಲ್ಲಿ ಜಾಸ್ತಿ ಹುಲಿಗಳಿದೆ, ಆದರೆ ಅತಿ ದೊಡ್ಡ ಹುಲಿ ಸಂರಕ್ಷಿತ ವಲಯ ಇಲ್ಲ ಅಲ್ಲಿ. ಅದಿರೋದು ಎಲ್ಲಿದೆ? ಭೂ ಪ್ರದೇಶದ ವಿಸ್ತೀರ್ಣದಲ್ಲಿ ಇದು ಭಾರತದ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ. ಯಾವುದು ಹೆಸರೇನು ಹೇಳ್ತೀರಾ ಪ್ಲೀಸ್? ನನ್ನ ಜೊತೆ ಹೇಳ್ತೀರಾ? ನಾಗಾರ್ಜುನ ಸಾಗರ ಶ್ರೀಶೈಲಂ ಇಲ್ಲಿ ಬರುತ್ತೆ ಮಕ್ಕಳೇ. ಈ ಮ್ಯಾಪ್ ಅಷ್ಟು ಚೆನ್ನಾಗಿಲ್ಲ, ನನ್ನ ಪ್ರಕಾರ ಈ ಮ್ಯಾಪ್ ಚೆನ್ನಾಗಿದೆ. ಸೊ ಎಲ್ಲಿ ಬರುತ್ತೆ ಅಂದರೆ ನಾಗಾರ್ಜುನ ಸಾಗರ ಈ ಜಾಗದಲ್ಲಿ ಬರುತ್ತೆ. ಈ ಜಾಗ ಅಲ್ಲ, ಈ ಜಾಗ. ಓಕೆ, ಸೊ ಇದು ದೇಶದಲ್ಲಿರುವ ವಿವಿಧ ಭಾಗಗಳಲ್ಲಿ ಬರುವ ಹುಲಿ ಸಂರಕ್ಷಿತ ಪ್ರದೇಶಗಳು ಇವೆಲ್ಲ. ನೋಡ್ತಾ ಇದ್ದೀರಾ? ಕರ್ನಾಟಕದ್ದು ಇದೆ ನೋಡಿರಿ. ಕರ್ನಾಟಕದಲ್ಲಿ ಇದು ಎಲ್ಲೆಲ್ಲಿ ರೆಡ್ ಡಾಟ್ಸ್ ಇದೆಯಲ್ಲ ನೋಡಿರಿ, ಕರ್ನಾಟಕದೆಲ್ಲ ವೆಸ್ಟರ್ನ್ ಘಾಟ್ಸ್ ಕವರ್ ಆಗುತ್ತೆ. ಇದು ಪಶ್ಚಿಮ ಘಟ್ಟಗಳು. ಇದೆಲ್ಲಿ ಬರ್ತದೆ? ಇದು ಪೂರ್ವ ಘಟ್ಟಗಳ ವಲಯದಲ್ಲಿ ಬರುತ್ತೆ. ಇದು ಸೆಂಟ್ರಲ್ ಹೈಲ್ಯಾಂಡ್ಸ್. ಮೋಹಿತ್, ಸೆಂಟ್ರಲ್ ಹೈಲ್ಯಾಂಡ್ಸ್ ಇಲ್ಲಿ ಬರ್ತದ ಇದೆಲ್ಲ. ಹಲೋ, ಆಮೇಲೆ ಇದರ ಹತ್ರ ಸುಂದರ್ಬನ್ಸ್ ಹತ್ರ ಬರ್ತಿದ್ದು ಮ್ಯಾಂಗ್ರೋವ್ ಕಾಡು ಸುಂದರ್ಬನ್ಸ್ ಇಲ್ಲಿ ಬರ್ತದೆ. ಆಮೇಲೆ ಇದು ಅರಾವಳಿ ಇಲ್ಲಿ ಬರ್ತದಲ್ವ? ಅರಾವಳಿ ಹತ್ರ ಈ ಜಾಗದಲ್ಲೆಲ್ಲ ಬರ್ತದೆ, ರೈಟ್? ಆಮೇಲೆ ಇಲ್ಲಿ ವಿಶೇಷವಾಗಿ ನಮ್ಮ ಜಿಮ್ ಕಾರ್ಬೆಟ್ಟು, ನಂದಾದೇವಿ ಪರ್ವತ,
ಅಲ್ಲೆಲ್ಲ ಕಾಡು ಇರ್ತದಲ್ಲ, ಹಿಮಾಲಯನ್ ಕಾಡುಗಳು, ಅಲ್ಲೂ ಸ್ವಲ್ಪ ಬರ್ತವೆ. ಮತ್ತು ಈ ಭಾಗದಲ್ಲಂತೂ ಗೊತ್ತಿದೆ, ಬ್ರಹ್ಮಪುತ್ರದಿಂದ ಭಾಳ ಕಾಡಿರುತ್ತಿಲ್ಲ ಈ ಜಾಗದಲ್ಲಿ, ನಾರ್ತ್ ಈಸ್ಟಲ್ಲಿ ಇಲ್ಲೂ ಇದೆ, ಮತ್ತು ಇಲ್ಲೂ ಒಂದು ಸ್ವಲ್ಪ ಇದೆ. ಹೇಳಪ್ಪ. ಅತಿ ಹೆಚ್ಚಿರೋದು ಮಧ್ಯಪ್ರದೇಶದಲ್ಲಿ, ಆದರೆ ಅತ್ಯಂತ ದೊಡ್ಡದಿರೋದು ಜಾಗ ಇರೋದು ಆಂಧ್ರ ಪ್ರದೇಶದಲ್ಲಿ. ಹೆಸರು ಹೇಳ್ತೀರಾ ಪ್ಲೀಸ್? ನಾಗಾರ್ಜುನ ಸಾಗರ, ಶ್ರೀಶೈಲಂ. ಕ್ಲಿಯರ್? ನಾಗಾರ್ಜುನ ಸಾಗರ, ಶ್ರೀಶೈಲಂ. ಹೇಳಿ. ಇದೊಂದು ಬಿಟ್ಬಿಟ್ವಾ? ಸಾರಿ. ಓಕೆ, ಖುಷ್ ಚಾಲು. ಆದರೆ ನೀವು ನೋಡ್ಬೋದು, ಗುಜರಾತಲ್ಲಿ ಒಂದು ಚುಕ್ಕಿ ಇಲ್ಲ. ಆದರೆ ಅಲ್ಲಿ ಏನಿದ್ದಾವೆ? ಸಿಂಹಗಳಿದಾವೆ ಅಲ್ಲಿ. ಟೈಗರ್ ಎಲ್ಲ, ಪ್ಯಾಂಥೆರಾ ಲಿಯೋ. ಇಲ್ಲೆಲ್ಲ ಪ್ಯಾಂಥೆರಾ ಟೈಗ್ರಿಸ್, ಇಲ್ಲಿ ಮಾತ್ರ ಪ್ಯಾಂಥೆರಾ ಲಿಯೋ. ಒಂದಾನೊಂದು ಕಾಲದಲ್ಲಿ ಇಡೀ ದೇಶ ತುಂಬ ಹರಡಿದ್ವು ಹುಲಿಗಳು. ಈಗ ಮನುಷ್ಯರ ಸಂಖ್ಯೆ ಜಾಸ್ತಿ ಆಗಿದೆ, ನಗರಗಳ ಸಂಖ್ಯೆ ಜಾಸ್ತಿ ಆಗಿದೆ, ಹಾಗಾಗಿ ಎಲ್ಲ ಒಂದು ಕಾಡುಗಳ ಒಳಗಡೆ ಹೋಗಿದ್ದವು. ಅವಾಗೆಲ್ಲ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ 10 ಜನ ಹೋದರೆ 8 ಜನ 7 ಜನ ವಾಪಸ್ ಬರ್ತಿದ್ರು. ಇನ್ನು 3-4 ಜನ ಹುಲಿಗೆ ಬ್ರೇಕ್ಫಾಸ್ಟು ಲಂಚ್ ಆಗಿರ್ತಿದ್ರು. ಆ ಕಡೆನೂ ಇಲ್ಲ. ಹೌದು, ಆ ಕಡೆನೂ ಇಲ್ಲ. ಆ ಒಂದು ವಾತಾವರಣಕ್ಕೆ ಅವು ಹೊಂದ್ಕೊಳೋದಿಲ್ಲ. ಓಕೆ, ಅಲ್ಲಿ ಇಲ್ಲ ಬೆಳೆದೂ ಇಲ್ಲ, ಕರಿದೂ ಇಲ್ಲ, ಯಾವುದೂ ಇಲ್ಲ. ವಿಚ್ ಈಸ್ ದ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಇನ್ ಇಂಡಿಯಾ? ಭಾರತದ ಅತ್ಯಂತ ವಿಸ್ತಾರವಾದ ರಾಮ್ಸರ್ ಜೋಗುತಾಣ ಯಾವುದು? ರಾಮ್ಸರ್ ಅನ್ನೋದು ಒಂದು ಊರ ಹೆಸರು ಮಕ್ಕಳೇ, ಇರಾನ್ ದೇಶದಲ್ಲಿ ಬರುತ್ತೆ. ರಾಮ್ಸರ್ ಅನ್ನೋದು ಒಂದು ಊರಿನ ಹೆಸರು, ಇರಾನ್ ದೇಶದಲ್ಲಿರುವ ಒಂದು ಕುಕ್ವಾಡ ನಮ್ಮ ಊರಿದೆಯಲ್ವಾ, ಅದೇ ಥರ ರಾಮ್ಸರ್ ಅಂತ ಒಂದು ಊರ ಹೆಸರು. ಆ ಊರಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ. ಪ್ರಪಂಚದಲ್ಲಿ ತೇವವಾದ ಜಾಗಗಳಿರ್ತಾವಲ್ಲ, ಜೌಗು ಪ್ರದೇಶಗಳು. ಈ ಜೌಗು ಪ್ರದೇಶ ಸಾಮಾನ್ಯವಾಗಿ ಬರೀ ತೇವಾಂಶ ಇರೋದಿಲ್ಲ, ಅದು ನೀರನ್ನು ಹೀರ್ಕೊಂಡು ಅಂತರ್ಜಲನ ಮರುಪೂರ್ಣ ಮಾಡ್ತದೆ. ಗ್ರೌಂಡ್ ವಾಟರ್ ಆಕ್ವಿಫರ್ಸ್ನ ರೀಚಾರ್ಜ್ ಮಾಡುತ್ತೆ ನೀರನ್ನು ತಗೊಂಡು. ಇಲ್ಲಿ ನೀರು ಹೆಚ್ಚಾಗಿರೋದ್ರಿಂದ ಇಲ್ಲೇ ವಿಶೇಷವಾದ ಜೀವಿಗಳು ಬದುಕ್ತವೆ. ಹೌದಾ? ಆಮೇಲೆ ಇಲ್ಲೇ ಆ ಜೀವಿಗಳನ್ನು ಅವಲಂಬಿಸಿ ಮತ್ತು ಬೇರೆ ರೀತಿ ಪಕ್ಷಿಗಳು, ಇನ್ನು ಇತರೆ ಜೀವಿಗಳು ಸಹ ಇರ್ತವೆ. ಇದೇ ಒಂದು ಒಂದು ಅದ್ಭುತ ಪ್ರಕೃತಿ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಜಾಗವಾಗ್ತದೆ. ಇದನ್ನು ಅವಲಂಬಿಸಿ ಬೇರೆ ಎಲ್ಲ ಕೆಲಸಗಳು ನಡೀತಿರ್ತವೆ. ಆಯಿತಾ? ಹೌದು, ಇದನ್ನು ಅವಲಂಬಿಸಿ ಕೆಲವು ಕಾಡುಗಳು ಬೆಳೆದಿರ್ತವೆ. ಮ್ಯಾಂಗ್ರೂವ್ ಕಾಡುಗಳು ಭಾಳ ಬೆಸ್ಟ್ ಎಕ್ಸಾಂಪಲ್ ಅಂದರೆ. ಸೊ ಸುಂದರ್ಬನ್ ಜೌಗು ಪ್ರದೇಶ ಮಕ್ಕಳೇ, ಅದಕ್ಕೆ ಉತ್ತರ. ನಮ್ಮ ದೇಶದ ಅತ್ಯಂತ ವಿಸ್ತಾರವಾದ, ಅತ್ಯಂತ ದೊಡ್ಡದಾದ ರಾಮ್ಸರ್ ಜಾಗ ಯಾವುದು? ಸುಂದರ್ಬನ್ಸಲ್ಲಿ ಯಾವ ಕಾಡು ಬರುತ್ತೆ? ಮ್ಯಾಂಗ್ರೂವ್ ಕಾಡು. ಎಸ್, ಕ್ವಶನ್ ಪ್ಲೀಸ್. ಕಂದಮರಿ, ದೋಣಿ ಕಾಣ್ತದ? ಹಾಂ, ಇಲ್ಲ. ಇದಾ ಹುಲ್ ಥರ ನಿಮಗೆ ಕಾಣ್ತಾ ಇದೆ, ದೂರ ಇದೆ, ಅದು ಕಾಡೇ, ಅದು ಮರಗಳೇ, ಅದು ಶ್ರಬ್ಸ್, ಮ್ಯಾಂಗ್ರೂವ್ ಫಾರೆಸ್ಟ್. ಓಕೆ, ಸೊ ಸುಂದರ್ಬನ್ ಜೋಗು ಪ್ರದೇಶ ಎಲ್ಲಿ ಬರ್ತದೆ? ಓಕೆ, ನಾವು ನೋಡಿದ್ದೇವೆ. ನೋಡಿ ಮಕ್ಕಳೇ, ರಿಪಿಟೇಷನ್ ಆಗ್ತಾ ಇದೆಯಾ? ಕಾನ್ಸೆಪ್ಟ್ ರಿಪಿಟೇಷನ್ ಆಗ್ತಾ ಇದೆಯಲ್ಲ, ಪದೇ ನಾವು ರಿವೈಸ್ ಮಾಡ್ತಾ ಇದ್ದೀವಿ. ಮರಿಬಾರ್ದು ನಾವು. ವಿಚ್ ಇಸ್ ದ ಸ್ಮಾಲೆಸ್ಟ್? ಲಾರ್ಜೆಸ್ಟ್ ಸುಂದರ್ಬನ್ಸ್. ಹಾಗಾದರೆ ಸ್ಮಾಲೆಸ್ಟ್ ರಾಮ್ಸರ್ ಸೈಟ್ ಯಾವುದು? ಭಾರತದ ಅತ್ಯಂತ ಚಿಕ್ಕ ರಾಮ್ಸರ್ ಜೋಗು ತಾಣ ಯಾವುದು? ಇದು ರೇಣುಕಾ ವೆಟ್ಲ್ಯಾಂಡ್ ಅಂತ ಬರುತ್ತೆ ಮಕ್ಕಳೇ. ರೇಣುಕಾ ಜೋಗು ಪ್ರದೇಶ ಇದು ಎಲ್ಲಿ ಬರ್ತದೆ? ಹಿಮಾಚಲ್ ಪ್ರದೇಶದಲ್ಲಿ ಇಷ್ಟು ಜಾಗದಲ್ಲಿ ಬರುತ್ತೆ. ಈ ಬೆಟ್ಟ ಗುಡ್ಡಗಳ ಮೇಲೆ ಬೀಳುವ ನೀರೆಲ್ಲ ಹರಿದು ಬಂದು ಇಲ್ಲಿ ಸೇರ್ಕೊಂಡ್ಬಿಡುತ್ತೆ. ಓಕೆ, ಗುಡಿಗಳೆಲ್ಲ ಮಾಡಿಬಿಡ್ತಾರಲ್ಲಪ್ಪ ನಮ್ಮ ಕಡೆ ಎಲ್ಲ, ಗೊತ್ತಲ್ಲ ನಿಮಗೆ. ಎಲ್ಲ ಕಡೆಯಿಂದ. ಓಕೆ, ಸೊ ಎಲ್ಲಿ ಬರ್ತದೆ? ರೇಣುಕಾ ವೆಟ್ಲ್ಯಾಂಡ್, ಹಿಮಾಚಲ ಪ್ರದೇಶ ಮಕ್ಕಳೇ, ಈ ಜಾಗದಲ್ಲಿ ಕಂಡು ಬರ್ತದೆ. ಓಕೆ, ಹಿಮಾಚಲ ಪ್ರದೇಶ ಎಲ್ಲಿ ಬರುತ್ತೆ? ಮೇಲೆ ಬರುತ್ತೆ, ಗೊತ್ತುಂಟಲ್ಲ. ಗುಡ್. ವಿಚ್ ಸ್ಟೇಟ್ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ನ್ಯಾಷನಲ್ ಪಾರ್ಕ್ಸ್ ಇನ್ ಇಂಡಿಯಾ? ವೆರಿ ಗುಡ್ ಕ್ವೆಶನ್. ಭಾರತದಲ್ಲೇ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವ ರಾಜ್ಯ ಯಾವುದು? ಎನಿ ಗೆಸ್? ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಉದ್ಯಾನವನಗಳಿದ್ದಾವೆ ಅಂತ ನೀವು ಹೇಳ್ತಿದ್ದೀರಿ. ದಿಸ್ ಈಸ್ ಯುವರ್ ಗೆಸ್? ಓಕೆ. ಓ, ಕಂಗ್ರ್ಯಾಚುಲೇಷನ್ಸ್ ಅನಿಲ್ ಅವರೇ, ನಿಮ್ಮ ಉತ್ತರ ಸರಿಯಾಗಿದೆ. ಏನೋ? ಇಲ್ಲಿದೆ ಏನ್ರಿ? ನಾನು ನಿಮ್ಮನ್ನು ನಿಜವಾಗ್ಲೂ ಜಾಣರು ಅನ್ಕೊಂಬಿಟ್ಟಿದ್ದೆ. ಓಕೆ, ಎನಿವೇಸ್, ಕೆಲವರು ನಿಜವಾಗ್ಲೂ ಹೇಳಿದ್ದೀರಿ. ನಿಮ್ಮ ಊಹೆ ಕರೆಕ್ಟ್ ಇದೆ ಮಕ್ಕಳೇ. ಮಧ್ಯಪ್ರದೇಶದಲ್ಲಿ ಸಾಕಷ್ಟು ನ್ಯಾಷನಲ್ ಪಾರ್ಕ್ಸ್ ಬರ್ತವೆ. ಇದು ಮಧ್ಯಪ್ರದೇಶ ಅಂತ ತೋರಿಸಿದ್ರೆ ಅರ್ಥ ಆಗಲ್ಲ. ನ್ಯಾಷನಲ್ ಪಾರ್ಕ್ಸ್ ಮ್ಯಾಪ್ ನೋಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಾ? ಇವೆಲ್ಲ ಎಲ್ಲೆಲ್ಲಿ ಒಂದು ಮರದ ಚಿಹ್ನೆ ಇದೆಯಲ್ಲ, ಅದೆಲ್ಲ ಒಂದು ರಾಷ್ಟ್ರೀಯ ಉದ್ಯಾನವನದ ಹೆಸರು. ಓಕೆ, ರಾಷ್ಟ್ರೀಯ ಉದ್ಯಾನವನಗಳ ಹೆಸರು ಅದು. ಕರ್ನಾಟಕದಲ್ಲಿದ್ದಾವೆ. ದಾಂಡೇಲಿಯಲ್ಲಿದೆ, ನಾಗರಹೊಳೆಯಲ್ಲಿದೆ, ಬಂಡೀಪುರ, ಬನ್ನೇರುಘಟ್ಟ ಕೇಳಿದಿರಿಲ್ಲ?
ಆಯಿತು. ಆದರೆ ಮಧ್ಯಪ್ರದೇಶದಲ್ಲಿ ಬಹಳಷ್ಟು ಬರ್ತವೆ ಮಕ್ಕಳೇ. ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರುವುದು ನಿಮಗೆ ಮಧ್ಯಪ್ರದೇಶದಲ್ಲಿ. ಅಲ್ಲೂ ಇದೆ, ಬಟ್ ಮಧ್ಯಪ್ರದೇಶದಲ್ಲಿ ಭಾಳ ಇದೆ. 1 2 3 4 5 6 7. ಆಂಧ್ರ ಪ್ರದೇಶದಲ್ಲಿ ಒಂದು ಇಲ್ಲ, ಹೆಚ್ಚೇನಲ್ಲಿ ಇದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲ ಅಂದರೆ ಇಲ್ಲ, ಇದೆ ಅಂದರೆ ಇದೆ. ಓಕೆ, ಬೈ ದ ವೇ ರಾಜಸ್ಥಾನದಲ್ಲಿ ಇದೆಯಾ? ಡೆಸರ್ಟ್ ನ್ಯಾಷನಲ್ ಪಾರ್ಕ್. ಓಕೆ, ಅಂಡಮಾನ್ ನಿಕೋಬಾರದಲ್ಲಿ ಇದೆಯಲ್ಲ? ವಾವ್, ಅಲ್ಲೂ ಇದೆ. ಹಾಂ, ಹೇಳಿ 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 ಹಾಂ, ಮರುಭೂಮಿಯಲ್ಲೂ ರಾಷ್ಟ್ರೀಯ ಉದ್ಯಾನವನ ಮಾಡಿದ್ದಾರೆ. ಓದೋಣ ಅದ್ರ ಬಗ್ಗೆ, ಮುಂದೆ ಬರುತ್ತದು. ಕರ್ನಾಟಕದಲ್ಲಿ ಇದೆಯಲ್ಲಪ್ಪ, ಇಲ್ಲೇ ದಾಂಡೇಲಿ, ನಾಗರಹೊಳೆ, ಬಂಡೀಪುರು, ಬನ್ನೇರುಘಟ್ಟ. ದಾಂಡೇಲಿಯಲ್ಲಿ ಒಂದು ಪೇಪರ್ ಫ್ಯಾಕ್ಟ್ರಿನೂ ಇದೆ. ಇಲ್ಲಿ. ವಿಚ್ ಸ್ಟೇಟ್ ಹ್ಯಾಸ್ ದಿ ಲಾರ್ಜೆಸ್ಟ್ ಫಾರೆಸ್ಟ್ ಕವರ್ ಬೈ ಏರಿಯಾ ಇನ್ ಇಂಡಿಯಾ? ಭಾರತದ ಅತ್ಯಂತ ವಿಸ್ತಾರವಾದ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ವಿಸ್ತೀರ್ಣದಲ್ಲಿ ಭಾಳ ಜಾಸ್ತಿ ಕಾಡಿದೆ ಆ ರಾಜ್ಯದಲ್ಲಿ. ಯಾವುದಾದ ರಾಜ್ಯ? ಇದಕ್ಕೂ ಮಧ್ಯಪ್ರದೇಶ. ಯಾಕೆ ಆ ಥರ ಹೇಳ್ತೀರಾ? ರಾಷ್ಟ್ರೀಯ ಉದ್ಯಾನವನಗಳು ಜಾಸ್ತಿ ಇದೆ ಅಂದರೆ ಅತಿ ಹೆಚ್ಚು ಕಾಡಿರುವ ಜಾಗನೂ ಅದರಲ್ಲೇ ಇರಬೇಕಲ್ವೇ? ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಕರೆಕ್ಟ್ ಹೇಳಿದಿರಿ, ಮಧ್ಯಪ್ರದೇಶದಕ್ಕೆ ಸರಿಯಾದ ಉತ್ತರ. ಮುಂದೆ ಹೋಗೋಣ. ಈಗ ಪ್ರಶ್ನೆ ಸ್ವಲ್ಪ ಬೇರೆ ಆಗ್ತದೆ. ಶರತ್ ನಾಯ್ಕ, ವಿಚ್ ಸ್ಟೇಟ್ ಹ್ಯಾಸ್ ದಿ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಕವರ್ ಇನ್ ಇಂಡಿಯಾ? ಭಾರತದ ಅತ್ಯಂತ ಹೆಚ್ಚು ಶೇಕಡಾವಾರು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಇದು ಮಧ್ಯಪ್ರದೇಶ ಬರಲ್ಲ. ವಿಸ್ತೀರ್ಣವಾರು ಮಧ್ಯಪ್ರದೇಶ ಜಾಸ್ತಿ ಕಾಡಿದೆ, ಆದರೆ ಪರ್ಸೆಂಟೇಜ್ ವೈಸು ಯಾವುದು ಬರುತ್ತೆ? ಮಿಜೋರಾಮಲ್ಲಿ 80% ಕಾಡಿದೆ. ಆಯಿತಾ? 80% ಇಲ್ಲೇ ಬರ್ದಿದ್ದಾರಲ್ಲ, ಇಲ್ಲಿ 80% ಮಿಜೋರಾಮಲ್ಲಿ ಕಾಡು ಕಂಡು ಬರುತ್ತೆ ಮಕ್ಕಳೇ. ಮಧ್ಯಪ್ರದೇಶದಲ್ಲಿ 80% ಕಾಡಿಲ್ಲ, 80%ಗಿಂತ ಕಡಿಮೆ ಕಾಡಿದೆ. ಹೇಗೆ? ಪರ್ಸೆಂಟೇಜ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಹಾಗಾಗಿ ಸಮಸ್ಯೆ ಆಗ್ತಿದೆ. ಈಗ ಸುಮ್ಮನೆ ಹಾಗೆ ಹೇಳೋಣ, ಇದು ಮಧ್ಯಪ್ರದೇಶ ಸುಮ್ಮನೆ. ಓಕೆ, ಮಿಜೋರಾಂ ಚಿಕ್ಕ ದೇಶ. ಮಧ್ಯಪ್ರದೇಶದಲ್ಲಿ ಇಷ್ಟು ಕಾಡಿದೆ, ಮಿಜೋರಾಮಲ್ಲಿ ಇಷ್ಟು ಕಾಡಿದೆ. ಓಕೆ, ನೀವು ನೋಡಿದ್ರೆ ಕಾಡು ಯಾರ್ದು ಜಾಸ್ತಿ ಇದೆ ಅಂತ ಹೇಳ್ತೀರಾ? ಮಧ್ಯಪ್ರದೇಶದ ಕಾಡು ಜಾಸ್ತಿ ಇದೆ. ಮಿಜೋರಾಂ ಬರೀ ಇಷ್ಟೇ ಇರೋದು, ಮಧ್ಯಪ್ರದೇಶ ಇಷ್ಟು ಕಾಡಿದೆ. ಆದರೆ ಮಧ್ಯಪ್ರದೇಶದಲ್ಲಿ ಬರೀ ಒಂದು ಅರ್ಧ ಭಾಗದಷ್ಟು ಕಾಡಿದೆ. ಮಿಜೋರಾಂನ ಮುಕ್ಕಾಲು ಭಾಗದಷ್ಟು ಕಾಡಿದೆ. ಈಗ ಪರ್ಸೆಂಟೇಜ್ ವೈಸ್ ಯಾರ್ದು ಕಾಡು ಜಾಸ್ತಿ? ಮಿಜೋರಾಮ್ದು. ಅರ್ಥ ಆಗ್ತಿದೆಯಾ? ಸೊ ಮಿಜೋರಾಂ ಕತೆ ಈ ಥರ ಇದೆ, ಮಧ್ಯಪ್ರದೇಶ ಕತೆ ಈ ಥರ ಇದೆ. ಮಧ್ಯಪ್ರದೇಶ ವಿಶಾಲವಾಗಿದೆ ನನ್ನಂಗೆ, ಆಯಿತಾ? ಸೊ ಇದು ಮಿಜೋರಾಮ್ ನಮ್ಮ ಗೌತಮ್ ಪಾಟೀಲ್ ಅಂತಾರೆ ಇದೆ, ರೈಟ್? ಸೊ ಇದು ವ್ಯತ್ಯಾಸ. ಓಕೆ, ಮುಂದೆ ಹೋಗ್ಬೋದಾ? ಚಲೋ ಗುಡ್. ಮಿಜೋರಾಂ ಎಲ್ಲಿ ಬರುತ್ತೆ ಮಕ್ಕಳೇ? ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಅಷ್ಟೊಂದು ಕಾಡಿಲ್ಲ. ವೆಸ್ಟ್ ಬೆಂಗಾಲ್ ಇಲ್ಲಿ ಬರುತ್ತಲ್ಲಪ್ಪ, ಅದರಲ್ಲಿ ಅಷ್ಟು ಪರ್ಸೆಂಟೇಜ್ ಕಾಡಿಲ್ಲ. ಕಾಡಿದೆ, ಪರ್ಸೆಂಟೇಜ್ ಜಾಸ್ತಿ ಇರೋದು ಮಿಜೋರಾಂನಲ್ಲಿ. ವಿಚ್ ಈಸ್ ದಿ ಲಾರ್ಜೆಸ್ಟ್ ಬರ್ಡ್ ಸ್ಯಾಂಕ್ಚುರಿ ಇನ್ ಇಂಡಿಯಾ? ಭಾರತದ ಅತ್ಯಂತ ದೊಡ್ಡ ಪಕ್ಷಿಧಾಮ ಯಾವುದು? ಕರ್ನಾಟಕದಲ್ಲ, ಪಕ್ಷಿಧಾಮ ಎಲ್ಲಿದೆ? ಯಾವುದಿದೆ? ಯಾವುದು? ಸಾಲ್ ಸರೋವರ ಪಕ್ಷಿಧಾಮ ಮಕ್ಕಳೇ. ಸಾರಿ, ನಾಲ್ ಸರೋವರ ಪಕ್ಷಿಧಾಮ. ನೀವಲ್ಲಿ ಹೋಗಿ ನಿಂತ್ಕೊಳ್ರಿ ಈ ಥರ ಸಂಜೆ ಹೊತ್ತು, ಎಲ್ಲ ಪಕ್ಷಿಗಳು ಕಾಣ್ತಾವೆ. ವಾಪಸ್ ತಮ್ಮ ಗೂಡಿಗೆ ವಾಪಸ್ ಬರ್ತಾ ಇರ್ತಾವೆ ಹಾರ್ತಾ. ಆಮೇಲೆ ಇದ್ರ ಸುತ್ತ ನೀರಿರುತ್ತೆ, ನೀರಿನ ಮೇಲೆ ಅವಲಂಬಿತವಾಗಿರ್ತವೆ. ಹೌದು, ಕುಂತಿದ್ದಾವೆ, ಹಾರ್ತಿದ್ದಾವೆ, ನಿಂತಿದ್ದಾವೆ, ನಿಮ್ಮನ್ನು ಸ್ವಲ್ಪ ನೋಡ್ತಾ ಇದ್ದಾವೆ. ನಾಲ್ ಸರೋವರ ಎಲ್ಲಿ ಬರ್ತದೆ? ಗುಜರಾತಲ್ಲಿ, ಈ ಜಾಗದ ಹತ್ರ ಬರುತ್ತೆ ಮಕ್ಕಳೇ. ಓಕೆ, ಡನ್. ನಮ್ಮ ಭಾರತ ಸಣ್ಣ ರಾಷ್ಟ್ರ ಅಲ್ಲ ಕಣ್ರಿ, ಭಾಳಷ್ಟು ವಿಷಯಗಳಿದಾವೆ ನೋಡೋದಕ್ಕೆ. ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಇರ್ತೀರಿ, ಮೊಬೈಲ್ಗಳನ್ನು ಹಿಡ್ಕೊಂಡು. ನಮ್ಮ ಒಂದು ಮಾತು ಹೇಳಿದ್ದಾರೆ ಹಿರಿಯರು, ದೇಶ ಸುತ್ತು, ನಮ್ಮ ದೇಶ ಸುತ್ತು ಬರಬೇಕು ಮತ್ತು ಕೋಶನ ಓದಬೇಕು. ಕೋಶ ಅಂದರೆ ಪುಸ್ತಕಗಳು. ಹೌದು, ಅದು 4ನೇ ಕ್ಲಾಸ್ ಪ್ರವಾಸ ಹೋಗೋಣ ಪಾಠದಲ್ಲೇ ಬಿಡಬೇಡ್ರಿ, ಅದನ್ನು ಅಳವಡಿಸ್ಕೊಳ್ಬೇಕು ನಾವು. ಹೇಳಿ. ಸಿ ಈಸಿ ಪೀಸಿ ಕ್ಲಾಸಸ್ ಇಸ್ ಸೋ ವಂಡರ್ಫುಲ್.
ಹಂಗೆ ಮಾಡಬೇಡಪ್ಪ. ಅಲ್ಲಿ ಹೋಗಿ ಅಲ್ಲಿನ ಗಾಳಿ ಕುಡಿಬೇಕು, ಅಲ್ಲಿನ ಜನರ ಹತ್ರ ಮಾತಾಡಬೇಕು, ಅವ್ರ ಊಟನ ತಿನ್ನಬೇಕು, ಅದನ್ನು ಸವಿಬೇಕು. ಆವಾಗ ದೇಶ ಸುತ್ತದಂಗೆ. ಆಯಿತಾ? ಹಾಂ, ಈಗ ನಾನು ನಿಮಗೆ ಇಲ್ಲಿ ಜಿಲೇಬಿ ನೋಡಿ ಮಕ್ಕಳೇ, ಜಿಲೇಬಿ ತಿಂದ್ರಾ ಅಂತಂದರೆ ಜಿಲೇಬಿ ತಿಂದಂಗೆ ಆಗ್ತದಾ? ಆ ಥರ. ಸೊ ವಿಚ್ ಈಸ್ ದಿ ಅದು ಅನುಭವಿಸೋದು ನಿಜವಾದ ಜ್ಞಾನ. ಕೇಳಿ ವಿಚ್ ಈಸ್ ದಿ ಓಲ್ಡೆಸ್ಟ್ ಬರ್ಡ್ ಸ್ಯಾಂಕ್ಚುರಿ ಇನ್ ಇಂಡಿಯಾ? ಈಗ ನೋಡ್ರಿ, ಭಾರತದಲ್ಲಿ ಅತ್ಯಂತ ದೊಡ್ಡ ಪಕ್ಷಿಧಾಮ ನಾಲ್ ಸರೋವರ. ಈಗ ಭಾರತದಲ್ಲಿ ಅತ್ಯಂತ ಹಳೆಯ ಪಕ್ಷಿಧಾಮ ಯಾವುದು? ಸರೋವರದ ಬಗ್ಗೆ ಮಾತಾಡ್ತಿದ್ದೀವಿ ನಾವು. ವೇದಾಂತಂಗಲ್ ಪಕ್ಷಿಧಾಮ ತಮಿಳ್ನಾಡಲ್ಲಿ ಬರುತ್ತೆ. ಅದರ ಹೆಸರೇನು? ವೇದಾಂತಂಗಲ್. ಓಕೆ, ಇದು ತಮಿಳ್ನಾಡಲ್ಲಿ ಕಂಡು ಬರುತ್ತೆ. ಒಂದು ಸಣ್ಣ ಫೋಟೋ ತೋರಿಸಿದ್ದಾರೆ. ಇಲ್ಲಿ ಜನ ಎಲ್ಲ ನಿಂತು ಅದ್ರ ಫೋಟೋ ಹೊಡ್ಕೊತಾ ಇದ್ದಾರೆ ಪಕ್ಷಿಗಳದ್ದು. ಭಾಳಷ್ಟು ಪಕ್ಷಿಗಳು ಬಂದು ಸೇರ್ತವೆ. ವೇದಾಂತಂಗಲ್ ಮಕ್ಕಳು ಇಲ್ಲಿ ಬರ್ತದೆ ಮಕ್ಕಳೇ. ಓಕೆ, ವೇದಾಂತಂಗಲ್ ಪಕ್ಷಿಧಾಮ ತಮಿಳ್ನಾಡಲ್ಲಿ ಇಲ್ಲಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್. ವಿಚ್ ಈಸ್ ದಿ ಲಾರ್ಜೆಸ್ಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ಇಂಡಿಯಾ? ಭಾರತದಲ್ಲಿ ಅತ್ಯಂತ ದೊಡ್ಡ ಅಭಯಾರಣ್ಯ, ವನ್ಯಜೀವಿ ಅಭಯಾರಣ್ಯ ಯಾವುದು? ನಿಮಗೆ ಗೊತ್ತಿಲ್ಲ? ನೋಡೋಣ, ಒಂದೊಂದಾಗಿ ನೋಡೋಣ. ಕಚ್ ಮರುಭೂಮಿ ವನ್ಯ ಅಭಯಾರಣ್ಯ. ಬಯೋಸ್ಪಿಯರ್ ರಿಸರ್ವಲ್ಲೂ ಅತ್ಯಂತ ದೊಡ್ಡದು ಯಾವುದಿತ್ತು? ಕಚ್ ಬಯೋಸ್ಪಿಯರ್ ರಿಸರ್ವ್. ಅಭಯಾರಣ್ಯದಲ್ಲೂ ಅತ್ಯಂತ ದೊಡ್ಡ ಅಭಯಾರಣ್ಯ ಯಾವುದಿದೆ? ಕಚ್ ಅಭಯಾರಣ್ಯ, ವನ್ಯಜೀವಿ ಅಭಯಾರಣ್ಯ. ಕೆಲವು ಹೊಂದ್ಕೊಂಡಿರ್ತಾವೆ ಪುಟ್ಟ. ಹೌದು, ಕೆಲವು ಹೊಂದ್ಕೊಂಡಿರ್ತಾವೆ, ಆ ಥರ ಆ ನೀರಿಗೆ ಹೊಂದ್ಕೊಂಡಿರ್ತಾವೆ. ಓಕೆ, ಸರಿ. ಎಲ್ಲಿದೆಪ್ಪ? ಕಚ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಈ ಜಾಗದಲ್ಲಿ ಕಂಡು ಬರುತ್ತೆ. ಮುಂದೋಗ್ಬೋದ್ರಾ? ಚಾಲೋ ಜಿ. ಜಸ್ಟ್ ಸೋಕೇನ್, ಸುಮ್ಮನೆ ನೋಡಿ, ಸುಮ್ಮನೆ ನನ್ನ ಜೊತೆ ನೋಡ್ತಾ ಇರ್ರಿ. ಹೋಗ್ತಾ ನಿಮಗೆಲ್ಲ ಸುಲಭ ಆಗ್ತದೆ. ಓಕೆ, ಡೋಂಟ್ ವರಿ. ವಿಚ್ ವಾಸ್ ದಿ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಡೆಸಿಗ್ನೇಟೆಡ್ ಇನ್ ಇಂಡಿಯಾ? ಭಾರತದ ಮೊದಲ ಜೈವಿಕ ವಲಯ ಬಯೋಸ್ಪಿಯರ್ ರಿಸರ್ವ್ ಯಾವುದು? ಯಾರು ಹೇಳಿದ್ದು? ಏನಿದು? ಎಲ್ಲಿ ಬರೆದಿದ್ದಾರೆ? ಇಲ್ಲಿ ಎಲ್ಲಾದರೂ ಬರೆದಿದ್ದಾರಾ ನೀಲಗಿರಿ ಅಂತ? ಓಹೋ, ಇಲ್ಲಿ ಬರೆದಿದ್ದಾರೆ ಅದಕ್ಕೆ. ಓಕೆ, ನೀಲಗಿರಿ ಜೈವಿಕ ವಲಯ ಸರಿಯಾದ ಉತ್ತರ ಮಕ್ಕಳೇ. ಇದು ನೀಲಗಿರಿ ಜೈವಿಕ ವಲಯ 3 ರಾಜ್ಯಗಳ ನಡುವೆ ಹರಡಿಕೊಂಡಿದೆ: ಕೇರಳ, ತಮಿಳುನಾಡು. ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ನೀಲಗಿರಿ ಪರ್ವತಗಳಿದೆ. ಅತ್ಯಂತ ಎತ್ತರವಾದ ಪರ್ವತ ಗೊತ್ತಿದೆ? ರಿಪೀಟ್ ಆಯ್ತಾ ಈಗ? ಸೊ ಈ ಥರ ಪದೇ ನಾವು ನೋಡ್ತಾ ಇದ್ರೆ ಮಕ್ಕಳೇ ಎಲ್ಲ ಚೆನ್ನಾಗಿ ನೆನಪಿರ್ತವೆ. ಮತ್ತು ಇದೊಂದು ಸ್ವಲ್ಪ ಗಮನ ಕೊಡಿ ಇದಕ್ಕೆ. 1986ರಲ್ಲಿ ಅಂದರೆ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಯಾವಾಗ? 1947ರಲ್ಲಿ. ಇದಾಗಿರೋದು ಯಾವಾಗ? 86ರಲ್ಲಿ. ಅಂದರೆ ಸರಿಸುಮಾರು ಒಂದು 40 ವರ್ಷ ಆದಮೇಲೆ, 39 ವರ್ಷ ಆದಮೇಲೆ, ಒಂದು 39 ವರ್ಷ ಆದಮೇಲೆ ನೀಲಗಿರಿ ಜೈವಿಕ ವಲಯನ ಮೊಟ್ಟ ಮೊದಲು ಒಂದು ಜೈವಿಕ ಸಂರಕ್ಷಿತ ವಲಯ ಅಂತ ನಮ್ಮಲ್ಲಿ ಘೋಷಣೆ ಮಾಡ್ತಾರೆ. ಗುಡ್, ಓಕೆ, ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ದೇಶದವರು. ಮಕ್ಕಳಿಗೆ ಎಲ್ಲಿ ಬರುತ್ತೆ ಅಂದರೆ ಕರ್ನಾಟಕ, ಕೇರಳ ಮತ್ತು ನಮ್ಮ ತಮಿಳ್ನಾಡು. ಕಾಣ್ತಾ ಇಲ್ರಿ? ಹಾಂ, ಎಲ್ಲ ಅದು ಹೆಚ್ಚಾಗಿ ತಮಿಳ್ನಾಡಲ್ಲಿ ಕಂಡು ಬರ್ತಾ ಇದೆ ಇಲ್ಲಿ ನೋಡಿದ್ರೆ. ಸೊ ಈ 3 ಜಾಗದಲ್ಲಿ, ಇಷ್ಟು ಜಾಗದಲ್ಲಿ ಕಂಡು ಬರ್ತದೆ. ಓಕೆ, ಯಾ. ವಿಚ್ ಇಸ್ ದಿ ವರ್ಲ್ಡ್ಸ್ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್? ಪ್ರಪಂಚದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ. ತೇಲೋದು ನಾಗಾಲ್ಯಾಂಡ, ಮಣಿಪುರಲ್ಲಿ ಏನಂತಾರೆ ಅದಕ್ಕೆ? ಯಾವ ಕೆರೆ? ಕುರ್ಕುರೆ. ವಾಟ್ ಈಸ್ ದಿಸ್ ಕುರ್ಕುರೆ? ಲೋಕ್ಟಾಕ್ ಕೆರೆ. ಇದಕ್ಕೆ ಹೆಸರೇನಿದೆ ಅಂದರೆ ಕೈಬುಲ್ ಲಾಮ್ಜಾವ್ ನ್ಯಾಷನಲ್ ಪಾರ್ಕ್. ಕೈಬುಲ್ ಲಾಮ್ಜಾವ್ ರಾಷ್ಟ್ರೀಯ ಉದ್ಯಾನವನ. ಇದೆಲ್ಲಿ ಬರ್ತದೆ? ಮಣಿಪುರಲ್ಲಿ ಕಂಡು ಬರುತ್ತೆ ಮಕ್ಕಳು. ಸಾಂಗಾಯ್. ಇದು ಲೋಕ್ಟಾಕ್ ಕೆರೆ ಅನ್ನೋದು ಇದಿರ್ತದೆ. ಇದರಲ್ಲಿ ಫ್ಯೂಮ್ಡೀಸ್ ಅಂತ ಬರ್ತವೆ. ಫ್ಯೂಮ್ಡೀಸ್ಗಳು ಅಂತ ಕರಿತೀವಿ. ಮೇಲ್ಗಡೆ ತೇಲ್ತವಲ್ಲ. ನಿಮಗೊಂದ್ಸರಿ ನಾನು ಹಿಂದೆ ಹೇಳ್ತಿದ್ದೆ ನಿಮಗೆ ಇದನ್ನು, ಮುಂದಿನ ಕ್ಲಾಸಲ್ಲಿ ನಿಮಗೆ ಇದ್ರ ಬಗ್ಗೆ ನೀಟಾಗಿ ಹೇಳ್ತೀನಿ ಅಂತ. ಬನ್ನಿ ನೋಡೋಣ, ಅದ್ರ ಬಗ್ಗೆ ನೋಡೋಣ ಬನ್ನಿ. ಫ್ಯೂಮ್ಡೀಸ್ಗಳು ಹೇಗೆ ಉತ್ಪತ್ತಿ ಆಗ್ತವೆ? ಕೆರೆ ಎಲ್ಲ ಕಡೆ ಕೆರೆ ಇದ್ದಂತಿರುತ್ತೆ. ಕೆರೆಯಲ್ಲಿ ಸ್ವಲ್ಪ ಕಸ, ಎಲೆ, ಮರದ ಎಲೆಗಳು ಅದು ಇದು ತೇಲ್ತಾ ಇರುತ್ತೆ. ಹೌದಿಲ್ರಿ? ಒಂದು ಕೆಲವು ಗಿಡಗಳ ಬೇರುಗಳು ಉದ್ದ ಇರ್ತವೆ, ಇಲ್ಲಿವರೆಗೂ ಬೆಳೀತಿರ್ತವೆ. ಈ ಬೇರುಗಳ ಜೊತೆಗೆ ಮಣ್ಣು ಸಹ ಸೇರ್ತದೆ. ಆದರೆ ಈ ಮಣ್ಣು ಭಾಳ ಹಗುರ ಇರುತ್ತೆ. ಭಾಳ ದಿನಗಳಾದಮೇಲೆ ಇವು ಏನಾಗ್ತವೆ? ಹೋಗ್ತಾ ನಿಧಾನವಾಗಿ ತೇಲಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಕೆಲವು ಗ್ಯಾಸ್ ಉತ್ಪತ್ತಿಯಾಗಿ ತೇಲಕ್ಕೆ ಶುರುವಾಗ್ತದೆ. ತೇಲಕ್ಕೆ ಶುರುವಾದಾಗ ಇದು ಒಂದೊಂದೇ ಬೇರೆ ಕಡೆ ತೇಲ್ಕೊಂತ ಹೋಗ್ಲಿಕ್ಕೆ ಶುರುವಾಗಿ ಈ ಥರ ಭಾಳಷ್ಟು ಫ್ಯೂಮ್ಡೀಸ್ಗಳು ಆ ಕೆರೆಯಲ್ಲಿ ಕಂಡು ಬರುತ್ತೆ, ಲೋಕ್ಟಾಕ್ ಕೆರೆಯಲ್ಲಿ.
ಸೊ ಇದು ಬಿಡಿಸಿರೋದು ಆ ಲೋಕ್ಟಾಕ್ ಕೆರೆಯಲ್ಲಿ ಅದರ ಹತ್ರ ಕೆಲವು ಇದೊಂದು ಸಾಂಗಾಯಿ ಒಂದು ಜಿಂಕೆ ಕಂಡು ಬರುತ್ತೆ. ಈ ಜಿಂಕೆ ಅಳಿವಿನ ಅಂಚಿನಲ್ಲಿದೆ. ಕೆಲವು ಜಿಂಕೆಗಳು ಇದ್ದಾವೆ. ಈ ಸಾಂಗಾಯಿ ಜಿಂಕೆಗಳು ಇಲ್ಲಿ ಮಾತ್ರ ಕಂಡು ಬರೋದು, ಮತ್ತು ಬೇರೆ ಕಡೆ ಕಂಡು ಬರೋದಿಲ್ಲ. ಅವು ಮತ್ತು ಕೆಲವೇ ಅವು ಸತ್ತೋದ್ವಪ್ಪ ಅಂದರೆ ಭೂಮಿ ಮೇಲೆ ಮತ್ತೆ ನಾವು ಯಾವತ್ತೂ ಸಾಂಗಾಯಿ ಜಿಂಕೆಗಳನ್ನು ನೋಡೋಕ್ಕೆ ಆಗೋದಿಲ್ಲ. ಹೇಗೆ ಡೈನೋಸರ್ಗಳು ಮಾಯ ಆಗಿದ್ದಾವೆ, ಆ ಥರ ಇವುಗಳು ಸಹ ಮಾಯ ಆಗ್ತವೆ. ಏನ್ರಿ? ಕೆಲವು ಓಕೆ. ಏನು ಬೇಜಾರಾಯ್ತಾ? ಫೋಟೋ ತರಬಾರ್ದ ನೆಕ್ಸ್ಟ್ ಟೈಮ್? ಓಕೆ, ಹಾರ್ತವೆ, ಅವು ಗೊತ್ತಿರ್ತವೆ. ಫ್ಯಾಮಿಲಿ ಇದೆ, ಒಂದಿದೆ, ಏಕ ಇದೆ. ಎಲ್ಲಿ ಬರುತ್ತಿದ್ದು? ಲೋಕ್ಟಾಕ್ ಕೆರೆ, ಮಣಿಪುರ್. ಇಲ್ಲಿ ಬರುತ್ತೆ ನೋಡ್ರಿ ಮಕ್ಕಳೇ. ಓಕೆ, ಚಾಲೋಜಿ. ಅದ್ರ ಹೆಸರೇನು? ಕೈಬುಲ್ ಲಮ್ಜಾವ್ ನ್ಯಾಷನಲ್ ಪಾರ್ಕ್. ಜಗತ್ತಿನಲ್ಲಿ ತೇಲುವ ರಾಷ್ಟ್ರೀಯ ಉದ್ಯಾನವನದ ಹೆಸರೇನು? ಕೈಬುಲ್ ಲಾಮ್ಜಾವ್ ನ್ಯಾಷನಲ್ ಪಾರ್ಕ್. ಅಲ್ಲಿರುವ ಕೆರೆ ಹೆಸರೇನು? ಲೋಕ್ಟಾಕ್. ಅಲ್ಲಿರುವ ಜಿಂಕೆ ಹೆಸರೇನು? ಸಾಂಗಾಯ್. ಓಕೆ. ವಿಚ್ ವಾಸ್ ದ ಫಸ್ಟ್ ನೆಟ್ವರ್ಕ್ ಅಂಡರ್ ದ ಪ್ರಾಜೆಕ್ಟ್ ಟೈಗರ್ ಲಾಂಚ್ ಫೇಸ್? ಭಾರತದ ಅತ್ಯಂತ ಹಳೆಯ ಹುಲಿ ಸಂರಕ್ಷಿತ ಯೋಜನೆ ವಲಯ ಯಾವುದು? ಬಂಡೀಪುರ ಮತ್ತು ಕಾರ್ಬೆಟ್ ವಲಯ. ಬಂಡೀಪುರ ಮತ್ತು ಕಾರ್ಬೆಟ್ ವಲಯ ಇವೆರಡು ಬರ್ತಾವೆ. ಈಗ 1973ರಲ್ಲಿ ನೋಡಿರಿ, 1973 ಏಪ್ರಿಲ್ 1973 ತನಕ ನಮ್ಮ ದೇಶದ ರಾಷ್ಟ್ರ ಪ್ರಾಣಿ ಸಿಂಹ ಆಗಿತ್ತು. ಪ್ಯಾಂಥರಾ ಲಿಯೋ. ಆಯಿತಾ? ಆದರೆ ಸಿಂಹನ ನೋಡ್ತಾ ಇದ್ದೀವಿ, ಬಟ್ ನಮ್ಮ ಹುಲಿಗಳೆಲ್ಲ ಸತ್ತೋಗ್ತಾ ಇದ್ದಾವೆ. ಹುಲಿಗಳ ಸಂರಕ್ಷಣೆ ಮಾಡೋದು ಹೇಗೆ ಅಂತ ಭಾಳ ಯೋಚನೆಗೊಂಡು ಏಪ್ರಿಲ್ 1973 ಆ ಒಂದು ಸಮಯಕ್ಕೆ ಪ್ರಾಜೆಕ್ಟ್ ಟೈಗರ್ ಅಂತ ಶುರು ಮಾಡ್ತಾರೆ. ಮತ್ತು ಚಿಂತನ ಹುಲಿಗಳನ್ನು ನಮ್ಮ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಣೆ ಮಾಡ್ತಾರೆ. ಚಿಂತೆ ಮಾಡ್ತಿದ್ದೀರಾ ಹುಲಿಗಳ ಬಗ್ಗೆ? ಹಾಂ, ಓಕೆ. ಸೊ ಎಲ್ರಿ ಅಲ್ಲಿ ಜಿಂಕೆಗಳು ಇರಲೇಬೇಕಲ್ರಿ, ಹುಲಿ ಇರ್ತಾವಂದ್ರೆ. ಹುಲಿಗೆ ಊಟ ಏನ್ರಿ? ಹುಲ್ಲು ತಿನ್ನತ್ತೇನ್ರಿ ಹುಲಿ? ಹಾಂ, ಯಾವ? ಬಂಡೀಪುರ ಕರ್ನಾಟಕ, ಕಾರ್ಬೆಟ್ ಉತ್ತರಾಖಂಡ್. ಜಿಮ್ ಕಾರ್ಬೆಟ್. ಸೊ ಬಂಡೀಪುರ್ ಇಲ್ಲಿ ಬರ್ತದೆ, ಕಾರ್ಬೆಟ್ ಉತ್ತರಾಖಂಡಲ್ಲಿ ಬರುತ್ತಿಲ್ಲ. ಓಕೆ, ಡನ್. ಚಲೋ, ಗುಡ್ ಕ್ವೆಶನ್ ದಶಮಿ, ಥ್ಯಾಂಕ್ ಯು. ವಿಚ್ ಸ್ಟೇಟ್ ಹ್ಯಾಸ್ ದಿ ಹೈಯೆಸ್ಟ್ ಪಾಪ್ಯುಲೇಷನ್ ಆಫ್ ವೈಲ್ಡ್ ಎಲಿಫೆಂಟ್ಸ್ ಇನ್ ಇಂಡಿಯಾ? ಭಾರತದ ಅತ್ಯಂತ ಹೆಚ್ಚು ಆನೆಗಳ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಎನಿ ಗೆಸ್? ನಮ್ಮ ರಾಜ್ಯದಾಗ ಅಷ್ಟೊಂದು ಆನೆ ಅದಾವ್ರಿ. ಎಲ್ಲಾದರೂ ಕರ್ನಾಟಕ ಅಂತ ಬರ್ದಿದ್ದಾರಾ, ಕೇರಳ ಅಂತ ಬರ್ದಿದ್ದಾರಾ? ಇಲ್ಲ. ಓಕೆ, ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಇದಾವ್ರಿ. ಕೇರಳ ರೀ? ನಮ್ಮ ರಾಜ್ಯದಲ್ಲಿ ಹುಲಿಗಳ ಸಂಖ್ಯೆ 2ನೇ ಸ್ಥಾನದಲ್ಲಿದ್ದೀವಿ. ಮೊದಲನೇ ಸ್ಥಾನ ಯಾರಿಗಿದೆ ಹುಲಿಗಳ ಸಂಖ್ಯೆಯಲ್ಲಿ? ಮಧ್ಯಪ್ರದೇಶ. 2ನೇ ಸ್ಥಾನದಲ್ಲಿ ನಾವಿದ್ದೀವಿ. ಆನೆಗಳಲ್ಲಿ 6013 ಆನೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಓಕೆ, ನಮ್ಮ ರಾಜ್ಯದಲ್ಲಿ 6013 ಆನೆಗಳಿದ್ದಾವೆ. ಕರ್ನಾಟಕ ಈಸ್ ದ ಹೈಯೆಸ್ಟ್. ಇದು ಏಷ್ಯನ್ ಎಲಿಫೆಂಟ್ಸ್ಗಳಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ರಾಜ್ಯ ಅಂದರೆ ನಮ್ಮ ರಾಜ್ಯ. ಹೇಳಿ, ಫಸ್ಟ್ ಒನ್. ವಿ ಆರ್ ದ ಫಸ್ಟ್. ವಿ ಆರ್ ನಾಟ್ ದ ಸೆಕೆಂಡ್, ವಿ ಆರ್ ದ ಫಸ್ಟ್. ಆ್ಯಂಡ್ ಬೈ ದ ವೇ, ರಾಷ್ಟ್ರೀಯ ಪರಂಪರೆ ಪ್ರಾಣಿ ಯಾವ ಇಸ್ವಿ? 2010. ಸೈಂಟಿಫಿಕ್ ನೇಮ್? ಥ್ಯಾಂಕ್ ಯು ಸೋ ಮಚ್. ಸೊ ಕರ್ನಾಟಕ, ನಮ್ಮ ಮುದ್ದಿನ ಪ್ರೀತಿಯ ಕರ್ನಾಟಕ. ಸಾರಿ ಹೇಗಿದೆಯೋ ಚೆನ್ನಾಗಿದೆ, ನಾವು ತಪ್ಪು ಮಾಡೋದು ಬೇಡ. ಜೈ ಕರ್ನಾಟಕ. ನೆಕ್ಸ್ಟ್, ವಿಚ್ ಪ್ಲೇಸ್ ಹ್ಯಾಸ್ ದಿ ಹೈಯೆಸ್ಟ್ ಡೆನ್ಸಿಟಿ ಪಾಪ್ಯುಲೇಷನ್ ಆಫ್ ಒನ್ ಹಾರ್ನ್ಡ್ ರೈನೋಸರಸ್ ಇನ್ ಇಂಡಿಯಾ? ಭಾರತದ ಮಕ್ಕಳಿಗೆ ಇದು ಕೇಳಿ ಭಾಳ ಚೆನ್ನಾಗಿದೆ. ಭಾರತದ ಅತ್ಯಂತ ಹೆಚ್ಚು ಏಕಕೊಂಬಿನ ಖಡ್ಗಮೃಗಗಳ ಆವಾಸ ಸ್ಥಾನ ಯಾವುದು? ಕಾಜಿರಂಗ ನ್ಯಾಷನಲ್ ಪಾರ್ಕ್, ಅಸ್ಸಾಮಲ್ಲಿ ಬರುತ್ತೆ. ಕರೆಕ್ಟ್ ಆನ್ಸರ್, ಕಾಜಿರಂಗ ನ್ಯಾಷನಲ್ ಪಾರ್ಕ್ ವಿಚ್ ಈಸ್ ಇನ್ ಅಸ್ಸಾಂ. ಮಕ್ಕಳೇ, ಒಂದು ಕಾಲದಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ ಇವುಗಳ ಸಂಖ್ಯೆ ಭಾಳ ಕ್ಷೀಣಿಸಿ ಹೋಗ್ಬಿಟ್ಟಿತ್ತು. ಈ ಥರ ಕೊಂಬಿರುವ ರೈನೋಸರಸ್ಗಳು ನಮ್ಮ ಕಾಜಿರಂಗ ನ್ಯಾಷನಲ್ ಪಾರ್ಕು ಏನಿದೆಯಲ್ಲ ಅಲ್ಲಿ ಮಾತ್ರ ಕಂಡು ಬರುತ್ತಿದ್ದು. ಹಿಮಾಲಯದ ತಪ್ಪಲಿನಲ್ಲಿ ಮಾತ್ರ ಇದು ಕಂಡು ಬರೋದು, ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಕಳ್ಳರು ಇದರ ಕೊಂಬಿಗಾಗಿ ಭಾಳ ಹುಡುಕಾಟ ಮಾಡ್ತಾರೆ.
ಈ ಕೊಂಬಿಗೆ ಇದನ್ನು ಸಾಯಿಸಿಬಿಟ್ಟು ಇದ್ರ ಕೊಂಬನ್ನು ಕಟ್ ಮಾಡ್ಕೊಂಡೋಗಿ ಬ್ಲ್ಯಾಕ್ ಮಾರ್ಕೆಟ್ಗಳಲ್ಲಿ ಕೆಲವು ಬಜಾರ್ಗಳಲ್ಲಿ ಮೂಢನಂಬಿಕೆ ಮೇಲೆ ಅದನ್ನು ತೊಗೊಂಡ್ಬಿಟ್ರೆ ಅದರಿಂದ ಲಕ್ ಬರುತ್ತೆ, ಅದೃಷ್ಟ ಬರುತ್ತೆ, ಅಥವಾ ಇದರಿಂದ ಏನೋ ಒಂದು ಔಷಧಿ ಮಾಡೋದು, ಏನೇನೋ ಮಾಡ್ತಾರೆ ಅದರಲ್ಲಿ, ಅದು ಅವ್ರದ್ದೇ ಆದ ರೀತಿಯಲ್ಲಿ. ಹಾಗಾಗಿ ಏನು ಮಾಡಿಬಿಡ್ತಿದ್ರು, ಇದನ್ನು ಸಾಯಿಸಿಬಿಟ್ಟು ಕೊಂಬನ್ನು ಮುರ್ಕೊಂಡು ಹೋಗ್ಬಿಡೋದು. ಆ ಕೊಂಬನ್ನು ಮುರಿಬೇಕಾದ್ರೆ ಜೋರಾಗಿ ಸಾಯಿಸ್ಬಿಡೋರು, ಅರ್ಧಂಬರ್ಧ ಸಾಯಿಸ್ಬಿಟ್ಬಿಡೋರು, ನರಳಾಡ್ದು ಸತ್ತೋಗ್ಬಿಡ್ತಿತ್ತು. ಸೊ ಕಳ್ಳರಿಗೆ ಕೊಂಬಿನಿಂದ ಇದಕ್ಕೆ ತೊಂದರೆ ಆಗುತ್ತಲ್ಲ, ಕಳ್ಳರ ಕಾಟ ಅವ್ರು ಮಾಡ್ತಿರೋದು ಯಾವುದಕ್ಕೆ? ಕೊಂಬಿಗಾಗಿ. ಸೊ ಹಾಗಾಗಿ ಅರಣ್ಯ ಇಲಾಖೆಯವ್ರು ಏನು ಮಾಡಿಬಿಟ್ರಪ್ಪ ಅಂದರೆ ಕೊಂಬನ್ನೇ ಕಟ್ ಮಾಡಿಬಿಟ್ರು, ಆ ಥರನೂ ಮಾಡಿಬಿಟ್ರು. ಸೊ ಅದಕ್ಕೆ ಮತ್ತೆ ಬರೋ ರೀತಿ ಇಂಜೆಕ್ಷನ್ ಕೊಟ್ಬಿಡೋದು, ದೂರದಿಂದ ಮಲ್ಕೊಂಡ್ಬಿಡುತ್ತೆ, ಹೋಗ್ಬಿಟ್ಟು ಕೊಂಬು ಕಟ್ ಮಾಡಿಬಿಟ್ಟು ಕಳಿಸ್ಬಿಡೋದು. ಹೇಗೆ ಉಗುರು ಕಟ್ ಮಾಡ್ತಿರಲ್ಲ ನೀವು ಉಗುರನ್ನ ಕಟ್ ಮಾಡ್ತಿರಲ್ಲ, ಉಗುರು ಕಟ್ ಮಾಡ್ತಿರಲ್ಲ, ಆ ಥರ ಅದ್ರ ಕೊಂಬು ಕಟ್ ಮಾಡಿ ಬಿಟ್ಬಿಡೋದು ಅದಕ್ಕೆ. ಸೊ ಕಳ್ಳರಿಗೆ ಅದಕ್ಕೆ ಪೋಚಿಂಗ್ ಅಂತಾರೆ, ಅದು ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ ಅವಾಗ. ಸೊ ಈ ಥರ ಇರುತ್ತದು. ಹೌದು, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮಕ್ಕಳೇ ಇಲ್ಲಿ ಕಂಡು ಬರುತ್ತೆ. ಹಾಂ, ಹಾವು ಹಾಂ ಇದಾವಮ್ಮ, ಇದ್ದಾವೆ, ಭಾಳಷ್ಟಿದೆ. ಪ್ರಾಜೆಕ್ಟ್ ರೈನೋ ಅಂತಲೂ ಮಾಡಿದ್ರು ಅದನ್ನು. ಪ್ರಾಜೆಕ್ಟ್ ಟೈಗರ್ ಹೆಂಗಿತ್ತು, ಪ್ರಾಜೆಕ್ಟ್ ರೈನೋ ಅಂತಲೂ ಇತ್ತು. ಅದು ಭಾಳ ಚೆನ್ನಾಗಿ ಯಶಸ್ವಿಯಾಗಿದೆ. ವಿಚ್ ಈಸ್ ದಿ ಲಾರ್ಜೆಸ್ಟ್ ಕೋರಲ್ ರೀಫ್ ಎಕೋಸಿಸ್ಟಮ್ ಟ್ರ್ಯಾಕ್ಟ್ ಇನ್ ಇಂಡಿಯಾ? ಭಾರತದ ಅತ್ಯಂತ ವಿಸ್ತಾರವಾದ ಹವಳದ ದಿಬ್ಬ ಪರಿಸರ ವ್ಯವಸ್ಥೆ ಯಾವುದು? ಕೇರಳ, ಲಕ್ಷದ್ವೀಪ, ಗಲ್ಫ್ ಆಫ್ ಮನ್ನಾರ್, ಲಕ್ಷದ್ವೀಪ. ಅದು ಆಗಿರೋದೇ ಹವಳದ ದಿಬ್ಬಗಳಿಂದ. ಮುಳುಗಲ್ರಿ, ಅದು ಆಲ್ರೆಡಿ ಹಂಗಿದೆ. ಇದು ಹೆಂಗೆ ಬರುತ್ತೆ ರೀ ಸರ್? ಇದು ದ್ವೀಪ ಹೆಂಗಾಗುತ್ತೆ ರೀ? ಅದು ಗಿಡ ನೀರೊಳಗಿರುತ್ತೆ ರೀ, ಅದು ಹೆಂಗೆ ರೀ ಬೆಳೆದು ಅದು ಇದಾಗ್ಬಿಡುತ್ತೆ? ಹೇಳ್ಬೇಕ್ರ, ಕತೆ ಹೇಳ್ಬೇಕಾ ನಿಮಗೆ? ತಿಳ್ಕೊತೀರಿ? ಅಲ್ಲ, ನಿಮ್ಗೆ ಇಷ್ಟ ಇದೆ ಅಂದರೆ ಹೇಳ್ತೀನಿ ಅಂದ್ರೆ ಬೇಡ. ಓಕೆ, ಐ ವಿಲ್ ಟೆಲ್ ಯು. ಓಕೆ, ಅಟೋಲ್ಸ್ ಅಂತ ಕರೀತಾರೆ ಇವಕ್ಕೆಲ್ಲ. ಅಟೋಲ್ಸ್, ಅಟೋಲ್ಸ್ ಅಂತ ಕರೀತಾರೆ. ಇದು ಹೇಗಾಗುತ್ತೆ ಲಕ್ಷದ್ವೀಪಲ್ಲಿ ನೋಡೋಣ ಬನ್ನಿ. ಅಯ್ಯೋ, ಎಲ್ಲುಂಟು? ಇಲ್ಲಿ ತಂದಿಲ್ಲ ಮಕ್ಕಳು, ನೆಕ್ಸ್ಟ್ ಕ್ಲಾಸಲ್ಲಿದೆ. ಬಟ್ ನಿಮಗೀಗ ಸಂಕ್ಷಿಪ್ತವಾಗಿ ಒಂದು ಹೇಳ್ಬಿಡ್ತೀನಿ. ಹೇಗೋ ನಿಮಗೆ ಅಲ್ಲೇ ಆಸೆ ಹುಟ್ಟಿಸ್ಬಿಟ್ಟಿದ್ದೀನಿ, ಎಲ್ಲರೂ ಕಣ್ಣುಗಳನ್ನು ತೆರೆದು ನೋಡ್ತಿದ್ದೀರಿ, ಹೇಳ್ಬಿಡ್ತೀನಿ. ಸೊ ಮೊದಲು ಸಮುದ್ರದಲ್ಲಿ ನೀರಿತ್ತು, ಕರೆಕ್ಟಾ ಸರ್? ಮೀನುಗಳಿಲ್ಲಿ ಅಂತ ಕೇಳಬೇಡ್ರಿ ಮತ್ತೆ. ಓಕೆ, ಇಲ್ಲಿ ಕೆಳಗಡೆ ಭೂಮಿ ಇತ್ತು. ಸಮುದ್ರದ ಕೆಳಗೆ ಭೂಮಿ ಬರಲೇಬೇಕು. ಭೂಮಿಯಿಂದ ಸ್ವಲ್ಪ ಲಾವಾರಸ ಹೊರಗೆ ಬಂತು. ಹೊರಗೆ ಬಂದಾಗ ಅದೇನಾಯಿತು, ಒಳಗಡೆಯಿಂದ ಲಾವಾರಸ ಹೊರಗೆ ಬಂದಾಗ ಅದೊಂದು ಸ್ವಲ್ಪ ಗುಡ್ಡೆ ಆಯಿತು ತಣ್ಣಗಾಗಿ. ಅದರಿಂದ ಇನ್ನೊಂದು ಸ್ವಲ್ಪ ಹೊರಗೆ ಬಂತು, ಏನಾಯ್ತದು ಮತ್ತೆ ಒಂದು ಕಲ್ಲಿನ ಗುಡ್ಡೆ ಆಯಿತು. ಇನ್ನೂ ಸ್ವಲ್ಪ ಆಗಿ ಭೂಮಿಯಿಂದ ಹೊರಗೆ ಬಂತದ್ದು, ಕರೆಕ್ಟಾ? ಸೊ ಒಂದು ಪರ್ವತ ಯಾವ ಥರ ಆಯಿತು ಅಂತ ಗೊತ್ತಾಯಿತು. ಈ ಕೋರಲ್ಲುಗಳು ಬಹಳ ವರ್ಷಗಳಿಂದ ನಿಧಾನವಾಗಿ ಇಲ್ಲಿ ಬೆಳೀತಿದ್ವು, ಇಲ್ಲಿ ಬಂದು ಇಲ್ಲಿ ಬೆಳೀತಾ ಇದ್ದಾವೆ ಈಗ, ಕರೆಕ್ಟಾ? ಇಲ್ಲಿ ಸುತ್ತ ಇದ್ರ ಮೇಲೆಲ್ಲ ಏನು ಬೆಳೆದಿದ್ದಾವೆ? ಹವಳದ ದಿಬ್ಬಗಳು ಬೆಳೆದಿದ್ದಾವೆ. ಫೈನ್. ಓಕೆ, ಹಿಂಗೆ ಚೇಂಜ್ ಮಾಡಿಬಿಡ್ಲಾ, ನಿಮಗೆ ಈಸಿ ಆಗುತ್ತೆ ನೋಡಲಿಕ್ಕೆ. ಓಕೆ, ಇಲ್ಲೆಲ್ಲ ಹವಳದ ದಿಬ್ಬಗಳು ಬೆಳೆದಿದ್ದಾವೆ ಇಲ್ಲೆಲ್ಲ. ಓಕೆ, ಕ್ರಮೇಣ ಏನಾಗುತ್ತೆ, ಭಾಳ ವರ್ಷಗಳಾದಮೇಲೆ ಏನಾಗುತ್ತೆ, ಇಲ್ಲೆಲ್ಲ ಬೆಳೆದಿರ್ತವೆ ಚೆನ್ನಾಗಿ. ಆದರೆ ಇದು ಮೇಲ್ಗಡೆ ಹೋಗಿರುತ್ತಲ್ಲ, ಇಲ್ಲಿ ಜ್ವಾಲಾಮುಖಿ ಬರೋದು ನಿಂತುಬಿಟ್ರೆ ಇದು ಬರೀ ಕಲ್ಲು ಮಣ್ಣಾಗಿ ಉಳಿಯುತ್ತೆ. ನಿರಂತರ ಸಮುದ್ರದ ಅಲೆ ಬಂದು ಹೊಡೆದು ಏನಾಗುತ್ತದು? ಸೌದೋಗುತ್ತೆ. ಗಾಳಿ, ಮಳೆ, ಸಮುದ್ರ ನೀರು ಹೊಡೆದು ಏನಾಗ್ತದೆ, ಕೊನೆಗೆ ನಿಧಾನಕ್ಕೆ ಸೌದೋಗ್ತದೆ. ಪಾಚಿ ಎಲ್ಲ ಕಟ್ಟಿ ಸೌದೋದ್ಮೇಲೆ ಉಳಿಯೋದು ಯಾರು? ಕೇವಲ ಇಲ್ಲಿ ಉಳಿಯೋದು ಯಾರು ಅವಾಗ? ಹವಳದ ಬಂಡೆಗಳು, ಹೌದಾ? ಆಗ ಅದು ಹೇಗೆ ಕಾಣುತ್ತೆ? ಈ ಥರ ಕಾಣುತ್ತದೆ. ಅರ್ಥ ಆಯ್ತಾ? ಅದ್ರ ಮೇಲೆ ಮತ್ತೆ ಗಿಡಗಳು ಬೆಳೀತವೆ, ಮರಳೆಲ್ಲ ಬಂದು ಕೂರುತ್ತೆ, ಗಿಡಗಳು ಬೆಳೀತವೆ, ಮರಗಳು ಬೆಳೀತವೆ. ಆಮೇಲೆ ಅದೇನನ್ಸುತ್ತೆ, ಅದೊಂದು ದ್ವೀಪ ಥರ ಕಾಣುತ್ತೆ ನಿಮಗೆ. ಈಸಿ? ಓಕೆ, ಗುಡ್. ಚಲೋ. ವಿಚ್ ಕೋಸ್ಟಲ್ ಝೋನ್ ಈಸ್ ಮೋಸ್ಟ್ ವಲ್ನರಬಲ್ ಟು ಸಿವಿಯರ್ ಸೈಕ್ಲೋನಿಕ್ ಇಂಪ್ಯಾಕ್ಟ್ಸ್ ಇನ್ ಇಂಡಿಯಾ? ಭಾರತದಲ್ಲಿ ಅತಿ ಹೆಚ್ಚು ಚಂಡಮಾರುತಕ್ಕೆ ತುತ್ತಾಗುವ ಕರಾವಳಿ ವಲಯ ಯಾವುದು? ಚಂಡಮಾರುತ? ಹಾಂ, ವೆಸ್ಟ್ ಬೆಂಗಾಲ್ ಮತ್ತು ಆಂಧ್ರ ಪ್ರದೇಶ್. ಕರೆಕ್ಟಮ್ಮ, ವೆರಿ ಗುಡ್. ಒಡಿಶಾ, ವೆಸ್ಟ್ ಬೆಂಗಾಲು ಬರುತ್ತಿಲ್ಲ ಅಂತಲ್ಲ, ಹೋಗ್ತಾ ಒಡಿಶಾ ಮತ್ತು ಆಂಧ್ರ ಪ್ರದೇಶಕ್ಕೆ ಹೆಚ್ಚು ಬಂದು ಬಿಡುತ್ತೆ. ಯಾಕೆಂದರೆ ಇಲ್ಲಿ ಈ ಜಾಗದಲ್ಲಿ ಚಂಡಮಾರುತಗಳು ಭಾಳ ಜೋರಾಗಿ ಬಂದುಬಿಡುತ್ತೆ, ಉತ್ಪತ್ತಿ ಆಗಿಬಿಡುತ್ತೆ. ಇಲ್ಲಿ ಬಂದದ್ದು ಸೀದಾ ಬಂದು ಒಂದು ಆಂಧ್ರ ಪ್ರದೇಶಕ್ಕೆ ಹೊಡೆಯುತ್ತೆ, ಇಲ್ಲಾಂದರೆ ಆಂಧ್ರ ಪ್ರದೇಶಕ್ಕೆ ಹೊಡೆಯುತ್ತೆ, ಇಲ್ಲಾಂದರೆ ಒಡಿಶಾಗೆ ಹೊಡೆಯುತ್ತೆ. ಇಲ್ಲಿಂದ ಬಂದುಬಿಟ್ಟು ಕೆಲವೊಂದು ಬಾರಿ ಈ ಕಡೆ ಹೋಗೋದು. ಈ ಚಂಡಮಾರುತಗಳಿಗೆ ಏನಪ್ಪ ಅಂದರೆ ಅವಕ್ಕೆ ಉಷ್ಣಾಂಶ ಮತ್ತು ತೇವಾಂಶ ಬೇಕು.
ಹೀಟ್ ಮತ್ತು ವಾಟರ್. ಇದು ಎರಡು ಇತ್ತಂದ್ರೆ ಅದು ಬೆಳೀತಾ ದೊಡ್ಡದಾಗಿ ಬೆಳೀತಾನೆ ಹೋಗ್ತದೆ ಅದು. ಬಟ್ ಯಾವಾಗ ಸಮುದ್ರದಲ್ಲಿರುತ್ತೋ ನೀರು ಸಿಗುತ್ತೆ, ಬಿಸಿಲಿಂದ ಶಾಖನೂ ಸಿಗುತ್ತೆ, ಹೌದಾ? ಆದರೆ ಯಾವಾಗ ಭೂಮಿಯ ಮೇಲೆ ಬಂದ್ಬಿಡುತ್ತೋ ಶಾಖ ಇರ್ಬೋದು, ಆದರೆ ನೀರು ಸಿಗುತ್ತಾ? ಇಲ್ಲಿ ನೀರು ಸಿಗಲ್ಲ ಭೂಮಿ ಮೇಲೆ. ಅವಾಗ ಅದು ಬಂದಾಗ್ಬಿಡುತ್ತೆ, ಅಲ್ಲಿ ಬಂದು ಅದು ಅಲ್ಲಿಗೆ ಒಂದು ಆಫ್ ಆಗಿಬಿಡುತ್ತೆ ಅದು. ವಿಚ್ ಸೈಟ್ ಹ್ಯಾಸ್ ದಿ ಹೈಯೆಸ್ಟ್ ಜೆನೆಟಿಕ್ ಡೈವರ್ಸಿಟಿ ಆಫ್ ಮ್ಯಾಂಗ್ರೋ ಸ್ಪೀಸೀಸ್ ಇನ್ ಇಂಡಿಯಾ? ಭಾರತದ ಅತ್ಯಂತ ಹೆಚ್ಚಿನ ಸಾಂದ್ರತೆಯ ಮ್ಯಾಂಗ್ರೋ ಪ್ರಭೇದಗಳನ್ನು ಹೊಂದಿರುವ ತಾಣ ಯಾವುದು? ಬರೀ ದೊಡ್ಡ ಮ್ಯಾಂಗ್ರೋ ಫಾರೆಸ್ಟ್ ಅಲ್ಲ, ಆ ಮ್ಯಾಂಗ್ರೋ ಕಾಡಲ್ಲಿ ಭಾಗ್ಯಶ್ರೀ ಬೇರೆ ಬೇರೆ ರೀತಿಯ ಸಸ್ಯಗಳು ಇರಬೇಕು, ವೈವಿಧ್ಯತೆ ಹೆಚ್ಚಿರಬೇಕು. ಅದ್ಯಾವುದದು? ಸುಂದರ್ಬನ್ಸಲ್ಲಿಲ್ಲ. ಬಿಟರ್ಕನಿಕಾ ಒಡಿಶಾ ಇದು ಭಾರತದಲ್ಲಿ ಅತ್ಯಂತ ಹೆಚ್ಚು ವೈವಿಧ್ಯಮಯ ಮ್ಯಾಂಗ್ರೋ ಸಸ್ಯಗಳನ್ನು ಹೊಂದಿದೆ. ಒಂದೇ ಥರ ಸಸ್ಯಗಳಿಲ್ಲ, ಬೇರೆ ಬೇರೆ ಥರ ಸಸ್ಯಗಳನ್ನು ಹೊಂದಿದೆ ಅದು. ಸುಂದರ್ಬನ್ಸ್ ಇಲ್ಲ ಮಕ್ಕಳೇ, ಬಿಟರ್ಕನಿಕಾ ಇಲ್ಲಿ ಬರುತ್ತೆ ನೋಡ್ರಿ, ಈ ಜಾಗದಲ್ಲಿ ಬರುತ್ತೆ. ನೀವು ಹೇಳಿದ ಸುಂದರ್ಬನ್ಸ್ ಇರೋದೆಲ್ಲ ಇಲ್ಲಿ, ಹೌದಿಲ್ಲ ರೀ? ಸುಂದರ್ಬನ್ದಿಂದ ಸ್ವಲ್ಪ ದೂರ ಒಡಿಶಾ, ಬಿಟರ್ಕನಿಕಾ ಇಲ್ಲಿ ಬರುತ್ತದು. ಓಕೆ, ಚಾಲೋ ಜಿ. ವಿಚ್ ಇಸ್ ದಿ ಲಾರ್ಜೆಸ್ಟ್ ಪ್ರೊಟೆಕ್ಟೆಡ್ ಡ್ರೈ ಡೆಸಿಡಿಯಸ್ ಟೀಕ್ ಫಾರೆಸ್ಟ್ ಎಕೋಸಿಸ್ಟಮ್ ಇನ್ ಇಂಡಿಯಾ? ಭಾರತದ ಅತ್ಯಂತ ದೊಡ್ಡ ಸಂರಕ್ಷಿತ ಒಣ ಪತನಶೀಲ ಅರಣ್ಯ ವಲಯ ಯಾವುದು? ನನಗೆ ಗೊತ್ತಿಲ್ಲ, ಚೆಕ್ ಮಾಡಬೇಕು. ವಾ 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 ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್. ನಿಮ್ಮ ಗೆಸ್ ಕರೆಕ್ಟ್ ಇದೆ. ಇದು ಏಷ್ಯಾಟಿಕ್ ಸಿಂಹಗಳ ಆವಾಸಸ್ಥಾನವಾಗಿರುವ ಅತಿ ದೊಡ್ಡ ಒಣ ಪತನಶೀಲ ತೇಗದ ಅರಣ್ಯ. ಪತನಶೀಲ ಅಂದ್ರೇನು? ಎಲೆನ ಉದುರಿಸುತ್ತದು. ಡೆಸಿಡಿಯಸ್ ಅಂದರೆ ಅರ್ಥ ಏನು? ಎಲೆ ಉದುರುತ್ತವೆ, ಎಲೆ ಉದುರುತ್ತೆ. ಕೆಲವು ಮರಗಳು ಎಲೆ ಉದುರುತ್ತೆ, ನೋಡಿಲ್ವಾ? ಆ ಮರಗಳ ಗುಣ ಆ ಥರ ಇದೆ. ಸೊ ಇಲ್ಲಿ ಬರುತ್ತೆ ಮಕ್ಕಳೇ. ಗುಡ್, ವೆರಿ ಗುಡ್ ಗೆಸ್. ಓಕೆ, ನೆಕ್ಸ್ಟ್ ಹೋಗೋಣ. ಭಾರತದ ಅತ್ಯಂತ ಹೆಚ್ಚು ಹಿಮಚಿರತೆಗಳ ಸಾಂದ್ರತೆ ಹೊಂದಿರುವ ರಾಷ್ಟ್ರೀಯ ಉದ್ಯಾನವನ ಯಾವುದು? ವಿಚ್ ನ್ಯಾಷನಲ್ ಪಾರ್ಕ್ ಹ್ಯಾಸ್ ದ ಹೈಯೆಸ್ಟ್ ಇಕೋಲಾಜಿಕಲ್ ಡೆನ್ಸಿಟಿ ಆಫ್ ಸ್ನೋ ಲೆಪರ್ಡ್ಸ್ ಇನ್ ಇಂಡಿಯಾ? ಸ್ಟಾಪ್ ಇಟ್, ನೋಡಿ ಯಾವುದಂತ. ಲದಾಖ್. ಹೇಮಿಸ್ ರಾಷ್ಟ್ರೀಯ ಉದ್ಯಾನವನ ಹಿಂದೊಂದು ಸರಿ ಬಂದಿತ್ತು. ಯಾಕೆ ಬಂದಿತ್ತು? ಅತ್ಯಂತ ದೊಡ್ಡ ಉದ್ಯಾನವನ, ಭಾರತದ ಅತ್ಯಂತ ದೊಡ್ಡ ಉದ್ಯಾನವನ ಹೇಮಿಸ್ ರಾಷ್ಟ್ರೀಯ ಉದ್ಯಾನವನ ಬಂದಿತ್ತಿಲ್ರಿ, ಲದಾಖಲ್ಲಿ ಬರುತ್ತೆ ಅಂತ ಹೇಳಿ ನೋಡಿದ್ವಿ ನಾವು. ಮಕ್ಕಳೇ, ಇದು ಬೆಕ್ಕು ಆ ಥರ ಎಲ್ಲ ಅಂತೀರಿ, ಇದು ಯಾವ ರೀತಿ ಬಚ್ಚಿಕೊಂಡಿರುತ್ತೆ ನಿಮಗೆ ಗೊತ್ತಿಲ್ಲ. ಯಾವಾಗ ನೀವು ಇದ್ರ ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಹಾಕ್ತೀರಿ ಯಾರಿಗೂ ಯಾವ ಟೈಮಲ್ಲೂ ಗೊತ್ತಾಗಲ್ಲ ಅಲ್ಲಿ ಹೋದಾಗ. ಹಾಂ, ಗೆರಿಲ್ಲ ಯುದ್ಧಕ್ಕಿಂತನೂ ಕಠಿಣ ಯುದ್ಧ ಇದ್ರ ಜೊತೆಗೆ. ನೀವು ಹುಡುಕ್ರಿ, ಎಲ್ಲಿದೆ? ಇಲ್ಲೊಂದು ಹಿಮಚಿರತೆ ಇದೆ ನೋಡ್ರಿ, ಎಲ್ಲಿದೆ? ನೋಡ್ತಾ ಇದ್ದೀರಾ? ಅದು ನೋಡಿದ್ರೆ ಕಾಣೋದೇ ಇಲ್ಲ. ಅದು ಇದ್ದಾಗ ನಿಮಗೆ ಗೊತ್ತೇ ಆಗೋದಿಲ್ಲ ಅದು ಯಾವಾಗ ಎಲ್ಲಿಂದ ಬಂತು ಅನ್ನೋದೇ ಗೊತ್ತಾಗೋದಿಲ್ಲ. ಅಲ್ಲಿದೆ, ನೋಡ್ತಿದ್ರೆ ಕಾಣಲ್ವಾ? ಓಕೆ, ಸ್ವಲ್ಪ ಝೂಮ್ ಮಾಡಬೇಕಾ? ನೀವು ಅಷ್ಟರಲ್ಲಿ ಅದಕ್ಕೆ ಬ್ರೇಕ್ಫಾಸ್ಟ್, ಡಿನ್ನರ್ ಆಗಿರ್ತೀರ ನೀವು. ನೀನು ಓದ್ಯಪ್ಪ, ನೀನು ಸತ್ತು ನಿನ್ನ ಪ್ರೇತಾತ್ಮ ಎಲ್ಲಿದೆ ಅಂತ ನೀನು ಹುಡುಕ್ತಾ ಇರುತ್ತೆ. ಕಣ್ಣು, ಮೂಗು, ಬಾಯಿ. ಈ ಕಲ್ಲು ಬಂಡೆಗಳ ನಡುವೆ ಅದಿದ್ದಾಗ ಗೊತ್ತೇ ಆಗಲ್ಲ ಮಕ್ಕಳೇ, ಅಷ್ಟು ಚೆನ್ನಾಗಿ ಯಾವತ್ಕೊಂತಿರುತ್ತದು. ಆಯಿತಾ? ಹೌದು. ಸ್ನೋ ಲೆಪರ್ಡ್ಸ್ ಎಲ್ಲಿ ಬರುತ್ತೆ? ಲದಾಖ್. ಯಾವ ಉದ್ಯಾನವನ? ಹೇಮಿಸ್ ನ್ಯಾಷನಲ್ ಪಾರ್ಕ್. ಹೌದು. ಅದು ಅಲ್ಲಿದ್ದಾಗ ಕಾಣೋದೇ ಇಲ್ಲ ಬಂಡೆಗಳು. ನೋಡ್ರಿ, ಬಂಡೆಗಳನ್ನು ಈಗ ಈ ಬಣ್ಣಕ್ಕೂ ಈ ಥರ ಹಳದಿ ಕಪ್ಪು ಬಿಳಿ ಇದರ ನಡುವೆ ಅದು ಬಚ್ಚಿಕೊಂಡಿದ್ದಾಗ ಗೊತ್ತೇ ಆಗಲ್ಲ. ಹೇಳಿ.
ಸ್ನೋ, ಮಂಜು. ಓಕೆ, ಏನು ಹತ್ತಿ ಮಾಡಿದ್ರಾ? ಇಲ್ಲಿ ಬರುತ್ತೆ ಮಕ್ಕಳೇ, ಹೇಮಿಸ್ ನ್ಯಾಷನಲ್ ಪಾರ್ಕ್. ಓಕೆ, ಚಾಲೋ, ಇವೆಲ್ಲ ಗೊತ್ತಿರಬೇಕು. ನೀವು ಸುಮ್ಮನೆ ಹಾಗೆ ಅಲ್ಲಿ ಒಂದು ಮತ್ತೆ ಹೋಗ್ಬಿಟ್ರೆ GK ನೋಡ್ರಿ, ಜೀವವನ್ನು ಉಳಿಸ್ತದೆ. ಸೊ ಓಕೆ, ಮುಂದೆ ಹೋಗೋಣ ಬನ್ನಿ. ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಇದೆ. ವಿಚ್ ಈಸ್ ದಿ ಫಸ್ಟ್ ಮೇನ್ಲ್ಯಾಂಡ್ ಸ್ಟೇಟ್ ಟು ರಿಸೀವ್ ದ ಆನ್ಸೆಟ್ ಆಫ್ ದಿ ಸೌತ್ ವೆಸ್ಟ್ ಮಾನ್ಸೂನ್ ಇನ್ ಇಂಡಿಯಾ? ಭಾರತದಲ್ಲಿ ನೈಋತ್ಯ ಮುಂಗಾರು ಮಳೆಯನ್ನು ಮೊದಲು ಪಡೆಯುವ ಪ್ರಧಾನ ಭೂಭಾಗದ ರಾಜ್ಯ ಯಾವುದು? ನೈಋತ್ಯ. ಓಕೆ ಸರ್, ಸೌತ್ ವೆಸ್ಟ್ ಮಾನ್ಸೂನ್, ನೈಋತ್ಯ. ಇದನ್ನು ಈ ರೀತಿ ಕೇರಳ ಪಡೆಯುತ್ತೆ, ಮಳೆ ಇಲ್ಲಿಂದ ಬರುತ್ತದು. ನೈಋತ್ಯ ಮಾನ್ಸೂನು ಫಸ್ಟ್ ಪಡೆಯೋದು ಕೇರಳ, ಆಮೇಲೆ ಒಂದು ಈ ಕಡೆ ಹೋಗುತ್ತೆ, ಅದು ಮುಂದೆ ದೊಡ್ಡರಾದ್ಮೇಲೆ ಓದ್ತೀರಿ, ಡೋಂಟ್ ವರಿ. ಓಕೆ, ಸೊ ಫಸ್ಟ್ ಕೇರಳ ಇಲ್ಲಿ ಬಂದುಬಿಟ್ಟು ಒಂದು ಈ ಕಡೆ ಹೋಗುತ್ತೆ, ಡೋಂಟ್ ವರಿ ರೀ. ಇಲ್ಲಿ ಕೇರಳದಿಂದ ಬರ್ಬೇಕಾದ್ರೆ ಅದು ಕರ್ನಾಟಕನೂ ಸ್ವಲ್ಪ ಬಂದು ಹೋಗಲೇನ್ರಿ, ಅರ್ಧ ಭಾಗ ಬರುತ್ತೆ ರೀ, ಕರ್ನಾಟಕಕ್ಕೂ ಬರುತ್ತೆ. ವಿಚ್ ರೀಜನ್ ಹ್ಯಾಸ್ ದಿ ಲಾರ್ಜೆಸ್ಟ್ ಕಾಂಟಿಗ್ಯೂಸ್ ಟ್ರ್ಯಾಕ್ಟ್ ಆಫ್ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಇನ್ ಇಂಡಿಯಾ? ಇದು ಭಾಳ ಚೆನ್ನಾಗಿದೆ ಪ್ರಶ್ನೆ, ಸ್ವಲ್ಪ ನೋಡಿರಿ. ಭಾರತದ ಅತ್ಯಂತ ವಿಸ್ತಾರವಾದ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯ ವಲಯ ಯಾವುದು? ಉಷ್ಣವಲಯದ ಯಾವುದು ಬರುತ್ತೆ? ಪಶ್ಚಿಮ ಘಟ್ಟಗಳು. ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಗೋವಾ, ಇಷ್ಟು ಜಾಗದಲ್ಲಿ ಬರುತ್ತೆ ಪಶ್ಚಿಮ ಘಟ್ಟಗಳು. ವೆಸ್ಟರ್ನ್ ಘಾಟ್ಸ್ ಎಲ್ಲೆಲ್ಲಿ ಬರುತ್ತೆ ಮಕ್ಕಳೇ? ಇಷ್ಟು ಜಾಗ. ಆಮೇಲೆ ನಿಮಗೆ ಗೊತ್ತಿದೆ, ಇಲ್ಲೊಂದು ರೇಖೆ ಈ ಥರ ಹೋಗುತ್ತಲ್ವಾ? ಸೊ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲಿರುವ ಭಾಗನ ಏನಂತ ಕರಿತೀವಿ? ಸಮಶೀತೋಷ್ಣ ವಲಯ. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕೆಳಭಾಗಕ್ಕಿರೋದಕ್ಕೆ ಏನಂತ ಕರಿತೀವಿ? ಉಷ್ಣವಲಯ. ನಾವೀಗ ಮಾತಾಡ್ತಿದ್ದದ್ದು ಯಾವ ವಲಯ? ಎಲ್ಲೋ ಐತ್ರಿ ಅದು, ಉಷ್ಣವಲಯ, ಹೌದಲ್ರಿ? ಎಸ್. ಸೊ ಉಷ್ಣವಲಯದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ಗಳು ಈ ವೆಸ್ಟರ್ನ್ ಘಾಟ್ಸಲ್ಲಿ. ಅದು ಎಷ್ಟು? ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಇಷ್ಟು ಭಾಗನ ಕವರ್ ಆಗುತ್ತೆ. ಹೌದೌದು. ವಿಚ್ ಸ್ಟೇಟ್ ಹ್ಯಾಸ್ ದಿ ಹೈಯೆಸ್ಟ್ ನೋಟಿಫೈಡ್ ಎಕೋ ಸೆನ್ಸಿಟಿವ್ ಝೋನ್ಸ್ ಇನ್ ಇಂಡಿಯಾ? ಭಾರತದ ಅತ್ಯಂತ ಹೆಚ್ಚು ಪರಿಸರ ಸೂಕ್ಷ್ಮ ವಲಯಗಳನ್ನು ಎಕೋ ಸೆನ್ಸಿಟಿವ್ ಝೋನ್ಸ್ ಹೊಂದಿರುವ ರಾಜ್ಯ ಯಾವುದು? ನೀವು ನಂಬಲ್ಲ, ನಾನು ಹೇಳಿದ್ರೆ ನಂಬಲ್ಲ. ಈಗ ನೋಡ್ರಿ, ನೀವೇ ನೋಡ್ರಿ. ಮಹಾರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚು ಎಕೋ ಸೆನ್ಸಿಟಿವ್ ಝೋನ್ಸ್ ಇದ್ದಾವೆ. ಸೊ ಇದು ನಮ್ಮ ರಾಜ್ಯ ಅಲ್ಲ, ಮಹಾರಾಷ್ಟ್ರ. ಈಕೋ ಸೆನ್ಸಿಟಿವ್ ಝೋನ್ಸ್ ಅಂದರೆ ಅಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆ, ಮನುಷ್ಯರು ಏನಾದರೂ ಸ್ವಲ್ಪ ಕಾಡುಗಳನ್ನು ಕಡಿಯೋದು ಏನಾರು ಮಾಡಿಬಿಟ್ರೆ ಅಲ್ಲಿರುವ ಒಂದು ವ್ಯವಸ್ಥೆ ಕೆಟ್ಟೋಗ್ಬಿಡುತ್ತೆ. ಭಾಳ ಸೂಕ್ಷ್ಮವಾಗಿದೆ. ಸಣ್ಣ ಪುಟ್ಟ ಬದಲಾವಣೆಗೂ ಅದು ಭಾಳ ಸೂಕ್ಷ್ಮತೆಯನ್ನು ಹೊಂದಿರತಕ್ಕಂಥ ಜಾಗ. ಅದಕ್ಕೆ ಏನಂತ ಕರಿತೀವಿ? ಎಕೋ ಸೆನ್ಸಿಟಿವ್ ಝೋನ್ಸ್, ಪರಿಸರ ಸೂಕ್ಷ್ಮ ವಲಯಗಳಂತ ಕರಿತೀವಿ. ಓಕೆ, ನೆಕ್ಸ್ಟ್ ಹೋಗೋಣ. ಓದ್ತೀವಿ ರಾಷ್ಟ್ರೀಯ ಉದ್ಯಾನಗಳು, ಬಯೋಸ್ಫಿಯರ್ ರಿಸರ್ವ್ಸ್, ಅದು ಬಂದಾಗ ಮತ್ತೊಂದು ಸರಿ ಓದ್ತೇವೆ ಅದನ್ನು. ಭಾರತದ ಅತಿ ಹೆಚ್ಚು ಮಾಲಿನ್ಯಕಾರಕ ಹೊರಸೂಸುವಿಕೆ ಹೊಂದಿರುವ ಕೈಗಾರಿಕಾ ವಲಯ ಯಾವುದು? ವಿಚ್ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಈಸ್ ರೆಕಾರ್ಡೆಡ್ ವಿತ್ ದಿ ಹೈಯೆಸ್ಟ್ ಕಾಂಪ್ರಿಹೆನ್ಸಿವ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಇಂಡೆಕ್ಸ್ ಇನ್ ಇಂಡಿಯಾ? ಗುಜರಾತಲ್ಲಿದೆ, ಅಂಕ್ಲೇಶ್ವರ ಅಂತ. ಇಲ್ಲಿ ಅಕಸ್ಮಾತ್ ಹೋಗ್ಬಿಟ್ರೆ ನಿಮಗೆ ಕ್ಯಾನ್ಸರ್ ಏನಾರು ಬಂದ್ಬಿಡುತ್ತದೆ. ಅಷ್ಟು ಹೊಗೆ, ಅಷ್ಟು ರಾಸಾಯನಿಕಗಳನ್ನು ಗಾಳಿಯಲ್ಲಿ ಹೊರಗೆ ಬಿಡ್ತಾರೆ. ಫ್ಯಾಕ್ಟ್ರಿಗಳಿದೆ, ದೊಡ್ಡ ಫ್ಯಾಕ್ಟ್ರಿಗಳಿದ್ದಾವೆ. ಅಲ್ಲಿರೋರು ಕೆಲಸ ಮಾಡಲೇಬೇಕಲ್ಲ ಅಂತ ಅನಿವಾರ್ಯಕ್ಕೆ ಇರ್ತಾರೆ, ಮಾಸ್ಕ್ ಹಾಕೊಂಡಿರ್ತಾರೆ. ಬಟ್ ಅದು ಭಾಳ ಒನ್ ಆಫ್ ದಿ ಮೋಸ್ಟ್ ಪೊಲ್ಯೂಟೆಡ್ ಜಾಗ ಗುಜರಾತಲ್ಲಿದೆ, ಅಂಕ್ಲೇಶ್ವರ ಅಂತ. ಹೌದು. ಅಂಕ್ಲೇಶ್ವರ ಎಲ್ಲಿ ಬರುತ್ತೆ ರೀ ಗುಜರಾತಲ್ಲಿ? ಇಲ್ಲಿದೆಯಲ್ಲ ಅಂಕ್ಲೇಶ್ವರ. ಗುಡ್. ವಿಚ್ ಈಸ್ ದಿ ಲಾರ್ಜೆಸ್ಟ್ ಮರೀನ್ ಬಯೋಸ್ಫಿಯರ್ ರಿಸರ್ವ್ ಇನ್ ಇಂಡಿಯಾ? ಭಾರತದ ಅತ್ಯಂತ ದೊಡ್ಡ ಸಮುದ್ರ ಜೈವಿಕ ವಲಯ ಯಾವುದು ಹೇಳ್ತೀರಿ? ಸಮುದ್ರದಲ್ಲಿ ಬರುವ ಜೈವಿಕ ವಲಯ ಅಂಡಮಾನ್ ಮತ್ತು ಲಕ್ಷದ್ವೀಪ್ ಬರುತ್ತೆ, ಅಥವಾ ಕೇರಳ, ಸುಂದರ್ಬನ್ಸ್, ಯಾವುದು? ಮನ್ನಾರ್ ಕೊಲ್ಲಿ, ಗಲ್ಫ್ ಆಫ್ ಮನ್ನಾರ್ ಕೊಲ್ಲಿ ಜೈವಿಕ ವಲಯ ಇದೆಲ್ಲಿ ಬರ್ತದೆ? ತಮಿಳ್ನಾಡು ಹತ್ರ ಬರುತ್ತೆ. ಇದೊಂದು ಮೀನು ಒಂದ್ಸರಿ ಬಂದಿತ್ತು ನಮ್ಮ ಕ್ಲಾಸಲ್ಲಿ. ಇದು ಏನು ಸರ್ ಅಂತ ಅವ್ರು ಕೇಳಿದರು ನನ್ನನ್ನು. ಬಹುಶಃ ಮನು ಕೇಳಿದ್ನೇನಪ್ಪ ನಾನು ಆವಾಗ. ಸರ್ ಇದೇನು ಸರ್, ಇದೆಂಥ ಮೀನು ಸರ್ ಅಂತ. ಇದರ ಹೆಸರು ಡುಗಾಂಗ್ ಅಂತ. ಇದು ಮೀನಲ್ಲ ಮಕ್ಕಳೇ.
ದಿಸ್ ಇಸ್ ನಾಟ್ ಅ ಮೀನ್, ಇದು ಕೌ, ಇದಕ್ಕೆ ಸೀ ಕೌ ಅಂತಲೂ ಕರೀತಾರೆ, ಸಮುದ್ರದ ಆಕಳು ಅಂತಲೂ. ಆಯಿತಾ, ಈ ಥರ ಇರುತ್ತೆ ನೋಡೋದಕ್ಕೆ. ಇದರಲ್ಲಿ ಮತ್ತೆ 2 ಥರ ಇರುತ್ತೆ. ಭಾರತದಲ್ಲಿ ಕಂಡುಬರುವ ಡುಗಾಂಗ್ಗಳು ಬೇರೆ, ಮ್ಯಾನಚಿ ಅಂತ ಇನ್ನೊಂದು ಅಲ್ಲಿ ಅಮೇರಿಕಾ ಆ ಕಡೆ ಎಲ್ಲ ಕಂಡುಬರುತ್ತೆ. ಇದು ಸಂಪೂರ್ಣ ಸಸ್ಯಾಹಾರಿ. ಇದು ಮೀನುಗಳನ್ನು, ಬೇರೆ ಮೀನುಗಳನ್ನೆಲ್ಲ ಬೇಟೆಯಾಡೋದು ಅಂಥದ್ದೆಲ್ಲ ಇಲ್ಲ, ಶುದ್ಧ ವೆಜಿಟೇರಿಯನ್, ಸಸ್ಯಾಹಾರಿ. ಓಕೆ, ಸೊ 2 ಥರ ಬರ್ತದೆ ಇದರಲ್ಲಿ, ಒಂದು ಮ್ಯಾನಚಿ ಮತ್ತು ಇನ್ನೊಂದು ಡುಗಾಂಗ್ ನಮ್ಮ ಕಡೆ ಕಂಡು ಬರುತ್ತೆ. ಈ ಮ್ಯಾನಟಿ ಇವೆಲ್ಲ ಅಮೆಝಾನು ಮತ್ತು ಕ್ಯಾರೇಬಿಯನ್ ಐಲ್ಯಾಂಡ್ಸ್ ಆ ಕಡೆ ಎಲ್ಲ ಇದು ಕಂಡು ಬರುತ್ತೆ. ಇದು ನಮ್ಮ ಕಡೆ ಕಂಡು ಬರುತ್ತೆ. ಇದು ನೋಡೋದಕ್ಕೆ ಸ್ವಲ್ಪ ಸಣ್ಣಕ್ಕಿರುತ್ತೆ, ಇದು ದೊಡ್ಡದಿರುತ್ತೆ. ಇದು ಮೇಲ್ಗಡೆ ಪಾಚಿ ಏನು ಕಟ್ಟಲ್ಲ, ಇದ್ರ ಮೇಲೆಲ್ಲ ಪಾಚಿ ಎಲ್ಲ ಕಟ್ಟಿರುತ್ತೆ. ಇದು ನಮ್ಮದು ಭಾಳ ಚೆನ್ನಾಗಿರುತ್ತೆ. ಹೇಳಮ್ಮ. ನೋ, ವೆಜಿಟೇರಿಯನ್ ಅಲ್ಲ, ಎರಡು ಗೊತ್ತಿಲ್ಲ, ಬಟ್ ಇದು ಮಾತ್ರ ವೆಜಿಟೇರಿಯನ್. ಪ್ರಶ್ನೆ ಚೆನ್ನೈ ಯಾಕೆ? ಇದಾ? ನೋ. ಓಕೆ, ಸೊ ಇದು ಇದು ಮುಂದ್ಗಡೆಯಿಂದ, ಇದು ಪಕ್ಕದಿಂದ, ಇದು ಕೆಳಗಡೆಯಿಂದ ಹೆಂಗೆ ಕಾಣುತ್ತೆ, ಅದ್ರ ಕೆಳಗಡೆ ಹೆಂಗೆ ಕಾಣುತ್ತೆ ಅದನ್ನು ಸಹ ತೋರಿಸಿದ್ದಾರೆ. ಸೊ ನಮ್ಮಲ್ಲಿರೋದು ಇದು ಡುಗಾಂಗ್. ಆಯಿತಾ ಶಾಲೋಜಿ? ಸೊ ಇದು ಆ್ಯಕ್ಚುಲಿ ಸಸ್ತನಿ ಮಕ್ಕಳೇ. ಇದು ಹಾಲು ಕುಡಿಯುತ್ತೆ, ಇದು ಮರಿ ಹಾಕುತ್ತೆ, ಮರಿಗೆ ಹಾಲು ಕುಡಿಸುತ್ತೆ. ಇದು ಒಂದು ಮರಿಗೆ ಇವರೆಲ್ಲ ಸೇರಿ ಸಂರಕ್ಷಣೆ ಮಾಡ್ತಾ ಇದ್ದಾರೆ, ಹಾಲು ಕುಡಿಸ್ತಾ ಇದ್ದಾರೆ. ಅದನ್ನು ಅದು ಹಿಡ್ಕೊಂಡಿದ್ದಾರೆ ರೀ, ಹೊಡೆದಾಡಬಾರ್ದು ಅಂತ. ಅದನ್ನೇನು ಸಾಯಿಸೋಕೆ ಹೊರಟಿಲ್ಲ ಅವರು. ಸೊ ಎಲ್ಲಿ ಬರುತ್ತೆ ಮಕ್ಕಳೇ ಇದು? ಗಲ್ಫ್ ಆಫ್ ಮನ್ನಾರ್ ಮಕ್ಕಳೇ. ಹಲೋ, ಇಲ್ಲಿ ಬರುತ್ತೆ ಮಕ್ಕಳೇ, ಈ ಜಾಗದಲ್ಲಿ ಕಂಡು ಬರುತ್ತೆ. ಶ್ರೀಲಂಕಾ ಮತ್ತು ಭಾರತದ ನಡುವೆ ಗಲ್ಫ್ ಆಫ್ ಮನ್ನಾರ್. ಶಾಲೋಜಿ. ಭಾರತದಲ್ಲಿ ಅತಿ ಹೆಚ್ಚು ಕಾರ್ಬನ್ ಸಿಂಕ್ ಇಂಗಾಲದ ಶೇಖರಣೆ ಹೊಂದಿರುವ ಅರಣ್ಯ ಪ್ರಕಾರ ಯಾವುದು? ವಿಚ್ ಫಾರೆಸ್ಟ್ ಟೈಪ್ಸ್ ಕಾಂಟ್ರಿಬ್ಯೂಟ್ಸ್ ದ ಹೈಯೆಸ್ಟ್ ಶೇರ್ ಟು ಇಂಡಿಯಾಸ್ ಟೋಟಲ್ ಕಾರ್ಬನ್ ಸಿಂಕ್? ಮಕ್ಕಳೇ, ಕಾಡುಗಳು ಕಾರ್ಬನ್ನನ್ನು ಎಳೆದಿಟ್ಕೊಂಡ್ಬಿಡ್ತಾವೆ. ಗೊತ್ತಾ ನಿಮಗೆ ಹೇಗೆ ಅಂತ? ಒಂದ್ಸರಿ ಹೇಳಿದ್ದೆ ನಿಮಗೆ. ಕಾಡುಗಳು ಕಾರ್ಬನ್ನನ್ನು ಹೇಗೆ ತಮ್ಮಲ್ಲಿ ಹಿಡ್ಕೊತವೆ? ಹೇಗೆ ಹಿಡ್ಕೊತವೆ? ಬಂದು ಹಿಂಗೆ ಹಿಡ್ಕೊಂಡು ಹೋಗ್ಬಿಡ್ತಾವ. ಹಾಂ, ಭಾಗ್ಯಶ್ರೀ, ಚುಪ್ ಕಾರ್ಬನ್ ಈ ಥರ ಮಾಡ್ತದ? ಹೇಗೆ ಮಾಡುತ್ತೆ? ಅವು ಉಸಿರಾಡೋದೇನೇನು ಉಸಿರಾಡ್ತವೆ? ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್. ಕಾರ್ಬನ್ ಡೈಆಕ್ಸೈಡ್ ಒಳಗೆ CO2 ಹೋಗುತ್ತೆ, ಆಕ್ಸಿಜನಲ್ಲಿ O2 ಬರುತ್ತೆ. ಒಳಗಡೆ ಏನು ಉಳಿತು? C ಉಳಿತು. ಕಾರ್ಬನ್ ಅದು ಗಿಡಗಳಲ್ಲಿ ಉಳಿತಾ ಹೋಗುತ್ತೆ, ಹೌದಿಲ್ಲ ರೀ? ಸೊ ಈ ರೂಪದಲ್ಲಿ ಅರಣ್ಯಗಳು ಕಾರ್ಬನ್ನನ್ನು ಎಳ್ಕೊಂತವೆ ಮಕ್ಕಳೇ. ಯಾವುದು ಮಕ್ಕಳೇ? ಉಷ್ಣವಲಯದ ತೇವಾಂಶದ ಪತನಶೀಲ ಅರಣ್ಯ. ಇದು ಟ್ರಾಪಿಕಲ್ ಮಾಯಿಸ್ಟ್ ಡೆಸಿಡ್ಯೂಸ್ ಫಾರೆಸ್ಟ್. ಈ ಕಾಡುಗಳಲ್ಲಿ ತೇವಾಂಶ ಇರುತ್ತೆ ಮತ್ತು ಈ ಎಲೆಗಳು ಉದುರುತ್ತವೆ. ಇಂತಹ ಕಾಡುಗಳಲ್ಲಿ ಏನಾಗ್ತದೆ? ಕಾರ್ಬನ್ ಸಿಂಕ್ ಹೆಚ್ಚಾಗುತ್ತೆ. ಇದೆಲ್ಲಿ ಕಂಡು ಬರ್ತಂತ ನೋಡ್ತೀರಾ? ಎಲ್ಲಿದೆ ರೀ? ಸೊ ವಿ ಆರ್ ಆ್ಯಕ್ಚುಲಿ ಎಕ್ಸ್ಪ್ಲೋರಿಂಗ್ ಇಟ್. ಉಷ್ಣವಲಯದ ತೇವಾಂಶದ ಪತನಶೀಲ ಅರಣ್ಯ. ಓಕೆ, ವೇರ್ ಡು ವಿ ಹ್ಯಾವ್ ಇಟ್? ವಿ ಶುಡ್ ಹ್ಯಾವ್ ಗಾಟ್ ಇಟ್. ಐ ಥಿಂಕ್ ಇಲ್ಲ, ಭಾಳಷ್ಟು ರಾಜ್ಯಗಳಲ್ಲಿ ಬರುತ್ತಮ್ಮ. ಟ್ರಾಪಿಕಲ್ ಡೆಸಿಡ್ಯೂಸ್ ಫಾರೆಸ್ಟ್. ಉಷ್ಣವಲಯ ಅಂದರೆ ಏನಾಗುತ್ತೆ ಮಕ್ಕಳೇ? ಅದನ್ನು ಚರ್ಚೆ ಮಾಡೋಣ. ಉಷ್ಣವಲಯ ಅಂದರೆ ಎಲ್ಲಿ ಬರುತ್ತದು? ಉಷ್ಣವಲಯ ಅಂದರೆ ಈ ಭಾಗದಲ್ಲಿ ಬರುವ ತೇವಾಂಶ ಭರಿತ ಎಲೆ ಉದುರಿಸುವ ಕಾಡುಗಳು. ಓಕೆ, ಬಹುಶಃ ನನ್ನ ಪ್ರಕಾರ ಈ ಭಾಗದಲ್ಲಿ ಬರುತ್ತದು. ಏನ್ರಿ? ಹಾಂ, ನನ್ನ ಪ್ರಕಾರ ಇದು ಬರುತ್ತೆ ಅನ್ಸುತ್ತೆ ಮಕ್ಕಳೇ. ಈ ಜಾಗ ಈಸ್ಟರ್ನ್ ಘಾಟ್ಸ್ ಹಿಂಭಾಗದಲ್ಲಿ ಬರುತ್ತೆ. ಓಕೆ, ಸಮುದ್ರ ಇರೋದಕ್ಕಲ್ಲ, ಸಮುದ್ರ ಮತ್ತು ಇಲ್ಲೂ ಇದೆ. ಹಾಂ, ಇಲ್ಲಿರುವ ಇದು ಯಾವಾಗಲೂ ಏನಿರ್ತದೆ? ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಬರ್ತದೆ ಇಲ್ಲಿ. ಅಂದರೆ ಎವರ್ಗ್ರೀನ್ ಅಂದರೆ ನಿತ್ಯ ಹರಿದ್ವರ್ಣ, ಯಾವಾಗಲೂ ಎಲೆಗಳು ಹಸಿರಾಗಿರ್ತವೆ. ಆದರೆ ಈ ಭಾಗದಲ್ಲಿ ಬರುವ ಕಾಡುಗಳ ಎಲೆಗಳನ್ನು ಏನು ಮಾಡ್ತವೆ? ಉದುರಿಸ್ತವೆ, ಹೌದಿಲ್ವ? ತೇವಾಂಶನೂ ಇರುತ್ತೆ, ಎಲೆಗಳನ್ನು ಉದುರಿಸುತ್ತೆ. ಎಲೆಗಳು ಉದುರಿದ ಎಲೆಗಳು ಎಲ್ಲಿ ಹೋಗ್ತದೆ? ಭೂಮಿಯಲ್ಲೇ ಉಳಿಯುತ್ತೆ, ಕಾರ್ಬನ್ ಅಲ್ಲೇ ಉಳಿತದಲ್ವಾ? ವಾಪಸ್ ಭೂಮಿಗೆ ಹಾಕ್ತಾ ಹೋಗುತ್ತಿಲ್ವ ಅದು? ಸೊ ಈ ರೀತಿ ಮಕ್ಕಳೇ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋಜಿ. ಓಕೆ, ವಿಚ್ ಕ್ಲೈಮೆಟಿಕ್ ಝೋನ್ ಎಕ್ಸ್ಪೀರಿಯನ್ಸಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಆಫ್ ಸಿವಿಯರ್ ಹೀಟ್ ವೇವ್ಸ್ ಇನ್ ಇಂಡಿಯಾ? ಇದು ಒಂದಿದೆ ಮಕ್ಕಳೇ. ನಮ್ಮ ದೇಶದಲ್ಲಿ, ಅಮೃತ, ನಮ್ಮ ದೇಶದಲ್ಲಿ ಈ ಥರದ ಒಂದು ಸಮಸ್ಯೆ ಇದೆ.
ಭಾರತದ ಅತ್ಯಂತ ತೀವ್ರವಾದ ಶಾಖದ ಅಲೆಗಳಿಗೆ ತುತ್ತಾಗುವ ವಲಯ ಯಾವುದು? ಶಾಖದ ಅಲೆಗಳು. ಭಾಳ ಉಷ್ಣವಾದಾಗ ನಿಮಗೆ ಶಾಖದ ಅಲೆಗಳು, ಹೀಟ್ ವೇವ್ಸ್ ಅಂತ ಬರ್ತವೆ. ಜನರು ಸತ್ತೇ ಹೋಗ್ಬಿಡ್ತಾರೆ, ತಲೆ ಸುತ್ತು ಬಿದ್ದು ಸತ್ತೇ ಹೋಗ್ಬಿಡ್ತಾರೆ ಭಾಳಷ್ಟು ಜನ. ನಿಮ್ಮ ಶರೀರದಲ್ಲಿರುವ ತೇವಾಂಶನೆಲ್ಲ ಹೀರ್ಕೊಂಡ್ಬಿಡುತ್ತದು. ಹೌದು. ಹಾಂ. ಸೊ ವಾಯುವ್ಯ ಮತ್ತು ಮಧ್ಯಭಾಗ, ನಾರ್ತ್ ವೆಸ್ಟ್ ಆ್ಯಂಡ್ ಸೆಂಟ್ರಲ್ ಇಂಡಿಯಾ. ನಾರ್ತ್ ವೆಸ್ಟಲ್ಲಿ ಯಾರು ಬರ್ತಾರೆ? ನಾರ್ತ್ ವೆಸ್ಟಲ್ಲಿ ಯಾರು ಬರ್ತಾರೆ? ರಾಜಸ್ಥಾನ್ ಮತ್ತು ಸೆಂಟ್ರಲ್ ಇಂಡಿಯಾ. ಕರೆಕ್ಟ್. ಈ ಭೌಗೋಳಿಕ ವಲಯವು ಬೇಸಿಗೆಯಲ್ಲಿ ಅತ್ಯಂತ ತೀವ್ರವಾದ ಮತ್ತು ಅಪಾಯಕಾರಿ ಶಾಖದ ಅಲೆಗಳಿಗೆ ಒಳಗಾಗುತ್ತದೆ. ಈ ಭಾಗ ಮಕ್ಕಳೇ, ಇಷ್ಟು ಭಾಗದಲ್ಲಿ. ಸೊ ಅಲ್ಲಿ ಜಿಲ್ಲಾಡಳಿತದಿಂದ ಅಲ್ಲಿ ಸೂಚನೆ ಹೊರಡಿಸ್ತಾರೆ. ಇಲ್ಲಿ ಶಾಖದ ಅಲೆಗಳು ಇವಾಗ ಬರುವ ಸಾಧ್ಯತೆ ಇದೆ, ಮನೆಯೊಳಗೆ ಇರ್ರಿ, ಹೊರಗಡೆ ಬರಬೇಡ್ರಿ, ಮಧ್ಯಾಹ್ನದ ವೇಳೆ ಹೊರಗಡೆ ಚಲಿಸಬೇಡಿ ಅಂತ ಹೇಳ್ತಾರೆ. ಕ್ವೆಶ್ಚನ್. ಅವರು ಸಹ ಹೊಂದ್ಕೊಂಡಿರ್ತಾರಮ್ಮ. ಈಗೆಲ್ಲ ಸಾಕಷ್ಟು ದಿನಗಳಾಗಿದೆಯಲ್ಲ, ಸಾಕಷ್ಟು ವರ್ಷಗಳಿಂದ ಜನ ಯಾರು ಬದುಕ್ತಿರ್ತಾರೋ ಅವರೆಲ್ಲ ಹೊಂದ್ಕೊಂಡಿರ್ತಾರೆ. ನಮ್ಮಂಥವ್ರು ನಿಮ್ಮಂಥವ್ರು ಹೋದರೆ ಜಾರ್ಖಂಡ್ ಅಲ್ಲ, ಅದು ಬೇರೆದು, ಅದು ಛೋಟನಾಗ್ಪುರ್ ಪ್ರಸ್ಥಭೂಮಿ, ಅದು ಬೇರೆದದು. ಭಾರತದ ಅತ್ಯಂತ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶವಲ್ಲದ ಅಭಯಾರಣ್ಯ ಯಾವುದು? ವಿಚ್ ಈಸ್ ದಿ ಲಾರ್ಜೆಸ್ಟ್ ನಾನ್ ಟೈಗರ್ ರಿಸರ್ವ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ಸದರ್ನ್ ಡ್ರೈ ಝೋನ್ ಆಫ್ ಇಂಡಿಯಾ. ಇದು ನಿಮಗೆ ಸ್ವಲ್ಪ ಕಷ್ಟ. ಕಾವೇರಿ ವನ್ಯಜೀವಿ ಅಭಯಾರಣ್ಯ. ಇಲ್ಲಿ ಹುಲಿಗಳಿಲ್ಲ, ಆಯಿತಾ? ಕರ್ನಾಟಕದಲ್ಲಿದೆ. ಇದು ಹುಲಿ ಯೋಜನೆಗೆ ಒಳಪಡದ ದಕ್ಷಿಣ ಒಣ ವಲಯದಲ್ಲಿರುವ ಅತ್ಯಂತ ದೊಡ್ಡ ವನ್ಯಜೀವಿ ಅಭಯಾರಣ್ಯ ಆಗಿದೆ. ಎಲ್ಲಿ ಬರುತ್ತೆ ಇದು? ಈ ಜಾಗದಲ್ಲಿ ಕಂಡುಬರುತ್ತೆ. ಓಕೆ, ಚಲೋ ಜಿ. ವಿಚ್ ಈಸ್ ದಿ ಲಾರ್ಜೆಸ್ಟ್ ಅಲ್ಪೈನ್ ಪೆರಿಗ್ಲೇಷಿಯಲ್ ಎನ್ವಿರಾನ್ಮೆಂಟಲ್ ಝೋನ್ ಇನ್ ಇಂಡಿಯಾ? ಭಾರತದ ಅತ್ಯಂತ ವಿಸ್ತಾರವಾದ ಅಲ್ಪೈನ್ ಪೆರಿಗ್ಲೇಷಿಯಲ್ ಪರಿಸರ ವಲಯ ಯಾವುದು? ಸ್ವಲ್ಪ ಕಷ್ಟ ನಿಮಗಿದ್ರು ಅರ್ಥ ಮಾಡ್ಕೊಳ್ಳೋದು. ಗ್ಲೇಷಿಯಲ್ ಅಂದ ತಕ್ಷಣ ಏನು ಬರಬೇಕು ತಲೆಯೊಳಗೆ? ಅಲ್ಲಿ ಐಸ್ ಇರುತ್ತೆ. ಗ್ಲೇಷಿಯಲ್ ಅಂದ ತಕ್ಷಣ ಏನು ಬರಬೇಕು ನಿಮಗೆ? ಹಿಮ ಇರುತ್ತೆ ಅಲ್ಲಿ, ಆಯಿತಾ? ಹಿಮ ಎಲ್ಲಿ ಬರ್ತದೆ ಹೆಚ್ಚಾಗಿ? ಹಿಮಾಲಯದ ಹತ್ರ. ಹಿಮಾಲಯ, ಲದಾಖು, ಸಿಕ್ಕಿಮ್ಮು, ಈ ಜಾಗಗಳ ಹತ್ರ, ಹಿಮಾಚಲ್ ಪ್ರದೇಶ, ಈ ಜಾಗಗಳಲ್ಲಿ ಕಂಡು ಬರಬೇಕು. ಸೊ ಹಿಮಾಲಯನ್ ಝೋನಲ್ಲಿ ಇದು ಕಂಡು ಬರುತ್ತೆ ಮಕ್ಕಳು, ಈ ಥರದ ಪರಿಸರ ವಲಯ. ಸೊ ಓಕೆ. ಸೊ ಈ ಭಾಗದಲ್ಲಿ ಕಂಡು ಬರುತ್ತದು. ಓಕೆ, ಎಸ್, ಅಲ್ಲೆಲ್ಲ ಹಿಮ ಬೀಳ್ತದಲ್ಲ, ಹಿಮಾಲಯ ಇದೆಯಲ್ಲ, ಹಾಗಾಗಿ. ವಿಚ್ ಈಸ್ ದಿ ಹೈಯೆಸ್ಟ್ ಆಲ್ಟಿಟ್ಯೂಡ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ? ಇದು ಭಾಳ ಚೆನ್ನಾಗಿದೆ ನೋಡಿರಿ. ಭಾರತದ ಅತ್ಯಂತ ಎತ್ತರದಲ್ಲಿರುವ ಹುಲಿ ಸಂರಕ್ಷಿತ ವಲಯ, ಹುಲಿ ಸಂರಕ್ಷಿತ ಪ್ರದೇಶ ಯಾವುದು? ಎತ್ತರದಲ್ಲಿರೋದು. ನೀವು ಒಂದು ಓದಿದ್ರಿ ಹಿಂದೆ, ಭಾರತದಲ್ಲಿ ಅತ್ಯಂತ ಎತ್ತರದಲ್ಲಿರುವ ಸರೋವರ ಚೋಲಾಮ ಸರೋವರ. ಇದು ಭಾರತದಲ್ಲಿ ಅತ್ಯಂತ ಎತ್ತರದಲ್ಲಿರುವ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು? ಒಡಿಶಾ. ಯಾರ್ರೀ ಅಂದದ್ದು? ಸಮುದ್ರದ ಹತ್ರ ಇದೆ ಅದು, ಒಡಿಶಾ ಎತ್ತರದಲ್ಲಿರ್ತದ ಅದು. ಅಲ್ರಿ, ಒಡಿಶಾ ಅಂತಿರಲ್ಲ, ಯಾವುದು ಇದಕ್ಕೆ? ನಮ್ದಫಾ ಹುಲಿ ಸಂರಕ್ಷಿತ ಪ್ರದೇಶ ಅರುಣಾಚಲ್ ಪ್ರದೇಶದಲ್ಲಿದೆ. ಅರುಣಾಚಲ್ ಪ್ರದೇಶ, ಆಯಿತಾ? ಇದು ನೋಡ್ರಿ ಮಕ್ಕಳೇ, ಇದು ಸಾಮಾನ್ಯ ಪ್ರದೇಶ ಇಲ್ಲ. ಇಲ್ಲಿ ಗುಡ್ಡ, ಕಡಿದಾದ ಗುಡ್ಡ ಬೆಟ್ಟಗಳು ಈ ಥರ ಇರ್ತದೆ. ಇಲ್ಲಿ ಮನುಷ್ಯರಿಗಂತೂ ಭಾಳ ಕಷ್ಟ ಓಡೋದು. ಇದ್ರ ನಡುವೆ ಹುಲಿ ನಿಮ್ಮನ್ನೇನಾದರೂ ಒಂದು ಸರಿ ಓಡಿಸ್ಕೊಂತ ಬಂದ್ಬಿಡ್ತು ಅಂದರೆ ಭಾಳ ಕಷ್ಟ. ಸೊ ಇಲ್ಲಿ ಬರುತ್ತೆ ಮಕ್ಕಳೇ. ಅಲ್ಲಿ ಭಾಳ ಹುಲಿಗಳಿದ್ದು ಒಳ್ಳೇದಾಯ್ತು ಒಂದು ರೀತಿ. ಚೈನಾದವ್ರು ಏನಾದರೂ ಬಂದರೆ ಅದು ಹುಲಿಗಳೆಲ್ಲ ಓಡಿಸ್ಬಿಡುತ್ತೆ. ಆದರೂ ಚೈನಾದವ್ರು ಬರ್ತಾ ಇದ್ದಾರೆ. ಅದನ್ನು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅದನ್ನು. ಭಾರತದಲ್ಲಿ ಅತಿ ಹೆಚ್ಚು ಚಳಿಗಾಲದ ಮಳೆಯನ್ನು ಪಡೆಯುವ ಕರಾವಳಿ ಯಾವುದು? ವಿಚ್ ಕೋಸ್ಟಲ್ ಸ್ಟ್ರಿಪ್ ರಿಸೀವ್ಸ್ ದ ಹೈಯೆಸ್ಟ್ ರೈನ್ಫಾಲ್ ಫ್ರಮ್ ದ ನಾರ್ತ್ ಈಸ್ಟ್ ಮಾನ್ಸೂನ್ ಇನ್ ಇಂಡಿಯಾ? ಇನ್ನೊಂದ್ಸರಿ ಓದ್ಲಾ? ಭಾರತದಲ್ಲಿ ಅತಿ ಹೆಚ್ಚು ಮಳೆಗಾಲದಲ್ಲ, ಇದು ಚಳಿಗಾಲದ ಮಳೆಯನ್ನು ಪಡೆಯುವ ಕರಾವಳಿ ಯಾವುದು? ಮಳೆಗಾಲದಲ್ಲಂತೂ ನಮ್ಮ ಮಲಬಾರ್ ಕೋಸ್ಟ್, ಕೇರಳದ ಹತ್ರ ಬಂದ್ಬಿಡ್ತದೆಲ್ಲ. ಚಳಿಗಾಲದಲ್ಲಿ ಯಾವ್ದು ಕಡೆ ಬರ್ತದೆ ಮಳೆ? ಯಾರು ಅಂದದ್ದು? ಕೋರಮಂಡಲ್. ವೆರಿ ಗುಡ್ ಆನ್ಸರ್. ಕೋರಮಂಡಲ್ ಕೋಸ್ಟ್, ಕರೆಕ್ಟ್ ಆನ್ಸರ್, ಸೂಪರ್ ಆನ್ಸರ್. ಸೊ ಹಿಂದಿರುಗುವ ಮುಂಗಾರಿನಿಂದ ಅತಿ ಹೆಚ್ಚು ಚಳಿಗಾಲದ ಮಳೆಯನ್ನು ಪಡೆಯೋದು ಕೋರಮಂಡಲ್ ಕೋಸ್ಟ್ ಮಕ್ಕಳು. ಅಲ್ಲಿ ಮತ್ತು ಜೀವನ ನಡಿಬೇಕಲ್ರಿ. ಕೋರಮಂಡಲ್ ಕೋಸ್ಟ್, ಕರೆಕ್ಟ್ ಹೇಳಿದ್ರಿ. ಹಾಂ, ವೆರಿ ಗುಡ್ ಅಕ್ಷಯ್. ವಿಚ್ ಈಸ್ ದಿ ಲಾರ್ಜೆಸ್ಟ್ ವಿಂಟರಿಂಗ್ ಗ್ರೌಂಡ್ ಫಾರ್ ಮೈಗ್ರೇಟರಿ ಬರ್ಡ್ಸ್ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್? ಭಾರತದ ಅತ್ಯಂತ ದೊಡ್ಡ ಪಕ್ಷಿ ವಲಸೆ ತಾಣ ಯಾವುದು?
ರಿಯಲಿ? ಅದಿತಿ ಚಿಲ್ಕ ಲೇಕ? ನೀವು ಹೆಂಗ್ರಿ ಎಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತೀರಿ? ಚಿಲ್ಕ ಲೇಕು ಇದು ಸಹ ರಾಮ್ಸಾರ್ ಸೈಟ್, ಇದು ಸಹ ರಾಮ್ಸಾರ್ ಜೋಗು ಪ್ರದೇಶ. ರಾಮ್ಸಾರ್ ಜೋಗು ಪ್ರದೇಶ ಅಂತ ಓದಿದ್ವಲ್ವ ನಾವು ಸ್ಟಾರ್ಟಿಂಗ್. ಇದು ಸಹ ರಾಮ್ಸಾರ್ ಜೋಗು ಪ್ರದೇಶದೊಳಗೆ ಸೇರ್ಪಡ್ತದೆ. ಇದರಲ್ಲಿ ಬಹಳಷ್ಟು ಪಕ್ಷಿಗಳು ಇಲ್ಲಿ ಬಂದು ತಂಗಿ ಮತ್ತು ಬೇರೆ ಕಡೆ ವಲಸೆ ಹೋಗ್ತವೆ. ಚಳಿಗಾಲದಲ್ಲಿ ಎಲ್ಲಿ ಹೋಗ್ತವೆ? ಸಾಂಬಾರ್ ಸರೋವರ, ಸಾಂಬಾರ್ ಲೇಕ್ ಕಡೆ ಹೋಗ್ತವೆ ಚಳಿಗಾಲಕ್ಕಲ್ಲಿ. ಓಕೆ, ಚಿಲ್ಕ ಲೇಕ್ ಗೊತ್ತಿದೆ? ಲಗೂನ್, ವಿಚ್ ಇಸ್ ದ ಲಾರ್ಜೆಸ್ಟ್ ಎರಿಡ್ ಝೋನ್ ಎನ್ವಿರಾನ್ಮೆಂಟಲ್ ರಿಸರ್ಚ್ ಮ್ಯಾಂಡೇಟ್ ಕಾಂಪ್ಲೆಕ್ಸ್ ಇನ್ ಇಂಡಿಯಾ. ಇದು ನಿಮಗೆ ಗೊತ್ತಿಲ್ಲ, ತಿಳ್ಕೊಳ್ಳಿ. ಭಾರತದ ಅತ್ಯಂತ ದೊಡ್ಡ ವಿಸ್ತಾರವಾದ ಮರಳುಗಾಡು ಪರಿಸರ ಸಂಶೋಧನಾ ವಲಯ. ಮರಳುಗಾಡು ಪರಿಸರ ಸಂಶೋಧನಾ ವಲಯ ರಾಜಸ್ಥಾನದಲ್ಲಿದೆ. ಅದರ ಹೆಸರೇನು? CAZRI, ಸೆಂಟ್ರಲ್ ಅರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಕೇಂದ್ರ ಒಣವಲಯ ಸಂಶೋಧನಾ ಸಂಸ್ಥೆ, ಸೆಂಟ್ರಲ್ ಅರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನಿಮಗೆ ಸಂಬಂಧಪಡಲ್ಲ, ನಿಮ್ಮ ವಯಸ್ಸಿಗೆ ಮೀರಿದಂಥ ವಿಷಯವಾಯಿತು. ಬಟ್ ಇಂಥದ್ದು ಒಂದು ಸಂಶೋಧನಾ ಕೇಂದ್ರ ಮಾಡಿಟ್ಟಿದ್ದಾರೆ. ಮರಳುಗಾಡಲ್ಲಿ ಪರಿಸರ ಹೆಂಗಿರುತ್ತೆ ಅದನ್ನು ಅಧ್ಯಯನ ಮಾಡೋದಕ್ಕೆ. ಮರುಭೂಮಿಯಲ್ಲಿ ಗಿಡ ಮರಗಳೆಲ್ಲ ಹೇಗೆ ಹುಡ್ತವೆ, ಅಲ್ಲಿ ಯಾವ ರೀತಿ ಪರಿಸರ ಇರ್ತದೆ ಅದನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡಿಟ್ಟಿದ್ದಾರೆ. ಹೌದು. ಹಾಂ, ಎಂತ? ಇದು ಸೋಲಾರ್. ಇದನ್ನು ಓಡಿಸ್ಲಿಕ್ಕೆ ಇದು ಸೋಲಾರ್. ಇಲ್ಲೊಂದು ಮಷೀನ್ ಇದೆಯಲ್ಲ, ಇದನ್ನು ಆಪ್ರೇಟ್ ಮಾಡೋದಕ್ಕೆ, ಕರೆಂಟ್ ಕೊಡೋದಕ್ಕೆ ಇದು ಸೋಲಾರ್. ಶಾಲೋಜಿ ಎಲ್ಲಿದ್ದೀರಿ? ಇದು ರಾಜಸ್ಥಾನದಲ್ಲಿ ಬರುತ್ತೆ, ಜೋಧ್ಪುರಲ್ಲಿ. ದಟ್ಸ್ ಇಟ್. ವಿಚ್ ರೀಜನ್ ಎಕ್ಸ್ಪೀರಿಯನ್ಸಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಆಫ್ ಸಿವಿಯರ್ ಲೈಟ್ನಿಂಗ್ ಸ್ಟ್ರೈಕ್ಸ್ ಇನ್ ಇಂಡಿಯಾ? ಭಾರತದ ಅತ್ಯಂತ ಹೆಚ್ಚು ಸಿಡಿಲು ಮತ್ತು ಮಿಂಚಿನ ತೀವ್ರತೆ ಎದುರಿಸುವ ಪ್ರದೇಶ ಯಾವುದು? ಎಲ್ಲಿ ಗುಡುಗು ಮಿಂಚು ಸಿಡಿಲು ಹೆಚ್ಚು ಎಲ್ಲಿ ಬರುತ್ತದೆ? ಛೋಟನಾಗ್ಪುರ್ ಪ್ರಸ್ಥಭೂಮಿ. ಈ ಜಾಗದಲ್ಲಿ ಈ ಥರ ಸಿಡಿಲು ಮಿಂಚುಗಳು ಭಾಳ ಬರ್ತದೆ ಮಕ್ಕಳೇ. ಛೋಟನಾಗ್ಪುರ್ ಪ್ರಸ್ಥಭೂಮಿ ಇಲ್ಲಿರುತ್ತಲ್ಲ, ಈ ಜಾಗದಲ್ಲಿ. ಓಕೆ, ರೈಟ್. ಸತ್ತೋಗ್ತಾರೆ ಬಿದ್ದರೆ ಜನಕ್ಕೆ. ಭಾಳಷ್ಟು ಜನ ಸಾಯ್ತಾರೆ ನಮ್ಮ ದೇಶದಲ್ಲಿ ಆ ಥರ. ವಿಚ್ ವಾಸ್ ದಿ ಫಸ್ಟ್ ಇಂಡಿಯನ್ ಮಿಟಿಯೋರ್ ಸಿಟಿ, ಮೆಟ್ರೋ ಸಿಟಿ ಟು ರಿಸೀವ್ ಗ್ಲೋಬಲ್ ಗ್ರೀನ್ ಸಿಟಿ ರೆಕಗ್ನಿಷನ್? ಇದು ಭಾಳ ಇಂಪಾರ್ಟೆಂಟ್ GK ಕ್ವೆಶನ್. ಭಾರತದ ಅತ್ಯಂತ ಮೊದಲ ಜಾಗತಿಕ ಹಸಿರು ನಗರ ಪ್ರಶಸ್ತಿ ಪಡೆದ ಮಹಾನಗರ ಯಾವುದು? ಹಸಿರು ನಗರ, ಗ್ರೀನ್ ಸಿಟಿ ಅಂತ ಒಂದು ಅವಾರ್ಡ್ ತಗೊಂಥದ್ದು. ಹೈದರಾಬಾದ್ ರೀ. ಹೈದರಾಬಾದ್ ಗ್ರೀನ್ ಸಿಟಿ ಅಂತ ಪಡೆದೊಂದು ಪ್ರಶಸ್ತಿ ಪಡೆದದ್ದು ಹೈದರಾಬಾದ್. ಇವರೆಲ್ಲ ಸಿಟಿ ಒಳಗಡೆ ಸ್ವಲ್ಪ ಈ ಥರ ಕಾಡುಗಳನ್ನು ಭಾಳ ಚೆನ್ನಾಗಿ ಉಳಿಸ್ಕೊಂಡ್ರು ಅವರು. ಹೌದು. ನಗರದ ಅವರ ಸಿಟಿಯಲ್ಲಿ ಗ್ರೀನ್ ಸ್ಪೇಸಸ್ನ ಭಾಳ ಚೆನ್ನಾಗಿ ಉಳಿಸ್ಕೊಂಡ್ರು ಅವರು. ಅದಕ್ಕೆ ಅವರಿಗೆ ಗ್ರೀನ್ ಸಿಟಿ ಅಂತ ಒಂದು ಅವಾರ್ಡ್ ಸಿಕ್ತು. ತೆಲಂಗಾಣದಲ್ಲಿ ಬರುತ್ತೆ, ಹೈದರಾಬಾದ್. ಇನ್ನೊಂದು ಪ್ರಶ್ನೆ ಅದರ ಮೇಲೆ ಬರುತ್ತೆ ನೋಡಿರಿ ಹೋಗ್ತಾ. ಭಾರತದ ಅತ್ಯಂತ ದೊಡ್ಡ ಔಷಧೀಯ ಸಸ್ಯಗಳ ಸಂರಕ್ಷಣಾ ವಲಯ ಯಾವುದು? ವಿಚ್ ಇಸ್ ದ ಲಾರ್ಜೆಸ್ಟ್ ಮೆಡಿಸಿನಲ್ ಪ್ಲಾಂಟ್ಸ್ ಕನ್ಸರ್ವೇಷನ್ ಏರಿಯಾ ನೆಟ್ವರ್ಕ್ ಇನ್ ಇಂಡಿಯಾ? ಔಷಧೀಯ ಸಸ್ಯಗಳು ಎಲ್ಲಿರ್ಬೋದು? ಯಾವ ಜಾಗದಲ್ಲಿ ಬರ್ಬೋದು ಇದು? ಕೇರಳ ಅಥವಾ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳಲ್ಲಿ ಬರ್ಬೋದು ಅಂತ ನಿಮ್ಮ ಊಹೆ. ಓಕೆ, ಅಣ್ಣಮಲೈ. ಅದೇ ಕೇರಳ. ಕರೆಕ್ಟ್ ಕೇರಳ. ಅಣ್ಣಮಲೈ ಪರ್ವತಗಳು ಬರ್ತಾವಲ್ಲ. ಅಣ್ಣಮಲೆಯಲ್ಲಿ ಅತ್ಯಂತ ದೊಡ್ಡ ಪರ್ವತ ಯಾವುದು? ಅಣ್ಣಮುಡಿ. ನೆನಪಿದೆಯಲ್ರಿ? ಅಣ್ಣಮಲೈ ವಲಯ, ಪಶ್ಚಿಮ ಘಟ್ಟಗಳು, ಕೇರಳ ಮತ್ತು ತಮಿಳುನಾಡು ಈ ಭಾಗದಲ್ಲಿ ಅಳಿವಿನಂಚಿನಲ್ಲಿರುವ ವೈದ್ಯಕೀಯ ಗುಣಗಳುಳ್ಳ ಸಸ್ಯಗಳನ್ನು ಸಂರಕ್ಷಿಸುವ ಒಂದು ಭಾರತದ ಅತಿ ದೊಡ್ಡ ನೆಟ್ವರ್ಕ್ ವಲಯ ಆಗಿದೆ. ಸೊ ಇಲ್ಲಿ ಕೆಲವೊಂದು ಗಿಡಗಳಿದಾವೆ ಮಕ್ಕಳೇ. ಕಥೆಗಳ ಪ್ರಕಾರ ಇಲ್ಲಿ ಸಂಜೀವಿನಿ ಗಿಡ ಇರ್ಬೋದು ಅಂತಲೂ ಹೇಳ್ತಾರೆ. ಸಂಜೀವಿನಿ ಗಿಡ ಇದು ನಿಜ ಅಲ್ಲ. ಕಥೆಗಳ ಪ್ರಕಾರ ರಾಮಾಯಣ, ಮಹಾಭಾರತ, ಸಂಜೀವಿನಿ ಗಿಡ ಅಂದರೆ ಆ ಗಿಡದ ರಸವನ್ನು ಕುಡಿದ್ರೆ ಸತ್ತವರು ಬದುಕ್ತಾರೆ, ಬದುಕಿಯವರಿಗೆ ಸಾವೇ ಇಲ್ಲ, ಆ ಥರ ಭ್ರಮೆ ಕತೆ ಒಂದುಂಟು. ಆದರೆ ಇದ್ರೂ ಇರ್ಬೋದು, ಆ ಗಿಡ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಮಗೆ ಗೊತ್ತಿಲ್ಲ ಇನ್ನು ಸಂಶೋಧನೆ. ಈ ಥರ ಭಾಳಷ್ಟು ಗಿಡಗಳು. ಯಾರು ಹೇಳಿದ್ದು? ಮನುಷ್ಯರ ಇದ್ಮೇಲೆ ಸಾವು ಯಾರದು? ಅಮೃತ ಏನಂತಿದ್ಯಲ್ಲಮ್ಮ? ಮನುಷ್ಯ ಇದ್ದರೆ ಸಾವು ಖಂಡಿತ ಇದ್ದೇ ಇರುತ್ತೆ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಇಲ್ಲ ಕಣಕ್ಕಂತ. ಪ್ರಪಂಚ ಭಾಳ ಬದಲಾಗ್ತಿದೆ. ನೀವು ಸಾಯದೆ ಅಮರರಾಗಿ ಬದುಕಬಹುದು. ವಿಜ್ಞಾನ ಆ ಕಡೆ ಹೋಗ್ತಾ ಇದೆ.
ಹೌದು, ನಿಜ ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಆಲ್ರೆಡಿ ಸಾಕಷ್ಟು ರಿಸರ್ಚ್ ನಡೀತಾ ಇದೆ ಅದಕ್ಕೆ ಆ ದಿಟ್ಟಿನಲ್ಲಿ. ಇವತ್ತಿಗೂ ಸಹ ಇವತ್ತಿನ ಟೆಕ್ನಾಲಜಿನ ಸರಿಯಾಗಿ ಬಳಸ್ಕೊಂಡ್ರೆ, ಎಲ್ಲರಿಗೂ ಸಿಗೋ ರೀತಿ ವ್ಯವಸ್ಥೆನ ಮಾಡಿದ್ರೆ ಮನುಷ್ಯ ಏನಿಲ್ಲ ಅಂದರೂ 160 ವರ್ಷ ಬದುಕ್ತಾನೆ. ಆದರೆ ಅದನ್ನು ಕೊಡೋಕ್ಕೆ ಎಲ್ಲ ರೆಡಿ ಇಲ್ಲ, ಇನ್ನೂ ಎಲ್ಲ ವ್ಯವಸ್ಥೆ ಇಲ್ಲ. ಬಟ್ ನೀವು ದೊಡ್ಡರಾಗೋ ವೇಳೆಗೆ ಅದು ಬರುತ್ತೆ. ನನಗೆ ನಂಬಿಕೆ ಇದೆ, ಸಂಪೂರ್ಣ ನಂಬಿಕೆ ಇದೆ, ನೀವು ದೊಡ್ಡರಾಗೋ ವೇಳೆಗೆ ಅದು ಖಂಡಿತ ಬರುತ್ತೆ. ಹಾಂ, ನಿಮ್ಮಲ್ಲಿ ಯಾರಿಗಾದರೂ ಆಸೆ ಇದೆಯಾ ಭಾಳಷ್ಟು ವರ್ಷ ನಾವು ಬದುಕಬೇಕು ಅಂತ? ಎಷ್ಟು ವರ್ಷ ಆಸೆ ಇದೆ? ಒಂದು 200 ವರ್ಷ, 1000 ವರ್ಷ, 1000 ವರ್ಷ? ಅಥವಾ ಸಾಯೋದೇ ಬೇಡ ಸರ್, ನಾವು ಯಾವಾಗಲೂ ಬದುಕಿರ್ಬೇಕು ಸರ್? ಎಲ್ಲರಿಗಿದೆಯಾ ಆಸೆ? ಕೇಳಿಸ್ರಿ 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 ಕೇಳಿಸ್ರಿ. ಓಕೆ, ಅಯ್ಯೋ ಅಷ್ಟೊಂದು ಆಸೆ ಇದೆ ಹರ್ಷಿಕಾ ನಿನಗೆ? ಕೈ ಹೇಳಿಸ್ತಿಲ್ಲಲ್ಲಮ್ಮ, ಕೇಳಿಸ್ರಿ. ಓಕೆ, ಆಯಿತು. ನೀವು ನನ್ನನ್ನು ಕೇಳಿದ್ರೆ ನಾನು ಒಂದು 80-90 ಒಳಗೆ ಸಾಕಪ್ಪ ಅನ್ಸ್ಬಿಡ್ತದೆ ನನಗೆ ಅಷ್ಟು ಸಾಕು. ಒಂದು ನಿಮಿಷ, ಅತಿಯಾಸೆ ಅಂತಲ್ಲ ಇದರಲ್ಲಿ, ಅತಿಯಾಸೆ ಅಥವಾ ದುರಾಸೆ ಅಂತಲ್ಲ, ಕತೆ ಹೇಳ್ತೀನಿ ಕರೆಕ್ಟಾಗಿ ಕೇಳಿ. ಈಗ ಸಪೋಸ್ ನಿಮಗೆ ನನ್ನ ಕಡೆ ಒಂದು ವರ ಕೊಡೋ ಶಕ್ತಿ ಇತ್ತು, ನಿಮಗೊಂದು 1000 ವರ್ಷ ಆಯಸ್ಸನ್ನ ನಾನು ಕೊಟ್ಬಿಟ್ಟೆ ಅಂತ ಅನ್ಕೊಳ್ಳೋಣ. ನಿಮ್ಮಲ್ಲಿ ಒಬ್ರಿಗೆ ಯಾರಿಗಾದ್ರೂ ಒಬ್ರಿಗೆ ಕೊಟ್ಬಿಟ್ಟೆ, ಅದು ನೀವೇ ಆಗಿರ್ಬೋದು ಯಾರಾದರೂ. ಓಕೆ, ಇರಲಿ, ನಿಜವಾಗ್ಲೂ ನನ್ನ ಹತ್ರ ಆ ಪವರ್ ಇಲ್ಲ, ಕತೆ ಹೇಳ್ತಾ ಇದ್ದೀನಿ. ಓಕೆ, ಭಾಳ ಎಕ್ಸೈಟ್ಮೆಂಟ್ ಕಾಣ್ತಿದ್ದೀನಿ ನಾನು ನಿಮ್ಮಲ್ಲಿ. ಸೊ ವರುಣ್ ತಥಾಸ್ತು ಅಂದ್ಬಿಡ್ತೀನಿ. ವರುಣ್ಗಂತಲ್ಲ, ಬೇಜಾರಾಗ್ಬಿಡ್ರಿ, ನಿಮಗೂ ತಥಾಸ್ತು ಅಂತ ಅಂದೆ. ಆವಾಗ ನೀವು ಓದ್ತೀರಿ, ಕಾಲೇಜೆಲ್ಲ ಮುಗಿಸ್ತೀರಿ, ಒಂದಿನ ಮದುವೆ ಆಗ್ತೀರಿ, ಕೆಲಸ ಸಿಗುತ್ತೆ. ಆಮೇಲೆ ನಿಮ್ಮ ಜೊತೆಗಿರೋರೆಲ್ಲರೂ ಅದೇ ಥರ ಅವರು ದೊಡ್ಡವರಾಗಿರ್ತಾರೆ. ನಿಮಗೊಂದು 80 ವರ್ಷ ಆಗುತ್ತೆ, ಅವ್ರಿಗೆಲ್ಲರಿಗೂ ನಿಮ್ಮ ಜೊತೆಗಿರೋರೆಲ್ಲರೂ 80 ವರ್ಷ 90 ವರ್ಷ ಆಗಿ ಮುದುಕರಾಗೋರೆಲ್ಲ ಸತ್ತೋಗಿರ್ತಾರೆ. ನಿಮಗೆ 115 ವರ್ಷ 120 ವರ್ಷ ಆಗುತ್ತೆ, ನಿಮ್ಮ ಜೊತೆಗಿರೋರು ಯಾರೂ ಇರೋದಿಲ್ಲ. ನಿಮಗೊಂದು 130 150 200 ವರ್ಷ ಆಗುತ್ತೆ ನಿಮಗೆ ವಯಸ್ಸು. ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ನಿಮಗೆ ಗೊತ್ತಿರೋರು ಯಾರೂ ಇರೋದಿಲ್ಲ. ನಿಮಗೆ ವಯಸ್ಸಾಗಿರುತ್ತೆ, ನಿಮ್ಮ ಜೊತೆಗಿರೋರು ಯಾರೂ ಇರೋದಿಲ್ಲ ನಿಮಗೆ ಮಾತಾಡ್ಸೋದಕ್ಕೆ. ನೀವು ಆದರೆ 300 ವರ್ಷ ಆಗೋಷ್ಟೊತ್ತಿಗೆ ನಿಮಗೆ ಅದೇ ನೋಡ್ತಾನೆ ಇರ್ತೀರಿ. ಎಲ್ಲ ದಿನ ಬೆಳಕಾಗುತ್ತೆ ರಾತ್ರಿ ಆಗುತ್ತೆ, ನಿಮ್ಮ ಜೊತೆಗಿರೋರು ಯಾರೂ ಇಲ್ಲ, ನಿಮಗೆ ವಯಸ್ಸಾಗಿದೆ, ಶರೀರ ನಿಧಾನಕ್ಕೆ ಓಡಾಡುತ್ತೆ. ನಿಮಗೆ ಆ ಜೀವನ ಚೆನ್ನಾಗಿ ಅನ್ಸುತ್ತೆ? ನೀವು ಯೋಚನೆ ಮಾಡಿರಿ, ಬೋರ್ ಆಗುತ್ತಿಲ್ಲ, ಹೌದಿಲ್ಲ? ಸೊ ಹಂಗೆ ನೋಡಿದ್ರೆ ಅಕಸ್ಮಾತ್ ಆಯಸ್ಸು ಜಾಸ್ತಿ ಆಗ್ಬೇಕಂದ್ರೆ ಹೊಸತನ, ಇದು ಯಾವಾಗಲೂ ಹೊಸತನ ಅನ್ನೋದು ಹೆಚ್ಚಿರಬೇಕು. ಅದರಲ್ಲಿ ಶರೀರ ನಿಮಗೆ ಸಾಥ್ ಕೊಡೋ ರೀತಿ ಇರಬೇಕು. ವಯಸ್ಸಾದಾಗ ಮುಖ ಎಲ್ಲ ಸುಕ್ಕಾಗಿರುತ್ತೆ, ಮುಪ್ಪಾಗಿರುತ್ತೆ, ನಿಧಾನ ಕೂಡಾಡ್ತಿರ್ತಾರೆ, ಸ್ನಾಯುಗಳೆಲ್ಲ ವೀಕ್ ಆಗಿರ್ತವೆ. ನಿಮಗೆ ಇಷ್ಟ ಆಗುತ್ತೆ ಅವಾಗ ಬದುಕಬೇಕು ಹೆಚ್ಚು ಅಂತ. ಈ ದೇಹನ ತ್ಯಾಗ ಮಾಡಿ ಹೋಗ್ಬಿಟ್ರೆ ಸಾಕಪ್ಪ ಅನ್ಸ್ಬಿಡುತ್ತಲ್ವ, ಹೌದಲ್ರಿ? ಸೊ ಇದು ಎಟರ್ನಲ್ ಲೈಫ್. ನೀವು ಚಿರಂಜೀವಿಯಾಗಿ ಬದುಕೋದ್ರಲ್ಲಿ ಇದೊಂದು ಸಮಸ್ಯೆ ಇದೆ. ಓಕೆ, ಚಲೋ, 100 ವರ್ಷ ನೀವು ಚೆನ್ನಾಗಿ ಬದುಕ್ರಪ್ಪ, ಆಯಿತಾ? ಆಲ್ ರೈಟ್. ಅಲ್ಲ, ಇರೋಷ್ಟು ದಿನ ಚೆನ್ನಾಗಿರ್ರಿ. ಓಕೆ, ಸೊ ನಾವು ಇದು ಎಲ್ಲಿ ಬರ್ತದೆ ಮಕ್ಕಳಿದು? ಅನ್ನಮಲೈ ಕೇರಳದ ಹತ್ರ ಬರುತ್ತೆ ರೀ? ಇಲ್ಲಿ ಬರುತ್ತೆ ರೀ? ಕಮಾನ್, ಇಲ್ಲಿ ಬರುತ್ತೆ. ಓಕೆ, ಅನ್ನಮಲೈ ಸೆಕ್ಟರ್. ಓಕೆ, ವಿಚ್ ಡಿಸ್ಟ್ರಿಕ್ಟ್ ಹ್ಯಾಸ್ ದಿ ಲಾರ್ಜೆಸ್ಟ್ ಏರಿಯಾ ಅಂಡರ್ ಡೆನ್ಸ್ ಮ್ಯಾಂಗ್ರೂವ್ ಕ್ಯಾನೋಪಿ ಕವರ್ ಇನ್ ಇಂಡಿಯಾ? ಭಾರತದಲ್ಲಿ ಅತ್ಯಂತ ವಿಸ್ತಾರವಾದ ಲವಣ ಅಂದ್ರೇನು? ಉಪ್ಪು. ಲವಣ ಅಂದ್ರೇನು ಮಕ್ಕಳೇ? ಉಪ್ಪು ಅಂದ್ರೇನು ಮಕ್ಕಳೇ? ಲಾವಣ್ಯ ಅಲ್ಲ, ಲವಣ. ಓಕೆ, ಭಾರತದಲ್ಲಿ ಅತ್ಯಂತ ವಿಸ್ತಾರವಾದ ಲವಣಯುಕ್ತ ಜೌಗು ಕಾಡುಗಳ ಜಿಲ್ಲೆ ಯಾವುದು? ಜೌಗು ತೇವಾಂಶ ಇರಬೇಕು, ಉಪ್ಪಿರಬೇಕು, ಕಾಡಿರಬೇಕು. ಯಾವುದು? ಮ್ಯಾಂಗ್ರೂವ್ ಕಾಡು. ಉಪ್ಪು ಇರುತ್ತೆ, ತೇವಾಂಶ ಇರುತ್ತೆ, ನೀರಿರ್ತದೆ, ಕಾಡು ಇರುತ್ತೆ. ಎಲ್ಲಿದು? ಎಲ್ಲಿ? ಪಶ್ಚಿಮ ಬಂಗಾಳ, ಸುಂದರ್ಬನ್, ಹೌದಿಲ್ರಿ? ಸೊ ಅದರಲ್ಲೂ ಯಾವ ಜಿಲ್ಲೆ? ದಕ್ಷಿಣ 24 ಪರಗಣ ಅಂತ ಒಂದು ಜಿಲ್ಲೆ ಬರುತ್ತೆ. ಅದ್ರ ಹೆಸರೇ ಆಗಿದೆ ಸೌತ್ 24 ಪರಗಣಾಸ್ ಅಂತ. ಇದು ನೋಡ್ರಿ, ಇದು ಇಲ್ಲಿ ಬರುತ್ತಲ್ರಿ, ವೆಸ್ಟ್ ಬೆಂಗಾಲ್. ಹಲೋ ಇಲ್ಲಿ ನೋಡ್ರಿ, ವೆಸ್ಟ್ ಬೆಂಗಾಲ್ ಇದೆ ಅಲ್ಲೇನ್ರಿ? ಸಾರಿ, ಹಿಂಗೆ ಬರುತ್ತೆ ರೀ. ಇದನ್ನು ತಗೊಂಬಂದು ದೊಡ್ಡದಾಗಿ ನೋಡಿದ್ರೆ ಈ ಥರ ಕಾಣುತ್ತೆ ರೀ. ಇದರೊಳಗೆ ಇಲ್ಲಿ ಸುಂದರ್ಬನ್ ಬರುತ್ತಲ್ಲ, ಇಲ್ಲಿ ಈ ಜಾಗ ರೀ. ಅದರ ಹೆಸರೇನು? ಜಿಲ್ಲೆ ಹೆಸರು ಸೌತ್ 24 ಪರಗಣ. ಮತ್ತು ಇನ್ನೊಂದಿದೆ ಮೇಲ್ಗಡೆ ನಾರ್ತ್ 24 ಪರಗಣ. ಪ್ರಶ್ನೆ, ಅರ್ಧ ಮ್ಯಾಪ್ ಬಂದಿದೆ? ಇಲ್ಲ, ಇದು ವೆಸ್ಟ್ ಬೆಂಗಾಲ್ನಷ್ಟೇ ತಗೊಂಬಂದು ಹಾಕಿದ್ದೀವಿ ನಾವು. ಇದು ಬರೀ ವೆಸ್ಟ್ ಬೆಂಗಾಲ್ ಮ್ಯಾಪು.
ಆಯಿತಾ? ಓನ್ಲಿ ವೆಸ್ಟ್ ಬೆಂಗಾಲ್, ನಥಿಂಗ್ ಮೋರ್ ನಥಿಂಗ್ ಲೆಸ್. ಸೌತ್ 24 ಪರಗಣ ಅಲ್ಲಿ ಕಂಡು ಬರುತ್ತೆ ಮಕ್ಕಳೇ. ವಿಚ್ ಈಸ್ ದ ಓಲ್ಡೆಸ್ಟ್ ಫಂಕ್ಷನಲ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮ್ಯುನಿಟಿ ಸೈಟ್ ಇನ್ ಇಂಡಿಯಾ? ಭಾರತದ ಅತ್ಯಂತ ಹಳೆಯ ಜಂಟಿ ಅರಣ್ಯ ನಿರ್ವಹಣೆ ಮಾದರಿ ತಾಣ ಯಾವುದು? ಅರಬರಿ ಅರಣ್ಯ ಶ್ರೇಣಿ, ಪಶ್ಚಿಮ ಬಂಗಾಳ. ಮಕ್ಕಳು ಇಲ್ಲಿ ಏನಾಗುತ್ತೆ ಅಂದರೆ, ಜಂಟಿ ಅರಣ್ಯ ಮ್ಯಾನೇಜ್ಮೆಂಟ್, ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಸ್ಥಳೀಯ ಸಮುದಾಯದವರು, ಅಲ್ಲಿದ್ದಂತಹ ಜನರು, ಅವರ ಸಹಾಯದಿಂದ ಆರಂಭವಾಗುತ್ತೆ. ಇದು ನಡೆಯುತ್ತಿತ್ತು ಜಂಟಿ ಅರಣ್ಯ ನಿರ್ವಹಣೆ, ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, JFM ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್. ಈ ಕಾಡನ್ನು ಉಳಿಸ್ಬೇಕು, ಬೆಳೆಸಬೇಕು, ಹೌದಾ? ಬರೀ ಅರಣ್ಯ ಅಧಿಕಾರಿಗಳ ಬಂದರೆ ಸಾಕಾ? ಇಲ್ಲ, ಅಲ್ಲಿದ್ದಂತಹ ಊರಿನ ಜನರು, ಸಮುದಾಯದವರು ಎಲ್ಲರೂ ಇಬ್ಬರೂ ಸೇರಿ ಅರಣ್ಯ ಅಧಿಕಾರಿಗಳ ಜೊತೆ ಕೈಗೂಡಿಸಿ ಆ ಕಾಡನ್ನು ಉಳಿಸೋದು ಮತ್ತು ಬೆಳೆಸುವ ಕೆಲಸ ಮಾಡ್ತಾರೆ. ಅದು ಫಸ್ಟ್ ಎಲ್ಲಾಯಿತು ಮಕ್ಕಳದು ಯಾವ ಕಾಡಲ್ಲಿ? ಅರ್ಬರಿ ಅರಣ್ಯ ಶ್ರೇಣಿ. ಎಲ್ಲಿ ಬರುತ್ತಿದ್ದು ಅರ್ಬರಿ ಅರಣ್ಯ ಶ್ರೇಣಿ? ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಬಂಗಾಳ ಇಲ್ಲಿದೆ, ಅರ್ಬರಿ ಅರಣ್ಯ ಶ್ರೇಣಿಯಲ್ಲಿ ಬರಬೇಕು. ಪಶ್ಚಿಮ ಬಂಗಾಳ. ಓಕೆ ಆಲ್ ರೈಟ್. ಆರ್ ವಿ ಗುಡ್? 42 ರೈಟ್. ಅರ್ಬರಿ ಅರಣ್ಯ ಶ್ರೇಣಿ ಇಲ್ಲಿ ಬರುತ್ತೆ ಮಕ್ಕಳೇ. ಲೆಟ್ಸ್ ಎಕ್ಸ್ಪ್ಲೋರ್ ಇಟ್ ಆಫ್ಟರ್ ದ ಕ್ಲಾಸ್. ವಿಚ್ ಸ್ಟೇಟ್ ಕಂಟೈನ್ಸ್ ದಿ ಲಾರ್ಜೆಸ್ಟ್ ನಂಬರ್ ಆಫ್ ನೋಟಿಫೈಡ್ ಕಮ್ಯುನಿಟಿ ರಿಸರ್ವ್ಸ್ ಇನ್ ಇಂಡಿಯಾ? ಭಾರತದಲ್ಲಿ ಅತ್ಯಂತ ವಿಸ್ತಾರವಾದ ಕಮ್ಯುನಿಟಿ ರಿಸರ್ವ್ ಅಂದರೆ ಸಮುದಾಯ ಸಂರಕ್ಷಿತ ಪ್ರದೇಶ. ನೋಡಿರಿ, ಮೊದಲ ಸಮುದಾಯ ಸಂರಕ್ಷಿತ ಪ್ರದೇಶ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅರ್ಬರಿ ಅರಣ್ಯ ಪ್ರದೇಶ. ಅದರಲ್ಲಿ ಅತ್ಯಂತ ವಿಸ್ತಾರವಾದ ದೊಡ್ಡದು ಕಮ್ಯುನಿಟಿ ಸಮುದಾಯ ಸಂರಕ್ಷಿತ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ವೆರಿ ಗುಡ್ ಆನ್ಸರ್. ಹೇಗೆ ಹೇಳಿದ್ರಿ? ಹೌ ಡಿಡ್ ಯು ಸೇ? ಅಂದಾಜು. ಓಹ್, ವೆರಿ ಗುಡ್, ಅಂದಾಜು. ಗುಡ್. ನಾಗಾಲ್ಯಾಂಡ್ ಮಕ್ಕಳೇ. ನಾಗಾಲ್ಯಾಂಡಲ್ಲಿ ಇವತ್ತಿಗೂ ಆ ಕಾಡುಗಳನ್ನು ನಮ್ಮ ಸರ್ಕಾರದವ್ರು ಏನೂ ಮಾಡ್ತಾಯಿಲ್ಲ. ಅಲ್ಲಿನ ಜನರೇ ಅದನ್ನು ನೋಡ್ಕೊತಾ ಇದ್ದಾರೆ. ಕಾಡುಗಳನ್ನು ಅವರೇ ಅದನ್ನು ಕಾಪಾಡ್ತಿದ್ದಾರೆ, ಅವರೇ ಅದನ್ನು ನೋಡ್ಕೊತಾ ಇದ್ದಾರೆ. ಅಲ್ಲಿನ ಸಂಪತ್ತನ್ನು ಅವರೇ ಬಳಸ್ತಾ ಇದ್ದಾರೆ. ಅವ್ರಿಗೆ ಬಿಟ್ಟಿದ್ದಾಗಿದೆ ಸಂಪೂರ್ಣವಾಗಿ. ನಾಗಾಲ್ಯಾಂಡ್ ಇಲ್ಲಿ ಬರ್ತದೆ ಮಕ್ಕಳೇ. ಓಕೆ, ಚಲೋ. ವಿಚ್ ಇರಿಗೇಟೆಡ್ ಕಮಾಂಡ್ ಏರಿಯಾ ಫೇಸಸ್ ದ ಹೈಯೆಸ್ಟ್ ರೇಟ್ ಆಫ್ ಸಾಯಿಲ್ ಸ್ಯಾಲಿನೈಸೇಷನ್ ಇನ್ ಇಂಡಿಯಾ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಭಾರತದ ಅತ್ಯಂತ ತೀವ್ರವಾದ ಮಣ್ಣಿನ ಲವಣೀಕರಣ ಎದುರಿಸುವ ನೀರಾವರಿ ವಲಯ ಯಾವುದು? ರಾಜಸ್ಥಾನದಲ್ಲಿ ನೀರಾವರಿ ಇದೆಯಾ? ಅಲ್ಲೆಲ್ಲ ಉಪ್ಪು ಜಾಸ್ತಿ ಆಗುತ್ತಂತೆ ಮಣ್ಣಲ್ಲಿ. ಇಂದಿರಾ ಗಾಂಧಿ ಕಾಲುವೆ ಅಚ್ಚುಕಟ್ಟು ಪ್ರದೇಶ ರಾಜಸ್ಥಾನ್. ಕರೆಕ್ಟ್ ಆನ್ಸರ್, ವೆರಿ ಗುಡ್. ಅದರಲ್ಲೂ ಇಂದಿರಾ ಗಾಂಧಿ ಕಾಲುವೆ ಅಚ್ಚುಕಟ್ಟು ಪ್ರದೇಶ ರಾಜಸ್ಥಾನ್. ಇಲ್ಲಿ ಒಣವಲಯದಲ್ಲಿ ಮಿತಿಮೀರಿದ ನೀರಾವರಿಯಿಂದಾಗಿ ತೀವ್ರ ಮಣ್ಣಿನ ಲವಣೀಕರಣ ಮತ್ತು ಜಲಾವೃತ ಸಮಸ್ಯೆಗೆ ಈ ವಲಯ ತುತ್ತಾಗಿದೆ. ಇದು ಕೆನಲ್ ಗೊತ್ತಲ್ವ? ಇಂದಿರಾ ಗಾಂಧಿ ಕೆನಲ್ ಸರ್. ಇಂದಿರಾ ಗಾಂಧಿ ಕೆನಲ್ ಇಷ್ಟುದ್ದ ಕೆನಲ್ ಇದೆ ನೋಡ್ರಿ, ಸತ್ಲಜಿಂದ. ಗುಡ್. ಸತ್ಲಜ್ ನೀರು ಇಲ್ಲಿಂದ ಡೈವರ್ಟ್ ಮಾಡ್ತಾರೆ ಅವ್ರಿಗೆ ರಾಜಸ್ಥಾನದಲ್ಲಿ. ಇಲ್ಲಿ ಹೋಗ್ತಾ ಇಲ್ಲಿ ನೀರೇ ಖಾಲಿ ಆಗಿಬಿಡುತ್ತೆ. ಅಷ್ಟು ಉದ್ದ ಇದೆ ಅದು. ವಿಚ್ ಈಸ್ ದಿ ಲಾರ್ಜೆಸ್ಟ್ ವಲ್ಚರ್ ಕನ್ಸರ್ವೇಷನ್ ಆ್ಯಂಡ್ ಬ್ರೀಡಿಂಗ್ ಸೆಂಟ್ರಲ್ ಫೆಸಿಲಿಟಿ ಇನ್ ಇಂಡಿಯಾ? ಇದು ಭಾಳ ಚೆನ್ನಾಗಿದೆ ನೋಡಿ. ಭಾರತದಲ್ಲಿ ಅತ್ಯಂತ ದೊಡ್ಡ ರಣಹದ್ದುಗಳ ಸಂತಾನೋತ್ಪತ್ತಿ ಕೇಂದ್ರ ಯಾವುದು? ರಣಹದ್ದುಗಳು ಕೇಳಿದ್ದೀರಾ? ರಣಹದ್ದುಗಳು ಯಾವುದಿದೆ ಸಂತಾನೋತ್ಪತ್ತಿ ಕೇಂದ್ರ ಗೊತ್ತಾ? ಆನ್ಸರ್ ನಿಮಗೆ. ಪಿಂಜೋರ್ ರಣಹದ್ದು ಕೇಂದ್ರ ಹರಿಯಾಣದಲ್ಲಿ ಬರುತ್ತೆ ಮಕ್ಕಳೇ. ಪಿಂಜೋರ್ ರಣಹದ್ದು ಕೇಂದ್ರ ಭಾಳ ದೊಡ್ಡದಿರುತ್ತೆ. ಇದು ಬಾಲ್ಡಿಗಲ್. ಇದು ಇಲ್ಲಿ ಮನುಷ್ಯ ಎಷ್ಟಿದ್ದಾರೆ ನೋಡ್ರಿ. ತಿನ್ನುತ್ತೆ. ಬಟ್ ಮಕ್ಕಳೇ, ಇತ್ತೀಚೆಗೆ ಇವುಗಳು ಅವನತಿಗೆ ಒಳಪಡ್ತಾ ಇದ್ದಾವೆ. ಇವುಗಳ ಸಂತತಿ ಕ್ರಮೇಣ ಕ್ಷೀಣಿಸ್ತಾ ಹೋಗ್ತಾ ಇದೆ. ಅಂದರೆ ಇವುಗಳು ಇರೋದು ಕಡಿಮೆ ಆಗ್ತಾ ಇದೆ ನಮ್ಮಲ್ಲಿ. ಕಾರಣ ಏನಂದರೆ, ಸಾಮಾನ್ಯವಾಗಿ ಅದು ಹುಟ್ಟಿದಾಗ ಒಂದು ಮೊಟ್ಟೆ, ಆರೋಗ್ಯವಾದ ಮೊಟ್ಟೆ ಈ ಥರ ಇರುತ್ತೆ. ಅದರ ಮರಿ ಈ ಥರ ಕಾಣುತ್ತೆ. ಅದರ ಮೊಟ್ಟೆಯಿಂದ ಮರಿ ಹೊರಗೆ ಬಂದಾಗ ಈ ಥರ ಕಾಣುತ್ತೆ ನಿಮಗೆ. ಓಕೆ. ಆದರೆ ಒಂದು ಕೆಮಿಕಲ್ ಇರುತ್ತೆ ಮಕ್ಕಳೇ, DDT ಅಂತ, ಡೈಕ್ಲೋರೋ ಡೈಫಿನಲ್ ಟ್ರೈಕ್ಲೋರೋ ಈಥೇನ್ ಅಂತ. ಆ ಕೆಮಿಕಲನ್ನು ರಸಗೊಬ್ಬರಗಳಲ್ಲಿ, ಔಷಧಿಗಳಲ್ಲಿ ಮಿಕ್ಸ್ ಮಾಡ್ತಾ ಇರ್ತಾರೆ ಅವಾಗವಾಗ. ಸೊ ಆ ಕೆಮಿಕಲ್ ಏನಾಗ್ತದೆ, ಅದು ಜಲ್ದಿ ಕರಗಲ್ಲ, ಬ್ರೇಕ್ ಆಗಲ್ಲ. ಇವುಗಳ ಶರೀರವನ್ನು ಸೇರಿ, ರಣಹದ್ದುಗಳ ಶರೀರನ ಸೇರಿ ಅವುಗಳ ಮೊಟ್ಟೆ ಇಟ್ಟಾಗ ಮೊಟ್ಟೆ ಏನಾಗುತ್ತೆ, ಆ ಪದರು ಇರುತ್ತಲ್ಲ, ಮೊಟ್ಟೆ ಪದರು, ಅದು ಭಾಳ ತೆಳುವಾಗಿರುತ್ತೆ. ಮೊಟ್ಟೆ ಪದರು ತೆಳುವಾಗಿರುತ್ತೆ. ಅದು ಮೊಟ್ಟೆ ಇಡಬೇಕಾದ್ರೇ ಪಕ್ಷಿ ಆ ಮೊಟ್ಟೆ ಹೊಡೆದೋಗ್ಬಿಡೋದು,
ಅಥವಾ ಅದರ ಮರಿ ಆರೋಗ್ಯವಾಗಿ ಬರದೇ ಇರೋದು, ಇದೆಲ್ಲ ಆಗೋ ಸಾಧ್ಯತೆ ಇರ್ತದೆ. ಇದರಿಂದ ಬಹಳಷ್ಟು ಸಮಸ್ಯೆ ಆಗಿದೆ. ಇವ್ರ ಹೆಸರು ರೇಚಲ್ ಕಾರ್ಸನ್ ಅಂತ. ಇವ್ರ ಮೇಡಮ್ ಅವರು 1962ರಲ್ಲಿ ಒಂದು ಪುಸ್ತಕ ಬರೀತಾರೆ. 1962ರಲ್ಲಿ. ನಾನು ಹುಟ್ಟಿದ್ದಿಲ್ಲ, ನೀವು ಹುಟ್ಟಿದ್ದಿಲ್ಲ ಅವಾಗ, ಆಯಿತಾ. ಆ ಸಮಯದಲ್ಲಿ ಇವ್ರ ಮೇಡಮ್ ಅವರು ಒಂದು ಪುಸ್ತಕ ಬರೀತಾರೆ. ಆ ಹೆಸರು ಸೈಲೆಂಟ್ ಸ್ಪ್ರಿಂಗ್ ಅಂತ. ಈ ಸೈಲೆಂಟ್ ಸ್ಪ್ರಿಂಗಲ್ಲಿ ಅವರು ಭಾಳಷ್ಟು ಸಂಶೋಧನೆ ಮಾಡಿ ಇದನ್ನು ಕಂಡುಹಿಡಿತಾರೆ. ಹೇಗೆ ಕಂಡುಹಿಡಿತಾರೆ ಅಂದರೆ, ಈಗ ಈ DDT ಅನ್ನೋದು ಇರ್ತದಲ್ಲ, ಅದೆಲ್ಲ ಹರ್ಕೊಂಡು ಹೋಗಿ ನೀರೊಳಗೆ ಹೋಗ್ಬಿಡುತ್ತೆ. ನೀರೊಳಗಡೆ ಚಿಕ್ಕ ಚಿಕ್ಕ ಪಾಚಿ ಜೀವಿಗಳೆಲ್ಲ ಅದನ್ನು ಹೀರ್ಕೊತವೆ, ಹೌದಾ. ಆ ಜೀವಿಗಳ ಶರೀರ ಸೇರ್ತದೆ ಆ ಕೆಮಿಕಲ್. ಆ ಜೀವಿಗಳನ್ನು ಕೆಲವು ಮೀನುಗಳು ತಿಂತವೆ. ಇದರೊಳಗಿದ್ದ ಕೆಮಿಕಲ್ ಯಾರನ್ನು ಸೇರುತ್ತೆ? ಈಗ ಮೀನನ್ನು ಸೇರುತ್ತೆ. ಆ ಮೀನನ್ನು ಇನ್ನೊಂದು ದೊಡ್ಡ ಮೀನು ತಿನ್ಬೋದು. ಸೊ ಈ ಮೀನಲ್ಲಿದ್ದ ಕೆಮಿಕಲ್ ಎಲ್ಲೋಗ್ತದೆ? ಈ ದೊಡ್ಡ ಮೀನಿಗೆ ಹೋಗುತ್ತೆ. ಈ ಮೀನನ್ನು ಹದ್ದು ತಿನ್ನುತ್ತೆ. ಆವಾಗ ಕೆಮಿಕಲ್ ಯಾರೊಳಗೆ ಹೋಗುತ್ತದ? ಹದ್ದೊಳಗೆ ಹೋಯ್ತದ. ಹೌದಲ್ವಾ? ಹೌದಲ್ರಿ? ಸೊ ಈ ಥರ. ಆಮೇಲೆ ಇದರಲ್ಲಿ ಕಡಿಮೆ ಇರುತ್ತದು, ಬಟ್ ಹೋಗ್ತಾ 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 ಇದಕ್ಕೆ ಜಾಸ್ತಿ ಆಗಿಬಿಡುತ್ತೆ. ಇದಕ್ಕೆ ಬಯೋಮ್ಯಾಗ್ನಿಫಿಕೇಷನ್ ಅಂತ ಒಂದು ಹೆಸರಿದೆ. ಬಯೋಮ್ಯಾಗ್ನಿಫಿಕೇಷನ್ ನೀವು ದೊಡ್ಡವರಾದ್ಮೇಲೆ ಓದ್ತೀರಿ. ಬಟ್ ಈ ಥರ ಪ್ರಕೃತಿಯಲ್ಲಿ ಆಗ್ತಿರುವ ಒಂದು ಕ್ರಿಯೆಯನ್ನು ಫಸ್ಟ್ ಟೈಮ್ ರೇಚಲ್ ಕಾರ್ಸನ್ ಮೇಡಮ್ ಅವರು 1962ರಲ್ಲಿ ಅವ್ರು ಬರೆದಂಥ ಪುಸ್ತಕ ಸೈಲೆಂಟ್ ಸ್ಪ್ರಿಂಗಲ್ಲಿ ಹೇಳ್ತಾರೆ. ಸೈಲೆಂಟ್ ಸ್ಪ್ರಿಂಗ್ ಅದನ್ನು ಹೇಳ್ತಾರೆ. ಓಕೆ, ಯಾವ ಪ್ರಶ್ನೆ ಏನಿತ್ತಪ್ಪ? ಇದು ರಣಹದ್ದುಗಳ ಸಂರಕ್ಷಣಾ ಕೇಂದ್ರ ಎಲ್ಲಿದೆ? ಹರಿಯಾಣದಲ್ಲಿ. ಕರೆಕ್ಟ್, ಹರಿಯಾಣದಲ್ಲಿದೆ. ಗುಡ್. ಪಿಂಜೋರ್ ಏನದ್ರ ಹೆಸರೇನು? ಹಲೋ ಪಿಂಜೋರ್ ರಣಹದ್ದು ಕೇಂದ್ರ, ಪಿಂಜೋರ್ ವಲ್ಚರ್ ಸೆಂಟರ್ ಹರಿಯಾಣದಲ್ಲಿ ಕಂಡು ಬರ್ತದೆ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ವಿಚ್ ಸ್ಟೇಟ್ ಈಸ್ ರೆಕಾರ್ಡೆಡ್ ವಿತ್ ದ ಹೈಯೆಸ್ಟ್ ಡೆನ್ಸಿಟಿ ಆಫ್ ಟ್ರೆಡಿಷನಲ್ ಸೇಕ್ರೆಡ್ ಗ್ರೂವ್ಸ್ ಇನ್ ಇಂಡಿಯಾ? ಇದು ಭಾಳ ಚೆನ್ನಾಗಿದೆ. ಮರಗಳನ್ನ ನಾವೆಲ್ಲ ಪೂಜೆ ಮಾಡ್ತೀವಿಲ್ರಿ. ಭಾರತದ ಅತ್ಯಂತ ವಿಸ್ತಾರವಾದ ಪವಿತ್ರ ವನಗಳ ಸೇಕ್ರೆಡ್ ಗ್ರೂವ್ಸ್ ಜಾಲ ಹೊಂದಿರುವ ರಾಜ್ಯ ಯಾವುದು? ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ ಮಕ್ಕಳೇ. ಯಾವ ಪ್ರದೇಶ? ಹಿಮಾಚಲ ಪ್ರದೇಶ. ಕರ್ನಾಟಕದಲ್ಲೂ ಕೆಲವು ಕಡೆ ಇದೆ, ಇಲ್ಲ ಅಂತಲ್ಲ. ಹಿಮಾಚಲ ಪ್ರದೇಶ ಗೊತ್ತುಂಟಲ್ಲ, ಇಲ್ಲಿದೆ. ಹಿಮಾಚಲ ಪ್ರದೇಶ. ಗುಡ್. ವಿಚ್ ವಾಸ್ ದಿ ಫಸ್ಟ್ ರೈಲ್ವೆ ಸ್ಟೇಷನ್ ಟು ರಿಸೀವ್ ದ ಹೈಯೆಸ್ಟ್ ಗ್ರೀನ್ ಬಿಲ್ಡಿಂಗ್ ಪ್ಲಾಟಿನಮ್ ರೇಟಿಂಗ್ ಇನ್ ಇಂಡಿಯಾ? ಭಾರತದ ಪ್ರಥಮ ಹಸಿರು ರೈಲ್ವೆ ನಿಲ್ದಾಣ ಸರ್ಟಿಫಿಕೇಟ್ ಪಡೆದ ನಿಲ್ದಾಣ ಯಾವುದು? ಕೇವಾಡಿಯಾ ರೈಲ್ವೆ ನಿಲ್ದಾಣ. ಇದು ಗುಜರಾತಲ್ಲಿ ಬರುತ್ತೆ ಮಕ್ಕಳೇ. ಇದಕ್ಕೆ ಯಾವ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಹಸಿರು ರೈಲ್ವೆ ನಿಲ್ದಾಣ ಎಂಬ ಸರ್ಟಿಫಿಕೇಟ್ ಕೊಡ್ತಾರೆ. ಗ್ರೀನ್ ರೈಲ್ವೆ ಸ್ಟೇಷನ್ ಎಂಬ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಗ್ರೀನ್ ಸಿಟಿ ಸರ್ಟಿಫಿಕೇಟ್ ಮೊದಲು ಪ್ರಶಸ್ತಿ ಪಡೆದದ್ದು ಯಾವ ಸಿಟಿ? ಹೈದರಾಬಾದ್. ಗ್ರೀನ್ ರೈಲ್ವೆ ಸ್ಟೇಷನ್ ಅಂತ ಪಡೆದಂಥ ರೈಲ್ವೆ ಸ್ಟೇಷನ್ನು ಯಾವುದು ಮೊದಲು? ಕೇವಾಡಿಯಾ, ಗುಜರಾತ್. ಯಾವ ಸ್ಟೇಷನ್ ಅದು? ಕೇವಾಡಿಯಾ, ಗುಜರಾತ್. ಎಸ್, ಗುಜರಾತ್, ಕೇವಾಡಿಯಾ. ಇಲ್ಲಲ್ರಿ? ಓಕೆ. ಭಾರತದ ಅತ್ಯಂತ ದೊಡ್ಡ ನಗರ ಅರಣ್ಯ ಉದ್ಯಾನವನ ಯಾವುದು? ವಿಚ್ ಈಸ್ ದ ಲಾರ್ಜೆಸ್ಟ್ ಡೆವಲಪ್ಡ್ ಅರ್ಬನ್ ಫಾರೆಸ್ಟ್ ಪಾರ್ಕ್ ಇನ್ ಇಂಡಿಯಾ? ನಗರದಲ್ಲಿ ಅರಣ್ಯ. ಕನ್ಹಾ ಅರ್ಬನ್ ಫಾರೆಸ್ಟ್ ಪಾರ್ಕ್, ಹೈದರಾಬಾದ್. ಈಗ ತಾನೇ ಮಾತಾಡಿದ್ವಲ್ರಿ, ಗ್ರೀನ್ ಸಿಟಿ ಅಂತ ಸುಮ್ಮನೆ ಕೊಟ್ಟಿದ್ದಾರೆ ಅದಕ್ಕೆ. ಅಲ್ಲೊಂದು ಅರ್ಬನ್ ಫಾರೆಸ್ಟ್ ಪಾರ್ಕ್ ಬರುತ್ತೆ, ಅದರ ಹೆಸರೇನು? ಕನ್ಹಾ ಅರ್ಬನ್ ಫಾರೆಸ್ಟ್ ಪಾರ್ಕ್. ಇದೆಲ್ಲಿ ಬರ್ತದೆ? ಹೈದರಾಬಾದಲ್ಲಿ ಕಂಡು ಬರುತ್ತೆ ಮಕ್ಕಳೇ. ಮುಂದೆ ಹೋಗ್ಬೋದ್ರ ಮಕ್ಕಳೇ? ಶಾಲೋಜಿ. ಕನ್ಹಾ ಫಾರೆಸ್ಟ್, ಹೈದರಾಬಾದ್. ಯು ನೋ ಇಟ್ ಈಸ್ ಹಿಯರ್ ಇನ್ ತೆಲಂಗಾಣ. ಚಲೋ, ಗುಡ್. ವಿಚ್ ಈಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ನೆಸ್ಟಿಂಗ್ ಸೈಟ್ ಫಾರ್ ಆಲಿವ್ ರಿಡ್ಲೆ ಸೀ ಟರ್ಟಲ್ಸ್ ಲೊಕೇಟೆಡ್ ಇನ್ ಇಂಡಿಯಾ? ಇದನ್ನು ನಾವು ಓದಿದ್ದೀವಿ. ಭಾರತದ ಅತ್ಯಂತ ದೊಡ್ಡ ಸಮುದ್ರ ಆಮೆಗಳು ಆಲಿವ್ ರಿಡ್ಲೆ ಗೂಡು ಕಟ್ಟುವ ತಾಣ ಯಾವುದು? ಒಡಿಶಾದ ಹತ್ರ ಗಹಿರ್ಮತ ಕಡಲ ತೀರ. ಗಹಿರ್ಮತ ಕಡಲ ತೀರದಲ್ಲಿ ಈ ಆಮೆಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದುಬಿಟ್ಟು ಮೊಟ್ಟೆ ಇಟ್ಟು ಹೋಗ್ಬಿಡ್ತಾವೆ. ಭಾಳಷ್ಟು ಬರ್ತಾವೆ ಆಲಿವ್ ರಿಡ್ಲೆ ಟರ್ಟಲ್ಸ್ ಅಂತ. ಹಾಂ, ಏನು ಅದನ್ನು ತಿಂತಾರ? ಅಲ್ಲ, ನಿಮ್ಮ ಕಡೆ ಮಾಡಿರ್ಬೋದು, ಗೊತ್ತಿಲ್ಲ. ಈಗೆಲ್ಲ ಜೈಲಿಗೆ ಹಾಕ್ತಾರೆ. ಈಗೆಲ್ಲ ಅದನ್ನು ಮುಟ್ಟೋ ಆಗಿಲ್ಲ. ಆ ಥರ ಎಲ್ಲ ಸಂರಕ್ಷಿತ ವಲಯ ಅದು. ಓಕೆ. ಸೊ ಈ ಥರ ಸಾಕಷ್ಟು ಎಲ್ಲಿವರೆಗಿದೆ ನೋಡ್ರಿ ಅದು. ಓಕೆ. ಸೊ ಮರಿಗಳು ಮೊಟ್ಟೆ ಇಟ್ಟಿರ್ತಾವೆ, ಮರಿಗಳು ಹೊರಗೆ ಬರ್ತಾವೆ. ಈ ಥರ ಮಣ್ಣಿಂದ ಹೊರಗೆ ಬಂದು ಹೊರಟ್ಬಿಡ್ತಾವೆ. ಈ ಥರ ಇರ್ತಾವೆ ಆಲಿವ್ ರಿಡ್ಲೆ ಟರ್ಟಲ್ಸ್.
ಎಲ್ಲರೂ ಹಿಡ್ಕೊಳಾಗಿಲ್ಲ, ಯಾರಾದರೂ ಒಬ್ಬರು ಸೈಂಟಿಸ್ಟ್ ಏನಾದರೂ ಸ್ಟಡಿ ಮಾಡ್ಬೇಕಾದ್ರೆ ಫೋಟೋ ತೆಗೆದಿರ್ತಾರೆ, ಅದನ್ನು ಶೇರ್ ಮಾಡಿರ್ತಾರೆ ಅವರು. ಇಷ್ಟಿರ್ತಾವೆ ಸಣ್ಣ ಹುಟ್ಟಿದಾಗ ಅವು. ಓಕೆ ಮಕ್ಕಳೇ, ಅವು ಒಡಿಶಾದ ಹತ್ರ ಒಂದು ಕೆಲವು ಆಮೆಗಳಿಗೆ ಟ್ರ್ಯಾಕರ್ ಇಟ್ಟರು ಸೈಂಟಿಸ್ಟ್. ಅವೆಲ್ಲೆಲ್ಲಿ ಹೋಗ್ತವೆ ಅಂತ ಟ್ರ್ಯಾಕ್ ಮಾಡೋಣ ಅಂತ ಅದ್ರ ಮೇಲೆ ಸೆನ್ಸರ್ಗಳನ್ನಿಟ್ಟು ಟ್ರ್ಯಾಕ್ ಮಾಡಿದ್ರು. ಒಡಿಶಾದಿಂದ ಬಿಟ್ಟಿದ್ದು ಅವೆಲ್ಲ ಇಲ್ಲೆಲ್ಲ ತಿರುಗಾಡಿದಾವೆ ನೋಡ್ರಿ ಅವು. ಶ್ರೀಲಂಕಾ ಇಷ್ಟೆಲ್ಲ ಜಾಗ ತಿರುಗಾಡಿ ಮತ್ತು ವಾಪಸ್ ಹೋಗ್ತಾವೆ. ಹಾಂ, ಎಸ್ ಎಸ್, ನೆಸ್ಟಿಂಗ್ ಗ್ರೌಂಡ್ ಅದು. ಓಕೆ, ಸೊ ಇಲ್ಲಿ ಗಹಿರ್ಮತ ಯಾವ ಜಾಗ, ಬೀಚ್ ಹೆಸರೇನು? ಗಹಿರ್ಮತ ನೆನಪಿರ್ಬೇಕು, ಸುಮ್ಮನೆ ಒಡಿಶಾ ಅನ್ನೋಗಿಲ್ಲ. ಗಹಿರ್ಮತ ಬೀಚ್, ಗಹಿರ್ಮತ ಕಡಲ ತೀರ, ಅಲ್ಲಿ ಆಲಿವ್ ರಿಡ್ಲಿ ಟರ್ಟಲ್ಸ್ ಬಂದು ಮೊಟ್ಟೆ ಇಡ್ತಾವೆ. ನಾಳೆ ನೀವೆಲ್ಲ IAS ಆಫೀಸರ್ ಆಗಿ ಹೋದರೆ ಅದ್ರ ಬಗ್ಗೆ ಗೊತ್ತಿರ್ಬೇಕು, ಆ ಜಾಗದ ಬಗ್ಗೆ ವಿಶೇಷತೆ ಏನಂತೆಲ್ಲ. ಹಾಂ, ವಿಚ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಹ್ಯಾಸ್ ದಿ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ಎಂಡೆಮಿಕ್ ಸ್ಪೀಸೀಸ್ ಇನ್ ಇಂಡಿಯಾ? ಭಾರತದಲ್ಲಿ ಅತಿ ಹೆಚ್ಚು ಸ್ಥಳೀಯ ಎಂಡೆಮಿಕ್ ಜೀವ ಪ್ರಭೇದಗಳನ್ನು ಹೊಂದಿರುವ ಜೈವಿಕ ಹಾಟ್ಸ್ಪಾಟ್ ಯಾವುದು? ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು. ಎಂಡೆಮಿಕ್ ಸ್ಪೀಸೀಸ್ ಅಂದರೆ ಮಕ್ಕಳೇ ಸ್ಥಳೀಯ ಜೀವ ಪ್ರಭೇದಗಳಂದರೆ ಅಲ್ಲೇ ಸಿಗುತ್ತದು, ಮತ್ತೆಲ್ಲೂ ಸಿಗೋದಿಲ್ಲ. ಆ ಜೀವಿ ಅಲ್ಲಿ ಮಾತ್ರ ಕಂಡು ಬರುತ್ತೆ, ಬೇರೆ ಎಲ್ಲೂ ಕಂಡು ಬರೋಲ್ಲ. ಅಂಥ ಜೀವಿಗಳಿಗೆ ಎಂಡೆಮಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಪಶ್ಚಿಮ ಘಟ್ಟಗಳು ನೀವು ನೋಡಿರ್ಬೇಕಾದ್ರೆ ಈ ಥರ ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಪಕ್ಷಿಗಳು ಮತ್ತು ಕೆಲವು ಸಸ್ತನಿಗಳು ಇವು ಅಲ್ಲಿ ಮಾತ್ರ ಕಂಡು ಬರುತ್ತೆ, ಬೇರೆ ಎಲ್ಲೂ ಕಂಡು ಬರಲ್ಲ ಈ ಥರ ಪ್ರಾಣಿಗಳು. ಕಾಡು ಪಾಪ ಇವೆಲ್ಲ ಪಕ್ಷಿಗಳು ಏನು ನೋಡ್ತಿದ್ದೀರಲ್ಲ, ನನಗೆ ಒಂದೊಂದಾಗಿ ಕೇಳಬೇಡಿ, ನೀವು ನೋಡಿ ಕಣ್ಣು ತುಂಬ್ಕೊಂಬಿಡಿ, ಮನಸ್ಸು ತುಂಬ್ಕೊಂಬಿಡಿ. ಈ ಥರ ಪ್ರಾಣಿಗಳು ಪಕ್ಷಿಗಳು ಕೇವಲ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಕಂಡು ಬರುತ್ತೆ, ಬೇರೆ ಎಲ್ಲೂ ಕಂಡು ಬರೋದಿಲ್ಲ. ಇವಕ್ಕೆ ಎಂಡೆಮಿಕ್ ಸ್ಪೀಸೀಸ್ ಅಂತ ಕರಿತೀವಿ ನಾವು, ಆಯಿತಾ? ಅದಷ್ಟೇ ಅಲ್ಲ, ಈ ಥರ ಬಟರ್ಫ್ಲೈಗಳು, ಮೀನುಗಳು, ಮತ್ತು ಈ ಥರ ಮೀನುಗಳು, ಚಿಟ್ಟೆಗಳು, ಮೀನುಗಳು ಇವೆಲ್ಲ ಕೇವಲ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಅಷ್ಟೇ ಕಂಡು ಬರುತ್ತೆ ಮಕ್ಕಳೇ. ಓಕೆ, ಎಲ್ಲಿ ಕಂಡು ಬರುತ್ತೆ? ಪಶ್ಚಿಮ ಘಟ್ಟದಲ್ಲಿ ಮಾತ್ರ. ದೇರ್ ಓನ್ಲಿ ಎಂಡೆಮಿಕ್ ಟು. ಯಾಕ್ರಿ ಭಾಳ ಲೇಟ್ ಆಯಿತಾ? ಸೊ GK ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್, ಐ ನೋ, ಬಟ್ ಸಮಯದ ಅಭಾವ ನಮಗೂ ಇದೆ. ಸೊ ಮುಂದಿನ ಚಟುವಟಿಕೆಗಳಿಗೆ ನಾವು ಮುಂದುವರಿಬೇಕಾಗ್ತದೆ. ಸೊ ಆನ್ಲೈನಲ್ಲಿ ನೋಡ್ತಿರುವವರಿಗೆ ಅವ್ರಿಗೂ ಸಹ ಭಾಳಷ್ಟು ಬೇರೆ ಕೆಲಸಗಳಿರ್ತವೆ. ಸೊ ನಾವು ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ, ಮತ್ತು ಮುಂದಿನ ಕ್ಲಾಸಲ್ಲಿ ಮತ್ತೆ ಇದರ ಮುಂದುವರೆದ ಭಾಗವನ್ನು ನೋಡೋಣ. ಸೊ ನೀವು ಸಾಕಷ್ಟು ಇವತ್ತಿನ ತರಗತಿಯಲ್ಲಿ ಕಲ್ತಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೋಡಿ, ಇದನ್ನು ಕಲಿಬೇಕಾದರೆ ಕೆಲವು ಶಬ್ದಗಳು, ಕೆಲವು ಜಾಗಗಳ ಹೆಸರುಗಳು ಹೊಸದು ಅನಿಸುತ್ತೆ. ಆದರೆ ಇದನ್ನು ಪದೇ ಪದೇ ಕೇಳ್ತಾ, ನೋಡ್ತಾ, ಸವಿತಾ ಹೋದರೆ ಇದೆಲ್ಲ ನಮ್ಮ ಮನೆ ಮಾತುಗಳಾಗ್ತದೆ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆನಪಿ, ಇದು ಈಸ್ ಬೇಸಿಕ್ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.